ಪ್ಲ್ಯಾನಿಂಗ್. ಒಂದು ನಾರ್ಮಲ್ ಮನುಷ್ಯನಾಗಿ, ಅಂದರೆ ನಾವು ಲೋಕದಲ್ಲಿರುವಾಗ ಒಂದು ಹ್ಯೂಮನ್ ಆಗಂದರೆ ಒಂದು ಮನುಷ್ಯನಾಗಿರಬೇಕಾದ್ರೆ, ನಾವು ಲೋಕದವರಾಗಿರಬೇಕಾದ್ರೆ ನಾವು ಒಂದು ರೀತಿಯಾಗಿ ಎಲ್ಲರೂ ಒಂದು ಪ್ಲ್ಯಾನ್ ಇಟ್ಕೊಂಡಿರ್ತೀವಿ, ಜೀವನದಲ್ಲಿ ಮಾಡಬೇಕು ಅಥವಾ ನೆಕ್ಸ್ಟ್ ಇದು ಮನೆಗೆ ಮಾಡಬೇಕು ಅಥವಾ ಇಲ್ಲಿ ಅಲ್ಲಿ ಮಾಡಬೇಕು ಅಂತ. ಆದರೆ ಒಂದು ಕ್ರೈಸ್ತನಾದ ಮೇಲೆ ಯಾವ ರೀತಿ ನಾವು ಪ್ಲ್ಯಾನ್ ಮಾಡಬೇಕು ನಮ್ಮ ಜೀವನವನ್ನು? ಹಲ್ಲೆಲೂಯ. ಯಾಕಂದರೆ ಕ್ರಿಶ್ಚಿಯನ್ಸ್ ಒಂದು ಯಾವ ರೀತಿ ಇರ್ತಾರೆ ಅಂದರೆ, ಒಂದು ಏನು ಪ್ಲ್ಯಾನೇ ಮಾಡಲ್ಲ, ದೇವರು ನಡೆಸ್ತಾರೆ, ದೇವ್ರು ನೋಡ್ಕೊಳ್ತಾರೆ. ಒಂದೊಂದಕ್ಕೆ ಏನು ಹೇಳ್ತಾರೆ? ದೇವರು ನೋಡ್ಕೊಳ್ತಾರಾ ಇಲ್ವಾ? ನೋಡ್ಕೊತಾರೆ. ಹಲ್ಲೆಲೂಯ. ಆದರೆ ಇನ್ನೊಂದು ಕಡೆ ಏನಿರ್ತಾರೆ, ಫುಲ್ ದೇವ್ರ ಹತ್ರ ಏನು ಹೇಳಲ್ಲ, ಇಲ್ಲ ನಾವೇನೇ ಎಲ್ಲನೂ ಮಾಡಬೇಕು, ನಮ್ಮ ಬಲದಲ್ಲೇ ಎಲ್ಲವನ್ನೂ ಮಾಡಬೇಕು. ಯಾವಾಗಲೂ ಏನು ಹೇಳ್ತಾರೆ ಅಂದರೆ, ಸರಿ ಅನ್ನುವುದು ಆ ಕಡೆನೂ ತುಂಬ ಇರಲ್ಲ, ಈ ಕಡೆನೂ ತುಂಬ ಇರಲ್ಲ. ನಾವು ಏನಾಗಿರ್ಬೇಕಂತೆ, ಮಿಡಲಲ್ಲಿ ಇರಬೇಕು. ಯಾಕೆ ನಾವು ಮಿಡಲ್ ಇರಬೇಕಂದ್ರೆ, ಯೋಚನೆ ಮಾಡಿ ನೋಡಿ, ಕೆಲವ್ರು ಜನರು ಏನು ಮಾಡಲ್ಲ, ಏನನ್ನೋ ಪ್ಲ್ಯಾನು ಮಾಡ್ಯಾರ, ಫ್ಯೂಚರ್ ಬಗ್ಗೆ ಏನನ್ನೋ ಯೋಚನೆ ಮಾಡಲ್ಲ. ಇವತ್ತು ನಾನು ಊಟ ಮಾಡಿದೆ, ಇವತ್ತು ನಾನು ತಿಂದೆ, ಇವತ್ತು ಮುಗೀತು, ಇವತ್ತದ್ದು ಮಾತ್ರ ಏನು ಮಾಡ್ತಾರೆ, ಯೋಚನೆ ಮಾಡ್ತಾರೆ. ಅದಕ್ಕೆ ಅವ್ರು ಯೂಸ್ ಮಾಡುವಂಥ ವಾಕ್ಯ ಯಾವುದು? ಮತ್ತೆ 6ನೇ ಅಧ್ಯಾಯದಲ್ಲಿ ದೇವ್ರು ಏನು ಹೇಳಿದ್ದಾರೆ? ನಾಳೆ ಬಗ್ಗೆ ಚಿಂತೆ ಮಾಡಬೇಡಿ, ನಾಳೆದು ಯೋಚನೆ ಇದೆ. ಸೊ ಅವ್ರೇನು ಹೇಳ್ತಾರೆ ದೇವ್ರ ವಾಕ್ಯದಲ್ಲಿ? ನಾಳೆದು ಯೋಚನೆ ಇದೆ, ನಾಳೆ ಬಗ್ಗೆ ನೀವೇನು ಮಾಡಬೇಡಿ, ಚಿಂತೆ ಮಾಡಬೇಡಿ, ಎಲ್ಲವನ್ನೂ ದೇವ್ರ ಹತ್ರ ಬಿಟ್ಬಿಡಿ, ದೇವ್ರು ಏನು ಮಾಡ್ತಾರಂತೆ, ನಡೆಸ್ತಾರೆ. ಹಾಗಂದರೆ ದೇವ್ರ ಮಕ್ಕಳಾದ ನಾವು ಆ ಒಂದು ವಾಕ್ಯವನ್ನು ಹಿಡ್ಕೊಂಡೆ ನಾವೇನು ಮಾಡಬಾರ್ದು, ಯಾವುದಕ್ಕೂ ಪ್ಲ್ಯಾನ್ ಮಾಡಬಾರ್ದು. ನಾಳೆ ಪ್ರಾಬ್ಲಮ್, ಇವತ್ತು ನಾನು ಚೆನ್ನಾಗಿದ್ರೆ ಸಾಕು. ಇಲ್ಲಾಂದರೆ ಇನ್ನೊಂದು ಕಡೆ ದೇವ್ರ ವಾಕ್ಯದಲ್ಲಿ ಏನು ಹಿಡ್ಕೊಂಡಾರೆ, ಈ ಕಡೆ ಜ್ಞಾನೋಕ್ತಿಗಳ ಕಡೆ ಬಂದರೆ ಏನು ಹೇಳ್ತಾರೆ, ಜ್ಞಾನಿಯಾಗಿರುವಂಥವನು ಒಳ್ಳೆ ಕಾಲದಲ್ಲಿ ಏನು ಮಾಡ್ತಾನಂತೆ, ಸೇವ್ ಮಾಡಿ ಇಟ್ಕೊಳ್ತಾನೆ, ಪ್ರಾವಬ್ಸಲ್ಲಿದೆ ಅಂತಾರೆ. ಮತ್ತು ಇನ್ನೇನು ಹೇಳ್ತಾರೆ, ಸ್ನೇಕ್, ಹಾವಿನ ರೀತಿಯಲ್ಲಿ ಏನು ಮಾಡು ಅಂತಾರೆ, ಹಾವಿನ ರೀತಿಯಲ್ಲಿ ನೀನು ವೈಸ್ ಆಗಿರು, ಬಿ ವೈಸ್ ಎಸ್ ಎ ಸರ್ಪೆಂಟ್. ಹಾವಿನ ಯಾವ ರೀತಿ ಏನಾಗಿರುತ್ತೆ, ಜಾಣವಾಗಿರುತ್ತೋ ಆ ಥರ ನೀನೇನಾಗಿರು, ಬಿ ವೈಸ್ ಎಸ್ ಎ ಸರ್ಪೆಂಟ್ ಆ್ಯಂಡ್ ಇನ್ನೋಸೆಂಟ್ ಆಸ್ ಎ ಡವ್ ಅಂತಾರೆ. ಪಾರಿವಾಳದ ರೀತಿಯಲ್ಲಿ ಏನಾಗಿರು, ನಿಷ್ಕಪಟಿಯಾಗಿರೋ ಅಂತ. ಸೊ ಈ ವಾಕ್ಯವೆಲ್ಲ ಯೂಸ್ ಮಾಡ್ಕೊಂಡು ಏನು ಹೇಳ್ಬಿಡ್ತಾರೆ, ಇಲ್ಲ ನಾವು ಪ್ಲ್ಯಾನ್ ಮಾಡಿಡಬೇಕು, ಫ್ಯೂಚರಲ್ಲಿ ನಾನು ಇಷ್ಟು ಕಾಸು ಸೇರಿಸಿಡಬೇಕು, ಇದು ಮಾಡಬೇಕು, ಅದು ಮಾಡಬೇಕು ಅಂತ ಏನು ಮಾಡ್ತಾರೆ, ಪ್ಲ್ಯಾನು ಮಾಡ್ತಾರೆ. ಇನ್ನು ಸ್ಟ್ರಾಟಜಿಕಾಗಿ ಪ್ಲ್ಯಾನ್ ಮಾಡಿ ಏನು ಮಾಡ್ತಾರೆ, ನಾನು ಇಷ್ಟು ದಿವಸಗಳು ನಾನು ಇದನ್ನು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಫುಲ್ ಏನು ಮಾಡಿದ್ದಾರೆ, ಜೀವನವನ್ನೇ ಪ್ಲ್ಯಾನ್ ಮಾಡಿರೋ ಎಷ್ಟೋ ಜನ ಇರ್ತಾರೆ. ನಾನು ಈ ವಯಸ್ಸಿಗೆ ಇದನ್ನು ಮಾಡ್ತೀನಿ, ಈ ವಯಸ್ಸಿಗೆ ಇದನ್ನು ಮಾಡ್ತೀನಿ. ಆದರೆ ನಾವೇನು ಮಾಡೋಣ ಅಂದರೆ, ದೇವರ ವಾಕ್ಯದ ಪ್ರಕಾರ ಒಂದು ಕ್ರಿಶ್ಚಿಯನ್ ಆಗಿ, ಅಂದರೆ ದೇವರ ವಾಕ್ಯದ ಪ್ರಕಾರ ಕ್ರಿಸ್ತವಲ್ಲಿರುವಂಥ ನಾವು ನಮ್ಮ ಜೀವನದಲ್ಲಿ ತಗೊಳ್ಬೇಕಾಗಿರುವಂಥ ಡಿಸಿಷನ್ಸ್ ಮತ್ತು ಪ್ಲ್ಯಾನ್ಸ್, ಅಂದರೆ ನಾವು ಮಾಡಬೇಕಾಗಿರುವಂಥ ನಾವು ಆಯ್ದುಕೊಳ್ಬೇಕಾಗಿರುವಂಥ ದಾರಿಗಳಾಗಲಿ, ಮತ್ತು ನಾವು ಮಾಡಬೇಕಾಗಿರುವಂಥ ಕೆಲಸಗಳಾಗಲಿ, ಯಾವುದೇ ಒಂದು ವಿಷಯ ಇರಲಿ, ಒಂದು ಡಿಸಿಷನ್ನ ನಾವು ಯಾವ ರೀತಿ ತೊಗೊಬೇಕು ಒಂದು ಕ್ರಿಶ್ಚಿಯನ್ ಆಗಿತ್ತು. ಯಾಕಂದರೆ ಲೋಕದಲ್ಲಿರೋರಿಗೆ ಏನಿಲ್ಲ, ಯಾರು ಹೇಳೋರು ಕೇಳೋರು ಇಲ್ಲ. ಹಂಗಂದರೆ ತಂದೆ ತಾಯಿ ಹೇಳ್ಬೋದು, ಬೇರೆಯವ್ರು ಇರ್ಬೋದು, ಆದರೆ ದೇವರು ಅಂತ ಹೇಳೋರು ಕೇಳೋರು ಇರಲ್ಲ. ಅವರ ದೇವರುಗಳು ಅವರನ್ನು ಏನು ಮಾಡಲ್ಲ, ನಡೆಸೋದು ಇಲ್ಲ. ನಮ್ಮ ದೇವರು ನಮ್ಮನ್ನು ಏನು ಮಾಡ್ತಾರೆ, ನಡೆಸ್ತಾರೆ. ಹಲ್ಲೆಲೂಯಾ. ನೋಡಿ, ಅದನ್ನೇ ಆ ಒಂದು ಡಿಫ್ರೆನ್ಸ್ ನಾವು ನೋಡಬೇಕು. ನಾನು ಯಾರ ಬಗ್ಗೆ ಕೊರತೆ ಹೇಳ್ತಾ ಇಲ್ಲ, ನಾನು ಏನು ಹೇಳ್ತೇನೆ, ಕ್ರಿಶ್ಚಿಯನ್ ಆಗಿರುವಂಥ ನಾವು, ಅಂದರೆ ಕ್ರಿಸ್ತುವಲ್ಲಿ ಇರುವಂಥ ನಾವೇನು ಮಾಡಬೇಕು, ದೇವ್ರ ಹತ್ರ ಗೈಡೆನ್ಸ್ ತೊಗೊಬೇಕು. ಅಂದರೆ ಏನು ಹೇಳಬೇಕು, ದೇವ್ರ ಹತ್ರ ಗೈಡೆನ್ಸ್ ಕರ್ತೇನೆ, ದೇವ್ರು ಏನು ಹೇಳ್ತಾರೋ ಆಲೋಚನೆ ತೊಗೊಬೇಕು. ಹಲ್ಲೆಲೂಯಾ. ನಾವು ಆಲೋಚನೆ ತೊಗೊಳ್ಳೋದೇ ನಡೆಯುವಾಗಲೇ ಎಷ್ಟೋ ಕಷ್ಟಗಳಾಗಿ ನಾವು ಏನು ಮಾಡ್ತೀವಿ, ಹೋಗಿ ಸಿಕ್ಕಾಕೊಳ್ತೀವಿ. ದೇವ್ರ ಹತ್ರ ಆಲೋಚನೆ ತೊಗೊಂಡೋಗಿ ನೀವು ಕಷ್ಟದಲ್ಲಿ ಸಿಕ್ಕಾಕೊಂಡ್ರೆ ಏನು ಮಾಡೋದು? ಸೊ ನಮ್ಮ ಸ್ಟಾರ್ಟಿಂಗಲ್ಲಿ ಏನು ಮಾಡೋಣ, ಎಲ್ಲ ಪ್ರಶ್ನೆಗಳನ್ನು ಆನ್ಸರ್ ಮಾಡೋಣ, ಆಮೇಲೆ ನಾವು ಮುಂದುವರೆದು ಟಾಪಿಕ್ ನೋಡೋಣ. ಆದರೆ ಒಂದು ವೇಳೆ ದೇವರು ಹೇಳುವಂಥ ಆಲೋಚನೆಯನ್ನು ಕೇಳಿ ನೀವು ಕಷ್ಟದಲ್ಲಿ ಹೋಗಿ ಸಿಕ್ಕಾಕೊಂಡ್ರೆ ಏನು ಮಾಡ್ತೀರಾ? ನಿಮ್ಮ ಆಲೋಚನೆ ನೀವು ಕಷ್ಟ ಆಗ್ಬೋದು, ಒಳ್ಳೆಯದು ಆಗ್ಬೋದು. ಯಾಕಂದರೆ ಎಷ್ಟು ಒಳ್ಳೆಯ ಆಲೋಚನೆಗಳಿದೆ. ಸೊ ಒಳ್ಳೆಯ ಆಲೋಚನೆ, ದೇವರು ಕೊಟ್ಟಿರುವಂಥ ಆಲೋಚನೆನೇ ಕೇಳಿ ನೀವು ಕಷ್ಟದಲ್ಲಿ ಹೋಗಿ ಸಿಕ್ಕಾಕೊಂಡ್ರೆ ಏನು ಮಾಡ್ತೀರಾ? ಏನು ಹೇಳ್ದೆ? ಕಷ್ಟಕಾಲದಲ್ಲಿ ಬಿಡಿಸೋಕೆ ದೇವರು ಶಕ್ತರಾಗಿದ್ದಾರೆ. ಓಕೆ, ಅದಕ್ಕೆ ನಾವು ದೇವ್ರು ಕೇಳ್ದೇನೆ ಹೋಗಿ ಕಷ್ಟದಲ್ಲಿ ಹೋಗಿ ಸಿಕ್ಕಾಕೊಂಬೋದಲ್ಲ, ಆವಾಗಲೂ ದೇವ್ರು ನಮ್ಮನ್ನು ಏನು ಮಾಡ್ತಾರೆ, ಕಷ್ಟದಿಂದ ಬಿಡಿಸ್ತಾರೆ. ಮತ್ತು ಯಾಕೆ ನಾವು ದೇವ್ರ ಹತ್ರ ಕೇಳಿ ಒಂದು ವಿಷಯವನ್ನು ಮಾಡ್ತೀವಿ? ಚಿಕ್ಕ ವಿಷಯವಾಗಿರ್ಬೋದು, ಏನೋ ಒಂದು ಮನೆಗೋಸ್ಕರ ಏನೋ ಒಂದು ಐಟಮ್ ತೊಗೊಬೇಕಾಗತ್ತೆ, ಏನೋ ಒಂದು ಸ್ಟವ್ ತೊಗೊಳ್ಬೇಕು, ಒಂದು ಮೈಕ್ರೋವೇವ್ ತೊಗೊಬೇಕು, ಏನೋ ಒಂದು ವಿಷಯ ಓಡ್ತಾ ಇದೆ, ಆದರೆ ದೇವರೇ ಇದಕ್ಕಿಂತ ಚೆನ್ನಾಗಿರೋದು ಇದ್ರೆ ಚೆನ್ನಾಗಿರತ್ತಲ್ಲ ಅಂತ ನಾವು ದೇವ್ರ ಹತ್ರ ಹೋಗಿ ಕೇಳ್ತೀವಿ. ಕೇಳೋದ್ರಲ್ಲಿ ತಪ್ಪು ಇಲ್ಲ, ಎಸೆನ್ಷಿಯಲ್ ನಮ್ಮ ಮನೆಗೆ ಬೇಕಾಗಿರುವಂಥ ವಸ್ತುಗಳು ಓಡ್ತಾ ಇದೆ, ಚೆನ್ನಾಗಿದೆ. ಆದರೆ ಏನಾಯಿತು, ದೇವರು ಇಷ್ಟು ವರ್ಷ ಆಯ್ತಲ್ಲ, ಒಂದು ವರ್ಷ ಅದು
ಒಂದು ಫ್ರಿಡ್ಜ್ ತೊಗೊಳ್ಳೋಣ, ಒಂದು ಸೋಫಾ, ಏನೋ ಒಂದು ಚಿಕ್ಕ ಚಿಕ್ಕ ವಿಷಯ ನಮ್ಗೆ ಬೇಕಾಗಿರುವಂಥ ವಿಷಯನೇ. ಮನೆ ಅಂದರೆ ಇದೆಲ್ಲ ಬೇಕು, ಲಕ್ಸುರಿ ಅಂತ ಅಲ್ಲ. ಓಕೆ, ಸೊ ಇಂಥ ವಿಷಯಗಳನ್ನು ಸಹ ಕೇಳುವಂಥವ್ರು ದೇವ್ರ ಹತ್ರ ಎಷ್ಟೋ ಜನರು ಇದ್ದಾರೆ, ಕೇಳುವಂಥವ್ರು ಇದ್ದಾರೆ. ದೇವರೇ ನೀವು ನನಗೆ ಈ ಒಂದು ವಿಷಯವನ್ನು ಕೊಡಿ ಅಂತ. ಓಕೆ, ಕೇಳದೆ ತಾನು ತಗೊಳ್ಳುವಂಥವ್ರು ಇದ್ದಾರೆ. ನನಗೆ ಕಾಸಿದೆ, ಹಣ ಕಾಸಿದೆ, ನಾನೇನು ಮಾಡ್ತೀನಿ, ಈ ಸೇವ್ ಮಾಡಿ ಇಟ್ಕೊಂಡು ತೊಗೊಳ್ತಾರೆ. EMI ಕಟ್ಟೋರು ಇದ್ದಾರೆ, ಲೋನ್ ತೊಗೊಳ್ಳೋರು ಇದ್ದಾರೆ, ಇಂಥ ಎಷ್ಟೋ ಜನರು ಇದ್ದಾರೆ. ಸೊ ಓಕೆ, ಮೇನ್ ಟಾಪಿಕ್ ಹೋಗೋದಕ್ಕೆ ಮುಂಚೆ ಒಂದು ವಿಷಯ ಮಾತಾಡೋಣ. ದೇವರ ವಾಕ್ಯದ ಪ್ರಕಾರ ಈ EMI ಮತ್ತು ಲೋನ್ ತೊಗೊಳ್ಳೋದು ಒಳ್ಳೆಯದಾ ಕೆಟ್ಟದ? ದೇವರ ವಾಕ್ಯದ ಪ್ರಕಾರ, ನಾವು ಲೋಕದ ಪ್ರಕಾರ ಇನ್ನೊಂದು ಸತಿ ನೋಡೋಣ. ಆದರೆ ದೇವರ ವಾಕ್ಯದ ಪ್ರಕಾರ ಒಳ್ಳೆಯದಾ ಕೆಟ್ಟದ? ಎಷ್ಟು ಜನ ತಪ್ಪು ಅಂತಾರೆ, ರೈಟ್? ಯಾರೋ ಜೋರಾಗಿ ಹೇಳಿದ್ರೆ ಅರ್ಥ ಆಗತ್ತೆ. ತಪ್ಪು ಅಂತ ಇದ್ದಾರೆ. ಅದೇನು ಹೇಳ್ದ, ಎಷ್ಟು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ತೊಗೊಬೇಕು. ಓಕೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚ್ಕೊಂತ ಅವರು ಹೇಳ್ತಾ ಇದ್ದಾರೆ. ಓಕೆ, ಇವ್ರು ಹೇಳ್ತಾರೆ ತೊಗೊಳ್ಳೋದು ಫುಲ್ಲಾಗಿ ತಪ್ಪು ಅಂತಾರೆ. ಬೇರೆ ಎಲ್ಲರೂ ಹೇಳ್ಬೋದು ತಪ್ಪು, ಒಳ್ಳೆಯದು ಕೆಟ್ಟದ. ಅದು ತೊಗೊಳ್ದೆ ನಾವು ಸ್ವಲ್ಪ ಕಷ್ಟಪಡೋದೇ ಒಳ್ಳೆಯದು. ಅದು ತೊಗೊಂಡ್ಬಿಟ್ಟು ಇನ್ನೂ ಹೆಚ್ಚಾಗಿ ಕಷ್ಟಪಡಬೇಕಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಓಕೆ, ನಾವೇನು ಮಾಡೋಣ ಅಂದರೆ ದೇವ್ರ ವಾಕ್ಯದಲ್ಲಿ ದೇವ್ರು ಏನು ಹೇಳ್ತಾರೆ ಅಂತ ನೋಡೋಣ. ಪ್ರಾಬ್ಸ್ ಜ್ಞಾನೋಕ್ತಿಗಳು 16ನೇ ಅಧ್ಯಾಯ 1ನೇ ವಾಕ್ಯದಿಂದ 1-5 ಓದಿ. ಜ್ಞಾನೋಕ್ತಿಗಳು 16 1-5. ಪ್ರಾವರ್ಬ್ಸ್ ಚಾಪ್ಟರ್ 16 ವರ್ಸಸ್ 1-5. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಜ್ಞಾನೋಕ್ತಿಗಳು 16 ವಚನ 1 ಪ್ರಾವರ್ಬ್ಸ್ 16 ವರ್ಸಸ್ 4 ಓದಿ ಸಾಕು. 1-4. ಓಕೆ, 1-4. ಹೃದಯದ ಸಂಕಲ್ಪವು ಮನುಷ್ಯನ ವಶವು, ತಕ್ಕ ಉತ್ತರ ಕೊಡುವ ಶಕ್ತಿಯು ಕರ್ತರಿಂದ ಉಂಟಾಗುವುದು. ಮನುಷ್ಯರ ನಡತೆಯೆಲ್ಲ ಸ್ವಂತ ದೃಷ್ಟಿಗೆ ಶುದ್ಧ, ಕರ್ತರು ಅಂತರಂಗವನ್ನು ಪರೀಕ್ಷಿಸುವರು. ನಿನ್ನ ಕಾರ್ಯಭಾರವನ್ನು ಕರ್ತರಿಗೆ ವಹಿಸಿದರೆ ನಿನ್ನ ಉದ್ದೇಶಗಳು ಸಫಲವಾಗುವವು. ಕರ್ತರು ಒಂದೊಂದಕ್ಕೂ ತಕ್ಕ ಗುರಿಯಿಂದ ಸೃಷ್ಟಿಸಿದ್ದಾರೆ. ಹೌದು, ಕೇಡಿನ ದಿನಕ್ಕಾಗಿ ಕೆಡುಕರನ್ನು ಉಂಟು ಮಾಡಿದ್ದಾರೆ. ಆಮೇಲೆ 3ನೇ ವಾಕ್ಯ ಇನ್ನೊಂದ್ಸತಿ ಓದಿ, ಅದು ತುಂಬಾ ಮುಖ್ಯವಾದಂಥ ವಾಕ್ಯ. 3rd ವರ್ಸ್. ನಿನ್ನ ಕಾರ್ಯಭಾರವನ್ನು, ನಿನ್ನ ಕಾರ್ಯಗಳನ್ನು ಏನ್ ಮಾಡಿ, ನಿನ್ನ ಪ್ಲಾನ್ಸ್ ನ ಏನ್ ಮಾಡು, ಕರ್ತರಿಗೆ ಒಪ್ಪಿಸಿದ್ರೆ ನಿನ್ನ ಉದ್ದೇಶಗಳು ಸಫಲವಾಗುವು. ಹಲ್ಲೆಲೂಯಾ. ನಿನ್ನ ಕಾರ್ಯಗಳನ್ನ ಅಂದ್ರೆ ನೀನು ತಗೊಳ್ಬೇಕಾಗಿರುವಂತ ಡಿಸಿಷನ್ಸ್ನ ದೇವರಿಗೆ ಒಪ್ಪಿಸಿದ್ರೆ ಏನಾಗತ್ತಂತೆ, ಸಫಲ ಆಗತ್ತೆ ಅಂತ ವಾಕ್ಯ ಇದೆ. ಹಲ್ಲೆಲೂಯಾ. ನೆಕ್ಸ್ಟ್ ನಾವೇನ್ ಮಾಡೋಣ ಅಂದ್ರೆ 9ನೇ ವಾಕ್ಯ ಓದಿ. ಮನುಷ್ಯನು ತನ್ನ ಮನದಂತೆ ದಾರಿಯನ್ನು ಆರಿಸಿಕೊಂಡರು, ಕರ್ತರೇ ಅವನಿಗೆ ಗತಿಯನ್ನು ಏರ್ಪಡಿಸುವರು. ಒಂದು ವೇಳೆ ನಿನ್ನ ಪ್ಲಾನ್ಸ್ನ ದೇವರಿಗೆ ಒಂದು ವೇಳೆ ಕೊಡದೆ ಹೋದ್ರು, ನಮ್ಮ ಮನಸ್ಸಿನ ರೀತಿಯಲ್ಲಿ ನಾವು ಆರಿಸಿಕೊಂಡ್ರು, ಅದರ ಎಂಡ್ ಅದ್ರಲ್ಲಿ ಯಾವ ರೀತಿಯಾದ ಸೊಲ್ಯೂಷನ್ ಬರುತ್ತೆ ಅನ್ನೋದು ಯಾರು ಡಿಸೈಡ್ ಮಾಡೋದಂತೆ, ದೇವರು. ಹಲ್ಲೆಲೂಯಾ. ಲಾಸ್ಟಲ್ಲಿ ಒಂದು ವಿಷಯ ನಾವು ಮಾಡ್ತಾ ಇದ್ದೀವಿ, ಅದು ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಅಂತ ಅದನ್ನ ಡಿಸೈಡ್ ಮಾಡೋದು ಯಾರು, ದೇವರು. ನಾವು ದೇವರ ಹತ್ರ ಹೋಗಿ ಒಪ್ಪಿಸ್ತಾ ಇರೋದು ಏನಕ್ಕೋಸ್ಕರ ಅಂದರೆ, ಲಾಸ್ಟಲ್ಲಿ ಒಂದು ವಿಷಯ ನಾವು ಮಾಡುವಾಗಲೂ ಮಾಡದೇ ಇರುವಾಗಲೂ ಅದು ಲಾಸ್ಟಲ್ಲಿ ಎಲ್ಲೋಗಿ ಮುಗಿಯುತ್ತೆ ಅಂತ ಡಿಸೈಡ್ ಮಾಡ್ತಾ ಇರೋದು ಯಾರು, ದೇವರು. ನಾವೇನು ಮಾಡ್ತಾ ಇಲ್ಲ, ನಾವು ಒಂದು ವಿಷಯ ತಗೊಳ್ಳೋದಕ್ಕೂ ಒಂದು ವಿಷಯವನ್ನು ಮಾಡುವುದಕ್ಕೆ ಒಂದು ಹೆಜ್ಜೆ ಎತ್ತಿಡೋದು ಮುಂಚೆ ದೇವ್ರ ಹತ್ರ ಕೇಳುವುದಕ್ಕೆ ಕಾರಣ, ನಾವು ಹೆಜ್ಜೆ ಎತ್ತಿಟ್ಟ ಮೇಲೆ ಆ ಹೆಜ್ಜೆ ಎಲ್ಲೋಗಿ ಮುಗಿಸುತ್ತೆ, ಎಲ್ಲೋಗಿ ಎಂಡ್ ಆಗತ್ತೆ ಅಂತ ಹೇಳೋದು ಯಾರು, ದೇವರು. ಡಿಸೈಡ್ ಮಾಡ್ತಾ ಇರೋದು ಯಾರಂತೆ, ದೇವರು. ಹಲ್ಲೆಲೂಯಾ. ಲಾಸ್ಟ್ ನೋಡಿ, ನೆಕ್ಸ್ಟು 22 ಓದಿ, ಹಂಗೆ ಸರಿ 25 ಓದಿ, ಆಮೇಲೆ ಬೇರೆ ಎಲ್ಲ ಓದಿ. 25 ಓದಿ. ಮನುಷ್ಯನ ದೃಷ್ಟಿಗೆ ಸರಳವಾಗಿ ತೋರುವ ಒಂದು ದಾರಿ ಉಂಟು, ಕಟ್ಟ ಕಡೆಗೆ ಅದು ಮರಣ ಮಾರ್ಗವೇ. ಹಲ್ಲೆಲೂಯಾ. ಮನುಷ್ಯರ ದೃಷ್ಟಿಗೆ ಕರೆಕ್ಟು ಅಂತ ತೋರುವಂತ ದಾರಿ ಇದೆ, ಆದ್ರೆ ಅದೇನ್ ಮಾಡತ್ತಂತೆ, ಲಾಸ್ಟಲ್ಲಿ ಮರಣವನ್ನು ಕೊಡತ್ತೆ ಅಂತ ಇದ್ದಾರೆ. ಹಲ್ಲೆಲೂಯಾ. ನೋಡಿ, ಈ ವಾಕ್ಯಗಳೆಲ್ಲ ಓದಬೇಕಾದ್ರೆ ಒಂದು ಕಾಗದಲ್ಲಿ ಏನು ಹೇಳ್ತಾರೆ, ಫಸ್ಟ್ ಏನು ಹೇಳ್ತಾ ಇದ್ದಾರೆ ನೋಡಿ, 17ನೇ ಅಧ್ಯಾಯದಲ್ಲಿ, ನಿನ್ನ ಪ್ಲಾನ್ಸ್ನ ನೀನು ಏನು ಮಾಡು, ದೇವ್ರ ಹತ್ರ ಸಬ್ಮಿಟ್ ಮಾಡು, ಅಂದರೆ ದೇವ್ರ ಹತ್ರ ಒಪ್ಪಿಸು. ಆವಾಗ ಏನಾಗತ್ತಂತೆ, ಅದನ್ನು ದೇವರು ಆಶೀರ್ವದಿಸ್ತಾರೆ. ಹಲ್ಲೆಲೂಯಾ. ಒಂದು ವೇಳೆ ನಿನ್ನ ಪ್ಲಾನ್ಸ್ನ ನೀನು ಮಾಡಿದ ಮೇಲೆ ನೀನು ದೇವ್ರ ಹತ್ರ ಕೊಡೋದೇ ಹೋದ್ರೂ ಅದರ ಎಂಡ್ ಡಿಸೈಡ್ ಮಾಡ್ತಾ ಇರೋದು ಯಾರು, ದೇವರು. ನೀವು ದೇವ್ರ ಹತ್ರ ಕೊಟ್ರು ಅವರೇ ಎಂಡ್ ಡಿಸೈಡ್ ಮಾಡಬೇಕು. ದೇವ್ರ ಹತ್ರ ನೀವು ಕೊಡದೆ ಹೋದ್ರೂ ಅದರ ಎಲ್ಲಿ ಎಂಡ್ ಆಗತ್ತೆ ಅಂತ ಯಾರು, ದೇವರೇ ಡಿಸೈಡ್ ಮಾಡ್ತಾರೆ. ಹಲ್ಲೆಲೂಯಾ.
ಇನ್ನೊಂದು ಏನಂದ್ರೆ ತನ್ನ ಸ್ವಂತ ಬುದ್ಧಿಯನ್ನು ಏನು ಮಾಡಬಾರ್ದಂತೆ, ಆಧಾರ ಮಾಡಿಕೊಳ್ಳಬೇಡ. ಅದಕ್ಕೆ ಬದಲು ಏನು ಮಾಡಿ, ದೇವರ ಜ್ಞಾನದಲ್ಲಿ ಏನಾಗಬೇಕಂತೆ ಇದು ಮಾಡಿ. ಅಲ್ಲೇನು ಹೇಳ್ತಾ ಇದ್ದಾರೆ 25ನೇ ವಾಕ್ಯದಲ್ಲಿ, ನೀವು ಯಾವುದು ಒಳ್ಳೇದಂತ ಅನ್ನಿಸ್ಕೊಳ್ತೀರೋ ಆ ದಾರಿ ಎಲ್ಲೋ ಕರ್ಕೊಂಡು ಹೋಗ್ಬಿಡತ್ತಂತೆ, ಮರಣ. ಅಲ್ಲೆಲ್ಲೂಯ. ಇವಾಗ ಏನು ಮಾಡಿ ಅಂದರೆ 20, 21, 22 ಓದಿ. 20, 21, 22, 23. ದೇವರ ವಾಕ್ಯವನ್ನು ಸ್ಮರಿಸುವವನು ಸುಖಕ್ಷೇಮವನ್ನು ಪಡೆಯುವನು, ಕರ್ತನಲ್ಲಿ ಭರವಸೆ ಇಡುವವನು ಭಾಗ್ಯವಂತನು. ಕಂಟಿನ್ಯೂ ಮಾಡಿ ಹಂಗೆ. ಓಕೆ. ಜ್ಞಾನ ಹೃದಯರಿಗೆ ಜಾಣರೆಂಬ ಬಿರುದು ಬರುವುದು, ಸವಿ ತುಟಿಯಿಂದ ಉಪದೇಶ ಶಕ್ತಿಯು ಹೆಚ್ಚುವುದು, ವಿವೇಕಿಗೆ ವಿವೇಕವೇ ಜೀವದ ಬುಗ್ಗೆ, ಮೂರ್ಖನಿಗೆ ಮೂರ್ಖತನವೇ ದಂಡನೆ. ನೋಡಿ, ಜ್ಞಾನಕ್ಕಿಂತ ಬೇರೆ ಏನು ಇಂಪಾರ್ಟೆಂಟ್ ಇಲ್ಲ ಅಂತ 16ನೇ ವಾಕ್ಯ ಓದಿ. ಇನ್ನೊಂದು ವಾಕ್ಯ ಓದೋಣ ಆದ್ಮೇಲೆ 16th ವರ್ಸ್ ಓದಿ. ಬಂಗಾರಕ್ಕಿಂತಲೂ ಜ್ಞಾನವನ್ನು ಪಡೆಯುವುದು ಎಷ್ಟೋ ಮೇಲು. ಬಂಗಾರಕ್ಕಿಂತಲೂ ದೇವರ ಹತ್ರದಿಂದ ಜ್ಞಾನವನ್ನು ಪಡೆಯುವುದು ಎಷ್ಟೋ ಮೇಲು. ಬೆಳ್ಳಿಗಿಂತಲೂ ವಿವೇಕವನ್ನು ಹೊಂದುವುದು ಲೇಸು. ಹಲ್ಲೆಲೂಯಾ. ಜ್ಞಾನ ಮತ್ತೆ ವಿವೇಕ ಅನ್ನೋದು ಎರಡು ಡಿಫ್ರೆಂಟ್ ವಿಷಯ. ಮುಂಚೆನೂ ಒಂದ್ಸತಿ ನಾವು ನೋಡಿರ್ತೀವಿ. ಒಂದು ಬಂದು ಏನನ್ನ ನಾವು ಏನು ತೋರಿಸುತ್ತೆ, ಒಂದು ಬಂದು ನಮ್ಮ ಲೋಕದಲ್ಲಿ ಇರುವಂಥ ಜ್ಞಾನ, ನಾವೇನು ಅರ್ಥ ಮಾಡ್ಕೊಳ್ತೀವಿ. ದೇವರ ವಾಕ್ಯನೇ ಸಹ ಇರಲಿ, ನಾವು ಓದುವಾಗ ನಮಗೊಂದು ಅರ್ಥ ಆಗತ್ತೆ, ಅದು ಜ್ಞಾನ, ನಮ್ಮ ಮನುಷ್ಯರ ಜ್ಞಾನ. ಅದನ್ನು ಮೀರಿ ಬರುವಂಥ ಇನ್ನೊಂದು ವಿಷಯ ಯಾವುದು? ವಿವೇಕ. ಅಲ್ಲೆಲ್ಲೂಯ. ವಿವೇಕ ಅನ್ನೋದು ದೇವರು ಕೊಡುವಂಥ ಇನ್ನೊಂದು ವಿಷಯ. ಓಕೆ, ನಾವು ಇಲ್ಲಿ ಹೋಗೋಣ ಅಂದರೆ ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 5 ಮತ್ತು 6. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ ವಚನ 5 ಮತ್ತು 6. ಪ್ರಾವ್ಸ್ 3 ವರ್ಸಸ್ 5 and 6. ಸ್ವಂತ ಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ, ಸ್ವಂತ ಬುದ್ಧಿಯನ್ನು ಆಧಾರ ಮಾಡಿಕೊಳ್ಳದೆ ಪೂರ್ಣ ಮನಸ್ಸಿನಿಂದ, ಸಂಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ ಕರ್ತರಲ್ಲಿ ಭರವಸೆ ಇಡು. ಕರ್ತರಲ್ಲಿ ಭರವಸೆ ಇಡು. ನಿನ್ನ ಎಲ್ಲಾ ನಡವಳಿಕೆಯಲ್ಲಿ, ಎಲ್ಲಾ ನಡವಳಿಕೆಯಲ್ಲಿ ಅವರ ಚಿತ್ತಕ್ಕೆ ವಿಧೇಯನಾಗಿರು. ಅವರೇ ನಿನ್ನ ಮಾರ್ಗಗಳನ್ನು ಸರಾಗ ಮಾಡುವರು. ಹಲ್ಲೆಲೂಯಾ. ಏನ್ ಹೇಳ್ತಾ ಇದ್ದಾರೆ ನೋಡಿ, ಪೂರ್ಣ ಮನಸ್ಸಿಂದ ದೇವ್ರ ಹತ್ರ ಕೊಟ್ರೆ ಆ ದಾರಿಯನ್ನ ದೇವ್ರು ಏನ್ ಮಾಡ್ತಾರಂತೆ, ಸರಿಪಡಿಸ್ತಾರೆ. ಹಲ್ಲೆಲೂಯಾ. ಓಕೆ, ನಾವು ಈ ಜಾಗದಲ್ಲಿ ಏನು ನೋಡ್ಬೇಕಂದ್ರೆ, ಮನುಷ್ಯರಾದ ನಾವು ಅನೇಕ ಆಲೋಚನೆಗಳನ್ನ ಏನು ಮಾಡ್ತೀವಿ, ಮೈಂಡಲ್ಲಿ ಇಟ್ಕೊಳ್ತೀವಿ. ನಾವು ಚೆನ್ನಾಗಿರುವಾಗ ಒಂದು ಆಲೋಚನೆ, ನಾವು ಚೆನ್ನಾಗಿಲ್ಲದೆ ಇರುವಾಗ ಬೇರೆ ಆಲೋಚನೆಗಳು ಬರುತ್ತೆ. ನಾವು ಕಷ್ಟದಲ್ಲಿರುವಾಗ ಒಂದು ಸೆಟ್ಟಾದ ಆಲೋಚನೆಗಳು ಬರುತ್ತೆ. ನಾವು ಚೆನ್ನಾಗಿರುವಾಗ ಒಂದು ಸೆಟ್ಟಾದ ಆಲೋಚನೆಗಳು ಬರುತ್ತೆ. ನಾವು ನಾರ್ಮಲ್ ಆಗಿರುವಾಗಲೂ ಒಂದು ಸೆಟ್. ಇದು ಏನು ಕೇಳ್ತಾ ಇದ್ದೀನಿ ಅಂದರೆ, ನಾವು ತುಂಬ ಒಂದು ಕೆಟ್ಟ ಸಿಚುವೇಶನಲ್ಲಿ ಇರುವಾಗ, ನಮ್ಮ ಹತ್ರ ಹಣಕಾಸಿರಲ್ಲ, ನಮ್ಮ ಹತ್ರ ಪ್ರಾಬ್ಲಮ್ಸ್ ಇರುವಾಗ, ನಮ್ಮ ಯೋಚನೆಗಳೇ ಏನಾಗಿರುತ್ತೆ, ಬೇರೆ ರೀತಿಯಾಗಿ ಮಾರ್ಪಡುತ್ತೆ. ದೇವ್ರ ಹತ್ರ ಆಲೋಚನೆ ಕೇಳಬೇಕು ಅಂತ ಆ ಒಂದು ಸ್ಥಳದಲ್ಲಿ ನಮಗೇನಾಗಲ್ಲ, ಆಸೆ ಬರಲ್ಲ. ಯಾಕಂದರೆ ನೋಡಿ, ಇವಾಗ ನಾವೇನು ಹೇಳ್ತೀವಿ, ನೆಕ್ಸ್ಟ್ ಹೊತ್ತಿಗೆ ನನಗೆ ಇಲ್ಲ, ನಾನು ಈ ಜಾಗದಲ್ಲಿ ಲೋನ್ ಕಟ್ಟಬೇಕು, ಇಲ್ಲಿರೋ ಹೋಗಿ ನಾನು ಏನು ಮಾಡಬೇಕು, EMI ಕಟ್ಟಬೇಕು, ಇಲ್ಲಿ ಹೋಗಿ ನಾನು ಈ ವಿಷಯ ಮಾಡಬೇಕು, ಆ ವಿಷಯ ಮಾಡಬೇಕು ಅಂತ ನಾವೆಲ್ಲರೂ ಏನಿರ್ತೀವಿ, ಮೈಂಡಲ್ಲಿ 1000 ವಿಷಯಗಳು ಓಡ್ತಾ ಇರುತ್ತೆ. 1000 ವಿಷಯಗಳು ಓಡುವಾಗ ದೇವ್ರ ಹತ್ರ ಹೋಗಿ ನಾವು ಮಾತಾಡೋಕ್ಕೆ ಆಗಲ್ಲ, ಅಥವಾ ದೇವ್ರ ಆಲೋಚನೆ ಪಡ್ಕೊಳ್ಳೋಕ್ಕೂ ಆಗಲ್ಲ. ನಾವೇನು ಹೇಳ್ತೀವಿ, ದೇವರೇ ನಾಳೆ ನನಗೇನಾಯಿತು, ನಾಳೆ ಬೆಳಗ್ಗೆ ನನಗೆ ಡೇಟು, ನಾನು ನೀವು ಕಟ್ಟಿಲ್ಲ ಅಂದರೆ ಏನು ಮಾಡ್ತಾರೆ, ಪೆನಾಲ್ಟಿ ಹಾಕ್ಬಿಡ್ತಾರೆ, ಇಲ್ಲ ಯಾರೋ ಬರ್ತಾರೆ. ಈ ಥರ ನಾವೇನು ಮಾಡ್ತೀವಿ, ಅನೇಕ ಕೆಟ್ಟ ಸಿಚುವೇಷನಲ್ಲಿ ಒಂದು ರೀತಿಯಾದ ಯೋಚನೆಗಳು ಬರುತ್ತೆ. ನಾವೇನು ಹೇಳ್ತೀವಿ, ಯಾರ ಹತ್ರ ಕೇಳಿದ್ರೆ ಏನಾಗುತ್ತೆ, ಇದು ಕೆಟ್ಟ ಸಿಚುವೇಷನಲ್ಲಿ ಬರುವಂಥ ಯೋಚನೆಗಳು. ಫಸ್ಟು ನಾವೇನು ಮಾಡ್ತೀವಿ, ಒಂದು ನನ್ನ ಹೆಸರಲ್ಲಿ ನಾನು ಏನು ಮಾಡ್ತೀನಿ, ಒಂದು ಲೋನು ತೊಗೊಂಡ್ಬಿಡ್ತೀನಿ. ಪರ್ಸ್ನಲ್ ಲೋನ್ ತೊಗೊಳ್ತಾರೆ ಎಷ್ಟೋ ಜನ, ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ತಾರೆ. ಲೋನ್ ಕಟ್ಟಕ್ಕೆ ಏನು ಮಾಡ್ತಾರೆ, ಲೋನ್ ತೊಗೊಳ್ತಾರೆ. ಹಲ್ಲೆಲೂಯಾ. ಸೊ ಇದು ದೇವರು ನಡೆಸಿರುವಂಥದ್ದು ದಾರಿ ಅಲ್ಲ, ನಾನು ಹೋಗಿ ಕಷ್ಟಪಡ್ತಾ ಇರೋದು. ಹಲ್ಲೆಲೂಯಾ. ಇನ್ನೊಂದು ಜಾಗದಲ್ಲಿ ಏನು ಮಾಡ್ತಾರೆ, ಚೆನ್ನಾಗಿರ್ಬೇಕಾದ್ರೆ, ಎಲ್ಲ ಚೆನ್ನಾಗಿ ಹೋಗ್ತಾ ಇರಬೇಕಾದ್ರೆ ಏನು ಅಂತ ಒಂದು ಇಂಗ್ಲೀಷಲ್ಲಿ ಹೇಳ್ತಾರೆ, ವೆನ್ ಎವ್ರಿಥಿಂಗ್ ಇಸ್ ಗೋಯಿಂಗ್ ರೈಟ್ ಯು ವಿಲ್ ಹ್ಯಾವ್ ಎ ಇಚ್ ಅಂತ. ಅದಕ್ಕೆ ಅರ್ಥ ಏನಂದರೆ, ಎಲ್ಲ ಚೆನ್ನಾಗಿ ಹೋಗ್ತಾ ಇರಬೇಕಾದ್ರೆ ಎಲ್ಲೋ ಒಂದು ಕಡೆ ಏನಾದರೂ ಮಾಡಬೇಕು ಅಂತ ಯೋಚನೆ ಬರುತ್ತಂತೆ. ಚೆನ್ನಾಗಿರುವವರು ಸಡನ್ನಾಗಿ ಹೋಗಿ ಏನು ಮಾಡ್ತಾರೆ, ಏನೋ ದೊಡ್ಡ ಪರ್ಚೇಸ್ ಮಾಡಿ ಏನೋ ಹೋಗ್ತಾರೆ, ಲೋನಲ್ಲಿ ಸಿಗಾಕೊಳ್ತಾರೆ ತಿರುಗಿ. ಹಲ್ಲೆಲೂಯಾ. ಏನು ಮಾಡ್ತಾರೆ, ಚೆನ್ನಾಗಿರುವಂಥವ್ರು ಏನು ಮಾಡ್ತಾರೆ, ಎಲ್ಲೋ ಹೋಗಿ ಏನೋ ಮಾಡೋಕ್ಕೋಗಿ ದೊಡ್ಡ ಲೋನಲ್ಲಿ ಸಿಕ್ಕಾಕೊಂಡು ಏನು ಮಾಡ್ತಾರೆ, ಇದಾಗ್ಬಿಡ್ತಾರೆ. ಎಕ್ಸಾಂಪಲ್ ಏನಂದರೆ, ಯಾರೋ ಒಬ್ಬರು ಒಂದು 3 ಲಕ್ಷ 4 ಲಕ್ಷ ಸೇವ್ ಮಾಡಿಟ್ಟಿದ್ರು ಕಾಸು. 3-4 ಲಕ್ಷಕ್ಕೆ ಅವ್ರೇನು ಮಾಡ್ಬೋದಾಗಿತ್ತು, ಒಂದು ಹೊಸ ಕಾರ್ನ, ಚೆನ್ನಾಗಿರೋ ಕಾರ್ನ ತೊಗೊಬೋದಾಗಿತ್ತು. ಅವ್ರ ಮನೆಗೆ ಏನು ಬೇಕಾಗಿತ್ತು, ಒಂದು ಹೊಸ ಕಾರು ಬೇಕಾಗಿತ್ತು. ಅವ್ರೇನು ಮಾಡ್ತಾರೆ ಅಂದರೆ, 3-4 ಲಕ್ಷ ಇದೆಯಲ್ಲ, ಇನ್ನೂ ಒಂದು 2-3 ಲಕ್ಷ ಕೊಟ್ಟರೆ
ಇನ್ನೂ ಚೆನ್ನಾಗಿರೋ ಗಾಡಿ ಬರುತ್ತೆ. ಅಥವಾ ನಾನೇನು ಮಾಡೋಣ, ಅದೇ 3-4 ಲಕ್ಷಕ್ಕೆ ಇನ್ನೂ ಚೆನ್ನಾಗಿರೋ ಗಾಡಿ, ಸ್ವಲ್ಪ ಹಳೆ ಗಾಡಿ ತೊಗೊಬೋದಲ್ಲ. ಎರಡೂ ಕೆಟ್ಟ ಆಲೋಚನೆ ಅಲ್ಲ. ಕಾರ್ಗೆ, ಯಾಕಂದರೆ ಕಾರ್ಗೆ ಲೈಫು ಜಾಸ್ತಿ ಓಡಿಸ್ಬೋದು. 10 ವರ್ಷಕ್ಕೆ ಓಡಿಸಿದ್ರು ಏನೂ ಆಗಲ್ಲ. ಎಕ್ಸಾಂಪಲ್ಗೆ 10 ವರ್ಷಕ್ಕೆ 10-15 ವರ್ಷ ಓಡಿಸಿದ್ರೆ ಏನೂ ಎಷ್ಟೋ ಕಾರ್ಗೆ ಆಗಲ್ಲ, ಕಿಲೋಮೀಟರ್ ಲೆಕ್ಕ. ಸೊ ಆದರೆ ಅವ್ರು ಏನು ಮಾಡ್ತಾರೆ ಅಂದರೆ, ಯಾರೋ ಗೊತ್ತಿಲ್ಲದೆ ಇರೋ ಡೀಲರ್ ಹತ್ರ ಹೋಗಿ ಏನೋ ಮಾಡೋಕ್ಕೆ ಹೋಗಿ ಎಲ್ಲೋ ಸಿಕ್ಕಾಕೊಂಡು ಏನಾಗ್ತಾರೆ, ಲಾಸ್ಟಲ್ಲಿ ತೊಗೊಂಡ ಕಾರು ಮನೆಯಲ್ಲಿ ವರ್ಕ್ಶಾಪ್ಗೂ ಮನೆಗೂ ಎವ್ರಿ ವೀಕ್ ಏನು ಮಾಡಿದ್ರಂತೆ ಓಡಿಸ್ತಾರೆ. ಅವ್ರು 4 ಲಕ್ಷ ಖರ್ಚು ಮಾಡಬೇಕಾಗಿರೋ ಜಾಗದಲ್ಲಿ 6 ಲಕ್ಷ 7 ಲಕ್ಷ ಸುಮ್ಮನೆ ಖರ್ಚಾಯಿತು. ಸೊ ಅವ್ರೇನು ಮಾಡ್ಬೇಕು ಇವಾಗ, ಅದಾದಮೇಲೆ ಖರ್ಚಾಯ್ತು ಅಂದರೆ ಗಾಡಿ ತೊಗೊಂಬಿಟ್ರು, ಅದೇನು ಮಾಡೋಕ್ಕಾಗಲ್ಲ. ಚೆನ್ನಾಗಿಲ್ಲದೆ ಇದ್ದರೆ ಯಾರು ತೊಗೊಳ್ಳೋದು ಇಲ್ಲ, ಲಾಸ್ಗೆ ಒಂದು ಸೇಲ್ ಮಾಡಿ, ಇಲ್ಲ ಅದನ್ನು ಸರಿಪಡಿಸ್ಬೇಕು. ಒಂದೊಂದು ಪಾಠಕ್ಕೆ ಸರಿಪಡಿಸಿ 2 ಲಕ್ಷ ಎಕ್ಸ್ಟ್ರಾ ಆಗ್ಬಿಡ್ತು. ಸೊ ಚೆನ್ನಾಗಿದ್ದಂಥ ಮನುಷ್ಯ 3 ಲಕ್ಷ ಎತ್ಕೊಂಡೋಗಿ ಇನ್ವೆಸ್ಟ್ ಮಾಡಿರ್ಬೋದು, ಅಥವಾ ಒಳ್ಳೆ ಗಾಡಿ ತೊಗೊಂಬೋದಾಗಿತ್ತು. ದೇವರ ಆಲೋಚನೆ ಪಡ್ಕೊಳ್ದೆ ಹೋಗಿ ಏನಾಗ್ತಾಯಿದೆ, ಆ ಜಾಗದಲ್ಲಿ ಏನೋ ಮಾಡ್ತೀನಿ. ನನ್ನ ಆಲೋಚನೆಗೆ ಏನಾಗುತ್ತೆ, ಇವಾಗ ನನ್ನ ಕಾಲು ಎಷ್ಟು ಚಾಚ್ಬೋದು, 4 ಲಕ್ಷ ಅಷ್ಟು ಚಾಚ್ಬೋದು. ಅವ್ರೇನು ಮಾಡ್ತಾರೆ, ಇನ್ನೂ ಸ್ವಲ್ಪ ನನಗೆ ಹಣಕಾಸಿದೆ, ಸ್ಯಾಲ್ರಿ ಇದೆ, ಏನು ಮಾಡ್ತೀನಿ ನಾನು, ಸ್ವಲ್ಪ 1 ಲಕ್ಷ ಎಕ್ಸ್ಟ್ರಾ ಸೇರಿಸಿದ್ರೆ ಹಳೆ ಗಾಡಿ ಇದ್ರೂ ನಾನು ಆಡ್ಬೋದು ಅಂತ ಚಾಚಕ್ಕೆ ಹೋಗಿ ಅವ್ರೇನು ಮಾಡ್ತಾರೆ, ಹೋಗಿ ಎಲ್ಲೋ ಒಂದು ಸಿಕ್ಕಾಕೊಳ್ತಾರೆ. ಇವಾಗ ಹಳೆ ಗಾಡಿ ತೊಗೊಳ್ಳೋದು ತಪ್ಪು ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಆದರೆ ಅದ್ರ ಜೊತೆ ಏನಾಗುತ್ತೆ, ನಾನು ಒಳ್ಳೇದು ಬರುತ್ತಾ ಕೆಟ್ಟದ್ದು ಗಾಡಿ ಬರ್ತಾ ಇದೆ ಅಂತ ನಮಗೆ ಗೊತ್ತಾಗಲ್ಲ. ಎಷ್ಟೋ ಹೊಸ ಗಾಡಿಯಲ್ಲೇ ಏನಾಗುತ್ತೆ, ಪ್ರಾಬ್ಲಮ್ಸ್ ಬರುತ್ತೆ. ಇದೇ ಹೊಸ ಗಾಡಿ ತೊಗೊಳ್ಳೋ ಏನು ಮಾಡ್ತಾರೆ, ನಾನು 4 ಲಕ್ಷಕ್ಕೆ ತೊಗೊಬೋದು ಒಳ್ಳೆ ಗಾಡಿ, ಸೊ 2 ಲಕ್ಷಕ್ಕೆ ತೊಗೊಂಡು ನಾನು ಏನು ಮಾಡ್ತೀನಿ, ಇನ್ನೂ 1 ಲ್ಯಾಕ್ 2 ಲ್ಯಾಕ್ ಎಕ್ಸ್ಟ್ರಾ ಹಾಕಿ ನಾನು ಏನು ಮಾಡ್ತೀನಿ, ಇದಕ್ಕಿಂತ ಚೆನ್ನಾಗಿರೋ ಗಾಡಿ ಒಂದೇ ಸತಿ ಹೆಂಗೂ EMI ತಾನೇ ಕಟ್ಟಬೇಕು, ನಾನು ಒಂದೇ ಸತಿ ತೊಗೊಂಡ್ಬಿಡ್ತೀನಿ. ಆ ಜಾಗದಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ, ದೇವರ ಹತ್ರ ಒಂದು ಆಲೋಚನೆ ನಾವು ಪಡ್ಕೊಳ್ತಾ ಇಲ್ಲ, ಮನುಷ್ಯರ ಆಲೋಚನೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಮನಸ್ಸಿನ ಆಲೋಚನೆ ನಾವೇನು ಮಾಡ್ತಾ ಇದ್ದೀವಿ, ಪಡ್ಕೊಳ್ತಾ ಇದ್ದೀವಿ. ಹಲ್ಲೆಲೂಯ. ಇದು ಒಳ್ಳೆಯ ಚೆನ್ನಾಗಿರಬೇಕಾಗಿರುವಂಥ ಎಕ್ಸಾಂಪಲ್. ಕೆಟ್ಟದಾಗಿರೋದಕ್ಕೂ ನಾವು ಏನು ಮಾಡಿದ್ವಿ, ಎಕ್ಸಾಂಪಲ್ ನೋಡಿದ್ವಿ. ಎರಡರಲ್ಲೂ ನಾವು ಕ್ರಿಸ್ತುವಲ್ಲಿ ಇರಬೇಕಾದ್ರೆ, ನಾವು ಒಂದು ವೇಳೆ ಎಲ್ಲೋ ಲೋನಲ್ಲಿ ಸಿಕ್ಕಾಕೊಂಡು ಏನೋ ತಪ್ಪು ಮಾಡಿ ಎಲ್ಲೋ ಹೋಗಿ ಸಿಕ್ಕಾಕೊಂಡು ಅಂದರೆ ನಮ್ಮನ್ನು ನಡೆಸೋದಕ್ಕೆ ಯಾರಿದ್ದಾರೆ, ದೇವರಿದ್ದಾರೆ. ಆದರೆ ದೇವ್ರ ಹತ್ರ ಕೇಳದೆ ಯಾವುದೇ ಒಂದು ವಿಷಯವನ್ನು ನಾವು ಏನು ಮಾಡಬಾರ್ದು. ಒಂದು ಆಲೋಚನೆ ನಾವು ಮುಂದೆ ಹೊರದು ತೊಗೊಳ್ತಾ ಇದ್ದೀವಿ ಅಂದರೆ ಅಲ್ಲಿಗೆ ಏನಿರಬೇಕು, ದೇವರ ಕೃಪೆಯ ಜಾಗದಲ್ಲಿ ಇಲ್ಲದೆ ಹೋದರೆ, ದೇವರು ನಿಮ್ಮನ್ನು ನಡೆಸದೆ ಹೋದರೆ ನಾವೇನು ಮಾಡ್ತೀವಿ, ನಾವು ಆ ಜಾಗದಲ್ಲಿ ಹೋಗಿ ಲೋನಲ್ಲಿ ಅಥವಾ ನಾವು ಕಷ್ಟದಲ್ಲಿ ಏನು ಮಾಡ್ತೀವಿ, ನಮ್ಮನ್ನು ನಾವು ಸಿಕ್ಕಾಕೊಳ್ತೀವಿ. ಇದು ಬರೀ ಹಣಕಾಸಿನ ವಿಚಾರ ಮಾತ್ರ ಅಲ್ಲ, ಜೀವನದಲ್ಲಿ ಎಷ್ಟೋ ಡಿಸಿಷನ್ಸ್ ಇರುತ್ತೆ. ಹಲ್ಲೆಲೂಯಾ. ನಾವು ಯಾರ ಜೊತೆ ಫ್ರೆಂಡ್ಶಿಪ್ ಸ್ನೇಹಿತೆ ಇಟ್ಕೊಂಡು, ಯಾರ ಜೊತೆ ನಾವು ಪಾರ್ಟ್ನರ್ ಆಗಿರಬೇಕು, ಯಾರ ಜೊತೆ ನಾವು ಒಂದೊಂದು ಬಿಸ್ನೆಸ್ ಪಾರ್ಟ್ನರ್ ಆಗಬೇಕು, ಚಿಕ್ಕ ಚಿಕ್ಕ ವಿಷಯದಿಂದ ದೊಡ್ಡ ದೊಡ್ಡ ವಿಷಯಗಳವರೆಗೂ ಮನುಷ್ಯರ ಜ್ಞಾನನೂ ಬೇಕು, ದೇವರ ಆಲೋಚನೆಯೂ ಬೇಕು. ಹಲ್ಲೆಲೂಯಾ. ಬರೀ ಮನುಷ್ಯರ ಆಲೋಚನೆ ಇಟ್ಕೊಂಡು ನಾವು ಸರಿಯಾಗೋಕ್ಕೂ ಆಗಲ್ಲ, ಬರೀ ದೇವರ ಆಲೋಚನೆ ಮಾತ್ರ ನಾವು ಇಟ್ಕೊಂಡು ಎಲ್ಲರೂ ನಡೆಯೋಕ್ಕೂ ಆಗಲ್ಲ. ಯಾಕಂದರೆ ನಮಗೆ ದಾರಿ ಯಾವ್ದು, ಆಪ್ಷನ್ಸ್ ಏನೇನಿದೆ ಅಂತ ಗೊತ್ತಿಲ್ಲದೆ ಹೋದರೆ ನಾವೇನು ಮಾಡೋಕ್ಕಾಗಲ್ಲ, ಸರಿಯಾದ ಆಪ್ಷನ್ನ ಚೂಸ್. ಎಷ್ಟೋ ಜನರು ಏನು ಮಾಡ್ತೀವಿ ಅಂದರೆ, ನಾನೇ ಎಷ್ಟೋ ಸತಿ ಏನು ಮಾಡ್ತೀವಿ, ಆಪ್ಷನ್ಸ್ ಏನಿದೆ ಅಂತ ಗೊತ್ತಾಗಲ್ಲ, ಅದಕ್ಕೆ ಮುಂಚೆನೇ ಏನು ಹೇಳ್ತೀವಿ, ದೇವರೇ ನನಗೆ ಇದೇನಾ ಅಂತ ಕೇಳೋಕ್ಕೆ ಪ್ರಾರಂಭಿಸ್ಬಿಡ್ತೀವಿ. ಒಂದು ಸಮಯ ಬಂದು ಇನ್ನೇನು ಲಾಸ್ಟ್ ನೋಡಿ, ಇಲ್ಲಿ ವಾಕ್ಯ ಯಾಕಂದರೆ 16ರಲ್ಲಿ 33ನೇ ವಾಕ್ಯ ಓದಿ, 16ಅಲ್ಲಿ 33, Proverbs 16:33, 32 and 33 ಓದಿ. ಲಾಸ್ಟ್ 2 ವಾಕ್ಯಗಳು 13 ಜ್ಞಾನೋಕ್ತಿಗಳ 16 16ಅಲ್ಲಿ 32, 33. ಜ್ಞಾನೋಕ್ತಿಗಳು 16ನೇ ವಚನ 30 ಮತ್ತು 31. Proverbs 16:30 and 32, 31. ಲಾಸ್ಟ್ 2 ವಾಕ್ಯಗಳು, ಲಾಸ್ಟ್ 32. ಕಣ್ಣನ್ನು ಮುಚ್ಚಿಕೊಳ್ಳುವವನು ಕುಯುಕ್ತಿಗಳನ್ನು ಕಲ್ಪಿಸುವನು, ತುಟಿಯನ್ನು ಮಡಚಿಕೊಳ್ಳುವನು ಕೇಡನ್ನು ಸಾಧಿಸುವನು. 16, 32, 33, 16. ದೀರ್ಘ ಶಾಂತನು, ಯಾರು ತುಂಬ ಪೇಷಂಟ್ ಆಗಿರ್ತಾರೋ ಅವನು ಏನಂತೆ, ಒಂದು ಶೂರನಿಗಿಂತ ಶ್ರೇಷ್ಠ. ತನ್ನನ್ನು ಆಳುವವನು ಪಟ್ಟಣವನ್ನು ಗೆದ್ದವನಿಗಿಂತ ದೊಡ್ಡವನು. ಹಲ್ಲೆಲೂಯಾ. 33 ಓದಿ. ಉಡಿಯಲ್ಲಿ ಚೀಟು ಹಾಕಬಹುದು, ಅದರ ತೀರ್ಪು ಯಾವನದು. ಹಲ್ಲೆಲೂಯಾ. ಓಕೆ, 2 ವಿಷಯಗಳು ಇನ್ನೂ ಮುಖ್ಯ. ನಾವು ಮೊದಲು ನೋಡೋಣ. ಮೊದಲು ತನ್ನನ್ನು ತಾನು ಯಾರಿಂದ ಕಂಟ್ರೋಲ್ ಮಾಡೋಕ್ಕಾಗಲ್ವೋ ಅವನು ಎಲ್ಲ ಎಷ್ಟು ಶಕ್ತಿಯಾಗಿದ್ರು ಅವನು ಏನಂತೆ, ಎಷ್ಟೇ ಪೌರುಷ ಇದ್ರೂ ಅವನು ವ್ಯರ್ಥ. ಹಲ್ಲೆಲೂಯಾ.
ಸಿಮ್ಸೋನ್ಗಿದ್ದಂಥ ಪ್ರಾಬ್ಲಮ್ ಏನು, ಅವ್ನು ತುಂಬ ಬಲ ಇತ್ತು, ತನ್ನ ಮೇಲೆ ಅವ್ನಿಗೆ ಏನಿರಲಿಲ್ಲ, ಒಂದು ಕಂಟ್ರೋಲ್ ಇರಲಿಲ್ಲ. ಇನ್ನೊಂದು ಏನು ಹೇಳ್ತಾ ಇದ್ದಾರೆ ನೆಕ್ಸ್ಟು ಅದೇ ವಾಕ್ಯದಲ್ಲಿ ಸೆಕೆಂಡ್ ಸೆಂಟೆನ್ಸ್ ಏನು ಹೇಳ್ತಾ ಇದ್ದಾರೆ, ಯಾರಿಗೆ ಪೇಷನ್ಸ್, ನೆಕ್ಸ್ಟ್ ನೋಡಿ, ಒಂದು ತನ್ನನ್ನು ತಾನು ಯಾರು ಗೆದ್ದುತ್ತಾನೋ ಅವನು ಊರೆಲ್ಲ ಗೆದ್ದವನಿಗಿಂತ ಶ್ರೇಷ್ಠ. ಹಲ್ಲೆಲೂಯಾ. ಊರೆಲ್ಲ ಒಬ್ನು ವಿನ್ ಮಾಡ್ಬೋದು, ಆದರೆ ತನ್ನನ್ನು ತಾನು ಒಬ್ಬ ಗೆದ್ದಿಲ್ಲ ಅಂದರೆ ಆ ಜಾಗದಲ್ಲಿ ಏನಾಗಲ್ಲ ಅಂತೆ, ಎಲ್ಲದಕ್ಕೂ ಇರ್ತಾರೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಂದರೆ, ಒಂದು ಸ್ವಂತ ಜೀವನದಿಂದ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಇನ್ನೊಂದು ದೇವ್ರ ವಾಕ್ಯದಿಂದ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಮೊದಲು ಯಾವ್ದು ನೋಡೋಣ, ಸ್ವಂತ ಜೀವನದ ಹೇಳ ಅಲ್ಲ ದೇವ್ರ ವಾಕ್ಯದಲ್ಲ? ಸರಿ, ಮೊದಲು ದೇವ್ರ ವಾಕ್ಯದಲ್ಲಿ ನೋಡೋಣ. ಜೆನಿಸಿಸ್ ಆದಿಕಾಂಡ 25ನೇ ಅಧ್ಯಾಯ, 25 ಇಲ್ಲ ಇರೆ 25 20 ಇಲ್ಲ 30ನೇ ಅಧ್ಯಾಯ 25ನೇ ವಾಕ್ಯದಿಂದ ಓದಿ. ಸ್ವಲ್ಪ ಹೊತ್ತು ಓದೋಣ. ಜೆನಿಸಿಸ್ 30 ಆದಿಕಾಂಡ 30ನೇ ಅಧ್ಯಾಯ 25ಇಂದ ಓದಿ. ಆದಿಕಾಂಡ 30ನೇ ಅಧ್ಯಾಯ ವಚನ 25ರಿಂದ. ಜೆನೆಸಿಸ್ 30 verses 25. ರಾಹೇಲಳು ಯೋಸೇಫನನ್ನು ಕೆತ್ತ ನಂತರ ಯಾಕೋಬನ ಲಾಬಾನನಿಗೆ, ನನಗೆ ಅಪ್ಪಣೆ ಕೊಡಬೇಕು, ನಾನು ನನ್ನ ದೇಶದಲ್ಲಿರುವ ಸ್ವಂತ ಊರಿಗೆ ಹೋಗಬೇಕು. ನಾನು ಸೇವೆ ಮಾಡಿ ಪಡ್ಕೊಂಡ ಹೆಂಡತಿಯರನ್ನು ನನ್ನ ಮಕ್ಕಳನ್ನು ನನಗೆ ಒಪ್ಪಿಸು, ನಾನು ಹೋಗುತ್ತೇನೆ, ನಾನು ನಿನಗೆ ಮಾಡಿದ ಸೇವೆ ನಿನಗೆ ತಿಳಿದೇ ಇದೆ ಎಂದು ಹೇಳಲು, ಲಾಬಾನನು ಅವನಿಗೆ, ನನ್ನ ಮೇಲೆ ದಯವಿಟ್ಟು ನನ್ನ ಬಳಿಯಲ್ಲೇ ಇರು, ಕರ್ತರು ನಿನ್ನ ನಿಮಿತ್ತವಾಗಿ ನನ್ನನ್ನು ಅಭಿವೃದ್ಧಿಪಡಿಸಿದ್ದಾರೆ ಎಂದು ಚೆನ್ನಾಗಿ ತಿಳಿದಿದ್ದೇನೆ, ನಾನು ನಿನಗೆ ಏನು ಕೊಡಬೇಕು ಹೇಳು, ಕೊಡುತ್ತೇನೆ ಎಂದು ಹೇಳಿದನು. ಅದಕ್ಕೆ ಯಾಕೋಬನು, ನಾನು ನಿನಗೆ ಮಾಡಿದ ಸೇವೆಯನ್ನು, ನನ್ನ ವಶದಲ್ಲಿ ಇದ್ದ ನಿನ್ನ ಪಶುಗಳು ಅಭಿವೃದ್ಧಿಯಾದದ್ದನ್ನು ನೀನು ಬಲ್ಲೆ. ನಾನು ಬರುವುದಕ್ಕೆ ಮೊದಲು ನಿನಗಿದ್ದ ಸ್ವಲ್ಪವೇ ಈಗ ಬಹಳವಾಗಿ ಹೆಚ್ಚಾಯಿತು. ನಾನು ಕೈ ಹಾಕಿದ ಎಲ್ಲ ಕೆಲಸದಲ್ಲಿಯೂ ಕರ್ತರು ನಿನ್ನನ್ನು ಅಭಿವೃದ್ಧಿಪಡಿಸಿದ್ದಾರೆ. ನಾನು ಸ್ವಂತ ಮನೆಗೋಸ್ಕರ ಯಾವಾಗಲೂ ಸಂಪಾದನೆ ಮಾಡಿಕೊಳ್ಳಲಿ ಎಂದು ಹೇಳಿದನು. ಲಾಬಾನನು, ನಿನಗೆ ನಾನೇನು ಕೊಡಬೇಕು ಹೇಳು ಅನ್ನಲು, ಯಾಕೋಬನು, ನನಗೆ ಏನು ಕೊಡಬೇಡ, ಒಂದು ಕೆಲಸ ಮಾತ್ರ ಮಾಡಿದರೆ ನಾನು ನಿನಗೆ ನಿನ್ನ ಹಿಂಡನ್ನು ಮೇಯಿಸಿ ಕಾಯುವೆನು. ಅದು ಏನೆಂದರೆ, ಇವತ್ತು ನಾನು ನಿನ್ನ ಹಿಂಡಿನೊಳಗೆ ಹೋಗಿ ವಿಕಾರ ವರ್ಣವುಳ್ಳ ಅವುಗಳನ್ನೆಲ್ಲ, ಅಂದರೆ ಕುರಿಗಳಲ್ಲಿ ಕಪ್ಪಾಗಿ ಇರುವವುಗಳನ್ನು, ಆಡುಗಳಲ್ಲಿ ಚುಕ್ಕೆ ಅಥವಾ ಮಚ್ಚೆ ಉಳ್ಳವುಗಳನ್ನು ವಿಂಗಡಿಸುವೆನು. ಮುಂದೆ ಅಂಥದ್ದು ಹುಟ್ಟಿದರೆ ಅದು ನನ್ನ ಸಂಬಳವೆಂದು ನೀನು ಭಾವಿಸಬೇಕು. ನೀನು ನಿನ್ನ ಮೇಲೆ ಬಂದು ನಾನು ಪಡೆದದ್ದನ್ನು ಪರೀಕ್ಷಿಸುವಾಗ ನಾನು ಪ್ರಾಮಾಣಿಕನೋ ಅಪ್ರಾಮಾಣಿಕನೋ ಎಂಬುದು ಪ್ರತ್ಯಕ್ಷವಾಗುವುದು. ಆಡುಗಳಲ್ಲಿ ಚುಕ್ಕೆ ಮಚ್ಚೆಯೂ ಇಲ್ಲದನ್ನು, ಕುರಿಗಳಲ್ಲಿ ಕಪ್ಪವಿಲ್ಲದನ್ನು ನನ್ನ ಬಳಿಯಲ್ಲಿ ಸಿಕ್ಕಿದರೆ ಅದನ್ನು ಕದ್ದದೆಂದು ಎಣಿಸಬಹುದು ಅಂದನು. ಅದಕ್ಕೆ ಲಾಬಾನನು, ಒಳ್ಳೆಯದು, ನೀನು ಹೇಳಿದಂತೆ ಆಗಲಿ ಅಂದನು. ಅದೇ ದಿನ ಲಾಬಾನನು ಓತೆಗಳಲ್ಲಿ ರೇಖೆ, ಮಚ್ಚೆ ಇದ್ದವುಗಳನ್ನು ಮೇಕೆಗಳಲ್ಲಿ ಚುಕ್ಕೆ ಇದ್ದವುಗಳನ್ನು, ಅಂದರೆ ಸ್ವಲ್ಪ ಬಿಳುಪಾದ ಬಣ್ಣವು ತೋರಿದ ಎಲ್ಲ ಅವುಗಳನ್ನು, ಕುರಿಗಳಲ್ಲಿ ಕಪ್ಪಾಗಿ ಇರುವುಗಳನ್ನು ವಿಂಗಡಿಸಿ ತನ್ನ ಮಕ್ಕಳ ವಶಕ್ಕೆ ಒಪ್ಪಿಸಿ, ತನಗೂ ಯಾಕೋಬನಿಗೂ 3 ದಿನ ಪ್ರಯಾಣದಷ್ಟು ದೂರ ಅಂತರವನ್ನು ಬಿಟ್ಟನು. ಯಾಕೋಬನು ಲಾಬನ ಹಿಂಡಿನಲ್ಲಿ ಮಿಕ್ಕಾದವುಗಳನ್ನು ಮೇಯಿಸಿದನು. ಹೀಗಿರುವಲ್ಲಿ ಯಾಕೋಬನು ಲಿಬ್ನೆ, ಲೂಜ್, ಆರ್ಮೋನ್ ಎಂಬ ಮರಗಳಲ್ಲಿ ಹಸಿಗೋಲುಗಳನ್ನು ತೆಗೆದುಕೊಂಡು ಪಟ್ಟೆಯಾಗಿ. ಸಾಕು, ಆಮೇಲೆ ಓದೋಣ. ಇಲ್ಲಿವರೆಗೂ ನಾವೇನು ನೋಡ್ತಾ ಇದ್ದೇವೆ ಅಂದರೆ ಯಾಕೋಬನ ಜೀವನ. ಯಾಕೋಬನಿಗೆ ಅರ್ಥನೇ ಏನಂತೆ, ಎತ್ತನಂತೆ ತಮಿಳಲ್ಲಿ ಚೀಟರ್, ಅವನ ಮೋಸ ಮಾಡುವಂಥ ಒಂದು ಮನುಷ್ಯ. ಅವನ ಕ್ಯಾರೆಕ್ಟರ್ ಏನಾಗಿತ್ತು, ಈಸಿಯಾಗಿ ಯಾರನ್ನ ಬೇಕಾದರೂ ಏಮಾರಿಸ್ಬೋದು ಅನ್ನೋದೇ ಯಾಕೋಬನ ಕ್ಯಾರೆಕ್ಟರ್. ಇಂಥ ಯಾಕೋಬನ ಕ್ಯಾರೆಕ್ಟರಲ್ಲಿ, ಅಂದರೆ ಜೇಕೋಬ್ನ ಕ್ಯಾರೆಕ್ಟ್ರಲ್ಲಿ ದೇವ್ರು ಏನು ಮಾಡ್ತಾ ಇದ್ದಾರೆ ಆ ಜಾಗದಲ್ಲಿ, ಯಾಕೋಬ್ ಏನು ಮಾಡ್ತಾ ಇದ್ದಾನೆ ಅಂದರೆ, ಮೊದಲು ತನ್ನ ಅಣ್ಣನ ಏಮಾರಿಸ್ತಾನೆ, ತನ್ನ ಅಪ್ಪನೂ ಏಮಾರಿಸ್ತಾನೆ, ಇಬ್ಬರತ್ತ ಏಮಾರಿಸಿ ತನ್ನ ತಂದೆ ಆಶೀರ್ವಾದನ ಪಡ್ಕೊಂಡು ಎಲ್ಲಿ ಹೋಗ್ತಾನೆ, ತನ್ನ ಅಣ್ಣನಿಗೆ ಭಯಪಟ್ಟು ಎಲ್ಲಿಗೆ ಓಡೋಗ್ತಾನೆ, ಈ ಲಾಬಾನ್ ಮನೆಗೆ ಹೋಗಿ ಸೇರ್ಕೊಳ್ತಾನೆ. ರೇಚಲ್ ಅವರ ತಂದೆ, ರೇಚಲ್ ಮತ್ತು ಲಿಯಾ ಅವರ ತಂದೆ. ಆ ತಂದೆ ಏನು ಮಾಡ್ತಾರೆ ಅಂದರೆ, ಲಾಬಾನ್ ಅನ್ನುವಂಥ ಮನುಷ್ಯ, ಅವನ ಹೆಸರು ಲಾಬಾನ್ ಅನ್ನುವಂಥ ಮನುಷ್ಯ ಏನು ಮಾಡ್ತಾರೆ ಅಂದರೆ, ಯಾಕೋಬ್ಗಿಂತ ದೊಡ್ಡ ಚೀಟರ್ ಆಗಿದ್ದಾರೆ. ಯಾರು? ಲಾಬಾನೇ ಯಾರು? ಯಾಕೋಬೇ ಏನು ಮಾಡ್ತಾರೆ, ಏಮಾರಿಸುವಂಥ ಒಂದು ಮನುಷ್ಯ. ಯಾಕೋಬ್ಗಿಂತ ದೊಡ್ಡ ಏಮಾರಿಸುವಂಥ ಮನುಷ್ಯ ತನ್ನ ತಂದೆ. ಫಾದರ್ ಇನ್ ಲಾಗ್ ಏನು ಹೇಳ್ತೀರಾ? ಮಾವ ಏನು ಮಾಡ್ತಾ ಇದ್ದಾರೆ, ಇವನನ್ನು ಬ್ಯಾಕ್ ಟು ಬ್ಯಾಕ್ ಏಮಾರಿಸ್ತಾರೆ.
ಫಸ್ಟು ಏನು ಮಾಡ್ತಾರೆ ಅಂದರೆ 7 ವರ್ಷ ನಾನು ರೇಚಲ್ಗೋಸ್ಕರ ಕೆಲಸ ಮಾಡ್ತೀನಿ. ಎಲ್ಲಿ ಕೆಲಸ ಮಾಡ್ತಾರೆ ಅಂದರೆ ಆ ಒಂದು ಅವನ ಕುರಿ 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 ಮೇಯಿಸೋದಲ್ಲಿ ಕೆಲಸ ಮಾಡ್ತಾರೆ. ಕುರಿ ಮೇಕೆ ಮೇಯಿಸೋದಲ್ಲಿ ಯಾರು ಯಾಕೋಬ್ ಹೆಲ್ಪ್ ಮಾಡ್ತಾರೆ. 7 ವರ್ಷ ಕೆಲಸ ಮಾಡಿದ ಮೇಲೆ ಅವನು ಯಾರಿಗೋಸ್ಕರ ಕೆಲಸ ಮಾಡಿದ್ದು? ರೇಚಲ್ಗೋಸ್ಕರ. ಆ ತಂದೆ ಏನು ಮಾಡ್ತಾರೆ, ಆ ಅಪ್ಪ ಮಾವ ಏನು ಮಾಡ್ತಾನೆ, ಲಾಬಾನು ಲಿಯಾನ ಮದುವೆ ಮಾಡಿಕೊಟ್ಬಿಡ್ತಾನೆ. ಲಿಯಾ ಆದಮೇಲೆ ಅವ್ನು ಎದ್ದು ನೋಡ್ತಾನೆ, ಬೆಳಗ್ಗೆ ನೋಡಿದ್ರೆ ರೇಚಲ್ ಇಲ್ಲ, ಲಿಯಾ. ಅವನು ಅದಾದಮೇಲೆ ಹೋಗಿ ಇದು ಮಾಡ್ತಾನೆ. ಇನ್ನೊಂದು 7 ವರ್ಷ ಏನು ಮಾಡ್ತಾನೆ, ರೇಚಲ್ಗೋಸ್ಕರ ಕೆಲಸ ಮಾಡಿ ಅದಾದಮೇಲೆ ರೇಚಲ್ನ ಏನು ಮಾಡ್ತಾನೆ, ರೇಚಲ್ಗೋಸ್ಕರ ಕೆಲಸ ಮಾಡ್ತಾನೆ ಇನ್ನೊಂದು 7 ವರ್ಷ. ಸೊ 14 ಇಯರ್ಸ್ ಏಮಾರಿಸುವಂಥ ಯಾಕೋಬನನ್ನೇ 14 ವರ್ಷ ಯಾರು ಮಾಡಿದ್ರು? ಲಾಬಾನು ಏಮಾರಿಸಿದ್ರು. ಅವನಿಗೆ 14 ಇಯರ್ಸ್. ಒಂದು ಜೀವನದಲ್ಲಿ ಯೋಚನೆ ಮಾಡಿ ನೋಡಿ, ಚಿಕ್ಕ ಹುಡುಗನಾಗಿ ಒಂದು ವಯಸ್ಸು, ಒಂದು ಯಂಗ್ ವಯಸ್ಸಲ್ಲಿ ಇರಬೇಕಾಗಿರೋಂಥ ಹುಡುಗ 14 ವರ್ಷ ಏನು ಮಾಡ್ತಾನೆ ಜೀವನದಲ್ಲಿ? ಎತ್ತು ಕೊಟ್ಬಿಡ್ತಾ ಇದ್ದಾನೆ. ಯಾರಿಗೋಸ್ಕರ? ರೇಚಲ್ನ ಮದುವೆ ಮಾಡ್ಕೊಬೇಕು. ಅದನ್ನು ಏನು ಮಾಡ್ತಾ ಇದ್ದಾರೆ ಈ ಒಂದು ತಂದೆ? ಯೂಸ್ ಮಾಡ್ಕೊಳ್ತಾ ಇದ್ದಾರೆ, ಏಮಾರಿಸುವಂಥ ಒಂದು ಮನುಷ್ಯ. ಸೊ 14 ಇಯರ್ಸ್ ಆಯಿತು. 14 ವರ್ಷ ಆದಮೇಲೆ ಇನ್ನೊಂದು 6-7 ವರ್ಷ ಏನು ಮಾಡ್ತಾನೆ, ಅದೇ ಲಾಬಾನ ಹತ್ರ ಯಾರು ಕೆಲಸ ಮಾಡ್ತಾನೆ. ಯಾಕೋಬನ ಗುಣ ಏನಾಗುತ್ತೆ ನೋಡಿ, ಅವನ ಜೊತೇಲಿ ಇರಬೇಕಾದ್ರೆ ಯಾಕೋಬನು ತನ್ನ ಗುಣ ಚೇಂಜ್ ಆಗುತ್ತೆ. ಏಮಾರಿಸ್ತಾ ಇದ್ದಂಥ ಯಾಕೋಬನ ಗುಣ ಯಾವತ್ತು ಬೆತ್ತಲ್ ಅನ್ನೋಂಥ ಜಾಗದಲ್ಲಿ ದೇವರನ್ನ ಇಳಿದು ನೋಡ್ತಾನೋ, ಫಸ್ಟ್ ಟೈಮ್ ಅದೇ ಯಾಕೋಬನ್ ದೇವರನ್ನ ಆ ಜಾಗದಲ್ಲಿ ನೋಡ್ತಾ ಇದ್ದಾರೆ ಅಂತ ದೇವ್ರ ವಾಕ್ಯದಲ್ಲಿದೆ. ಹಲ್ಲೆಲೂಯಾ. ಯಾವತ್ತು ದೇವರನ್ನ ಅವ್ನು ನೋಡ್ತಾನೋ ಅವತ್ತೇ ಯಾಕೋಬನ ಗುಣ ಏನಾಗ್ಬಿಡ್ತು? ಚೇಂಜ್ ಆಗ್ಬಿಡ್ತು. ತನಗೆ ಮೋಸನೇ ನಡೆದ್ರು ಆ ಜಾಗದಲ್ಲಿ ಅವ್ನು ಏನು ಮಾಡ್ತಾ ಇಲ್ಲ, ಏನಕ್ಕೆ ಮೋಸ ಮಾಡಿದ್ರಿ ಅಂತ ಕೇಳ್ತಾ ಇನ್ನೊಂದು 7 ವರ್ಷ ಏನು ಮಾಡ್ತಾನೆ, ಕೆಲಸ ಮಾಡ್ತಾ ಇದ್ದಾನೆ. ಅವನು ನೀವು ಮುಂದೆ 31ನೇ ಅಧ್ಯಾಯ ಮನೇಲಿ ಹೋಗಿ ಓದ್ಕೊಳ್ಳಿ. 31ನೇ ಅಧ್ಯಾಯದಲ್ಲೂ ಸಹ ಏನಾಗತ್ತಂದರೆ, ಅದು ಆಮೇಲೆ ನೋಡೋಣ. ಆದರೆ ಅಲ್ಲೂ ಸಹ ಯಾಕೋಬ್ ತನ್ನ ಗುಣವನ್ನು ತೋರಿಸ್ತಾನೆ. ಅವನು ಅಷ್ಟು ವರ್ಷ ಕೆಲಸ, 20 ವರ್ಷ ಅಷ್ಟು ಕೆಲಸ ಮಾಡಿರ್ತಾನಲ್ಲ, ಒಂದು ಸತಿ ಅವ್ನು ಏನು ಮಾಡಿಲ್ಲ ಅಂದರೆ, ಒಂದು ವೇಳೆ ಯಾವುದಾದ್ರೂ ಒಂದು ಗೋಟ್ ಸೆತ್ತೋಯ್ತು ಅಥವಾ ಒಂದು ಮೇಕೆ ಸೆತ್ತೋಯ್ತು, ಒಂದು ಏನೋ ಸೆತ್ತೋದ್ರು ಅಥವಾ ಯಾರೋ ಕತ್ಕೊಂಡು ಹೋಗ್ಬಿಟ್ರು 1-2, ಇದೆಲ್ಲ ಆದ್ರೂ ತಾನೇನು ಮಾಡ್ತಾನೆ ಅಂದರೆ ಅವನು ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ತೊಗೊಳ್ತಾ ಇದ್ದ ಅಂತೆ. ಯಾರು? ಯಾಕೋಬನು. ತಾನೇ ಏನು ಮಾಡ್ತಾ ಇದ್ದ, ಎಲ್ಲದಕ್ಕೂ ಒಳ್ಳೇದು ಕೆಟ್ಟದಕ್ಕೆ ಏನು ಮಾಡ್ತಾ ಇದ್ದ, ನನಗೆ ಇದೇನು ಮಾಡಿದ್ದಾರೆ, ಒಪ್ಪಿಸಿದ್ದಾರೆ, ಇದನ್ನು ನಾನು ಕಾಪಾಡಬೇಕು, ಒಳ್ಳೇದು ಕೆಟ್ಟದಾದರೂ ಅದಕ್ಕೆ ನಾನೇ ರೆಸ್ಪಾನ್ಸಿಬಿಲಿಟಿ, ನಾನೇ ಜವಾಬ್ದಾರಿ ಅಂತ. ಹೆಂಗಿದ್ದಂಥ ಯಾಕೋಬು ಯಾರ್ದೋ ಆಶೀರ್ವಾದವನ್ನು ಕಳ್ತನ ಮಾಡ್ಕೊಂಬಂದಂಥ, ಯಾಕೆಂದರೆ ತನ್ನ ಅಣ್ಣನ ಆಶೀರ್ವಾದನ ಕಳ್ತನ ಮಾಡ್ಕೊಂಬಂದಂಥ ಯಾಕೋಬು ಈ ಜಾಗದಲ್ಲಿ ಏನು ಮಾಡ್ತಾ ಇದ್ದಾನೆ ನೋಡಿ. ತನ್ನ ಮಾವ ಅವನಿಗೆ ಎಷ್ಟೇ ಏಮಾರಿಸಿದ್ರು ಹಿಂತಿರುಗಿ ಏಮಾರಿಸದೆ ಅವನೇನು ಮಾಡ್ತಾನೆ ಆ ಜಾಗದಲ್ಲಿ ಅಷ್ಟು ವರ್ಷನೂ ಅವ್ರಿಗೇನಾಗಿದ್ದಾನೆ, ಹಾನೆಸ್ಟಾಗಿ ನಡ್ಕೊಳ್ತಾರೆ. ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ, ಅವನು ದೇವರು ಆ ಜಾಗದಲ್ಲಿ ಇಳಿದು ಬಂದ ಮೇಲೆ ತನ್ನ ಗುಣ ಏನಾಯಿತು, ಅದಾದಮೇಲೆ ಯಾರೋ ಅವನು ಏಮಾರಿಸ್ಬೇಕು ಅಂತ ಯೋಚನೆ ಮಾಡ್ತಾ ಇಲ್ಲ. ಹಲ್ಲೆಲೂಯಾ. ನೋಡಿ, ಈ ಜಾಗದಲ್ಲಿ ಯಾಕೋಬನು ಲಾಬಾನ್ ಜೊತೆ ಇಷ್ಟು ವರ್ಷಗಳಿರ್ತಾನೋ, 20 ವರ್ಷಗಳಾದ್ರೂ ಸಹ ಅವನಿಗೇನಾಗ್ತಾ ಇದೆ ಅಂದರೆ, ಇಷ್ಟು ಇದ್ದಂಥ ಎಲ್ಲವೂ ಆಶೀರ್ವಾದ ಆಗ್ತಾ ಇದೆ. ಯಾಕೋಬನಿಂದ ಲಾಬಾನ್ಗೆ ಏನಾಗ್ತಾ ಇದೆ, ಹೆಚ್ಚಾದ ಆಶೀರ್ವಾದ. ಹಲ್ಲೆಲೂಯಾ. ಓಕೆ, ನಾವು ಇಲ್ಲಿವರೆಗೂ ನೋಡಿದ್ಮೇಲೆ ಏನಾಗ್ತಾ ಇದೆ, ಇವಾಗ ಏನು ಮಾಡ್ತಾನೆ ಯಾಕೋಬನು ಹೇಳ್ತಾನೆ, ಇಷ್ಟು ವರ್ಷ ಆಯಿತು, ನಾನು ಹಿಂತಿರುಗಿ ನನ್ನ ಅಪ್ಪ ಅಮ್ಮ ಮನೆಗೆ ಹೋಗ್ತೀನಿ ಅಂತ ತನ್ನ ಮಾವನ ಹತ್ರ ಕೇಳ್ತಾನೆ. ಮಾವನ ಹತ್ರ ಕೇಳಬೇಕಾದ್ರೆ ಮೊದಲು ಮಾವ ಬೇಡ, ಲಾಬಾನ್ ಬೇಡ ಅಂತಾನೆ. ಏನು, ನೀವು ಹೋಗೋದು ಬೇಡ ಅಂತ ಹೇಳಿದ್ಮೇಲೆ ಏನು, ನೀನು ಇರುವುದರಿಂದ ನನಗೇನಾಗ್ತಾ ಇದೆ, ಲಾಭ ಆಗ್ತಾ ಇದೆ. ಲಾಬಾನ್ಗಿರೋದೇನು ಒಂದು, ಇದು ಅವನೇನು ಸ್ಟಿಂಜಿ ಮ್ಯಾನ್ ಅಂತಾರಲ್ಲ, ಅದಕ್ಕೆ ಅರ್ಥ ಏನಂದರೆ ತುಂಬ ಜಿಪ್ನ, ಬೇಸಿಕ್ಲಿ ಅಷ್ಟೇ. ಲಾಭನ ಗುಣ ಅದೇ, ತುಂಬ ಜಿಪ್ನ, ಇನ್ನೊಂದು ಏಮಾರಿಸುವಂಥ ಮನುಷ್ಯ. ಯಾಕೋಬ್ ಎಲ್ಲೋಗಿ ಸಿಕ್ಕಾಕೊಂಡಿದ್ದಾನೆ ನೋಡಿ. ಓಕೆ, ಸೊ ಇಂಥ ಒಂದು ಸ್ಥಳದಲ್ಲಿ ಯಾಕೋಬನು ಏನು ಮಾಡ್ತಾ ಇದ್ದಾನಂದರೆ, ಇವಾಗ ಅವನ ಮಾವನ ಹತ್ರ ಹೇಳ್ತಾನೆ, ನೋಡಿ ನಿಮ್ದಿಷ್ಟು ಇದೆಲ್ಲ ಇದೆ, ನನಗೆ ಇವಾಗ ಓಡ್ತಾ ಇದ್ದೀನಿ, ನನಗೇನಾದರೂ ಸ್ವಲ್ಪ ಬೇಕು. ಇಷ್ಟು ವರ್ಷ ಕೆಲಸ ಮಾಡಿದ್ದಕ್ಕೆ ಏನು ಕೇಳ್ತಾ ಇದ್ದಾನೆ, ಒಂದು ಕೂಲಿ ಕೇಳ್ತಾ ಇದ್ದಾನೆ. ಇಷ್ಟು ವರ್ಷ ಕೆಲಸ ಮಾಡಿದ ಕೂಲಿ ಏನು ಕೇಳ್ತಾ ಇದ್ದಾನೆ ಅಂದರೆ, ನಿಮ್ಮ ಇಷ್ಟು ಎಲ್ಲ ಏನಿದೆ, ಮೇಕೆ ಕುರಿ ಮರಿ ಎಲ್ಲ ಇದೆ, ಮಂದೆ ಇದೆ, ನಿಮ್ಮ ಹತ್ರ ಇಷ್ಟು ಮಂದೆ ಇದೆ, ಈ ರೀತಿ ಮಂದೆಯಲ್ಲಿ ನನಗೇನು ಮಾಡಿ, ಈ ಥರ ಬ್ಲ್ಯಾಕ್ ಸ್ಪಾಟ್ ಬಂದಿರೋದು ಮತ್ತು ಬ್ಲ್ಯಾಕ್ ಚುಕ್ಕೆ ಬಂದಿರೋ ಇಂಥ ಒಂದು ಡಿಫೆಕ್ಟ್ ಆಗಿರುವಂಥ ಒಂದು ಕುರಿಮರಿಗಳನ್ನ ನನಗೇನು ಮಾಡಿ ನೀವು ಕೊಡಿ. ಚೆನ್ನಾಗಿರೋದೆಲ್ಲ ನೀವೇನು ಮಾಡಿ ಇಟ್ಕೊಳ್ಳಿ, ಈ ಥರ ಇರುವುದೆಲ್ಲ ನನಗೆ ಕೊಡಿ ಅಂತ ಹೇಳ್ತಾನೆ. ಅದರಲ್ಲೂ ಸಹ ಅವನು ಒಳ್ಳೇದು ಕೇಳ್ತಾ ಇಲ್ಲ, ಇರೋದಲ್ಲಿ ನನಗಿಷ್ಟು ಒಂದು ಭಾಗ ಕೊಡಿ ಅಂತ. ಲಾಭನ ಏನು ಮಾಡಿದ, ಡೈರೆಕ್ಟಾಗಿ ಮಾಡಲ್ಲ. ಅವನು ಏನು ಮಾಡ್ತಾನೆ, ಹೇಳಿದ ರಾತ್ರಿನೇ ಅವನೇನು ಮಾಡ್ತಾನೆ, ಆ ಥರ ಅವನ ಯಾಕೋಬನ ಮಂದಿಯಲ್ಲಿ ಇದ್ದದ್ದೆಲ್ಲವನ್ನ ಏನು ಮಾಡ್ತಾನೆ, ಸಪ್ರೇಟ್ ಮಾಡಿ 3 ದಿವಸ ದೂರ ಕಳಿಸ್ಬಿಡ್ತಾನಂತೆ. ಟ್ರಾವೆಲ್ ಮಾಡಿ 3 ದಿವಸ ಆ ಥರ ಆಪೋಸಿಟ್ ಡೈರೆಕ್ಷನಲ್ಲಿ ಕಳಿಸ್ಬಿಡ್ತಾನೆ.
ಸೊ ಯಾಕೋಬ್ ನೋಡ್ತಾನೆ, ಯಾಕೋಬ್ಗೆ ಏನು ಗೊತ್ತಾಗ್ತಾ ಇದೆ, ಇಲ್ಲಿರುವಂಥದ್ದೆಲ್ಲವನ್ನ ಏನು ಮಾಡಿಬಿಟ್ಟಿದ್ದಾರೆ, ಕ್ಲೀನ್ ಮಾಡಿ ಬರೀ ಬೆಳ್ಳಕ್ಕಿರೋದು ಮಾತ್ರ ಇದೆ ಅಂತ. 37ನೇ ವಾಕ್ಯದಲ್ಲಿ ನೋಡಿ, 37, 38, 39 ಹಂಗೆ ಓದಿ. ಹೀಗಿರುವಲ್ಲಿ ಯಾಕೋಬನು ಲಿಬ್ನೆ, ಲೂಜ್, ಆರ್ಮೋನ್ ಎಂಬಿ ಮರಗಳ ಹಸಿಗೋಲುಗಳನ್ನು ತೆಗೆದುಕೊಂಡು ಪಟ್ಟೆ ಪಟ್ಟೆಯಾಗಿ ತೊಗಟೆಯನ್ನು ಸುಲಿದು ಅವುಗಳಲ್ಲಿರುವ ಬಿಳಿ ಬಣ್ಣವು ಕಾಣಿಸುವಂತೆ ಮಾಡಿ ಅವುಗಳನ್ನು ಆಡು ಕುರಿಗಳ ಹಿಂಡು ನೀರು ಕುಡಿಯುವ ದೋಣಿಗಳಲ್ಲಿ ಇಟ್ಟನು. ಆಡು ಕುರಿಗಳು ಕುಡಿಯುವುದಕ್ಕೆ ಬಂದು ಸಮಯವೇ ಅವುಗಳಿಗೆ ಸಂಗಮ ಕಾಲವಾಗಿತ್ತು. ಅವು ಕೋಲುಗಳನ್ನು ನೋಡುತ್ತಾ ಸಂಗಮ ಮಾಡಿದ್ದರಿಂದ ರೆಕ್ಕೆ ಚುಕ್ಕೆ ಮಚ್ಚೆಗಳುಳ್ಳ ಮರಿಗಳು ಇದ್ದವು. ಯಾಕೋಬನು ಈ ಮರಿಗಳನ್ನು ಲಾಬನನ ಹಿಂಡಿಗೆ ಸೇರಿಸದೆ ತನ್ನವೆಂದು ಪ್ರತ್ಯೇಕಿಸಿದನು. ಮತ್ತು ಲಾಬನನೇ ಆಡು ಕುರಿಗಳ ಮುಖಗಳನ್ನು ರೇಖೆಯುಳ್ಳ ಆ ಆಡುಗಳ ಮತ್ತು ಕಪ್ಪಾದ ಕುರಿಗಳ ಕಡೆಗೆ ತಿರುಗಿಸಿದನು. ಇದಲ್ಲದೆ ಆಮೇಲೆ ನೋಡಿ, ಈ ಜಾಗದಲ್ಲಿ ಏನಾಗ್ತಾ ಇದೆ, ಇದೆಲ್ಲ ಆದಮೇಲೆ ತಾನೇನು ಮಾಡ್ತಾನೆ, ತನ್ನ ಬುದ್ಧಿ, ಒಂದು ಸರ್ಪೆಂಟ್, ಒಂದು ಸ್ನೇಕ್ನ ಥರ ಏನು ಮಾಡ್ತಾನೆ, ತನ್ನ ಜ್ಞಾನವನ್ನು ಉಪಯೋಗಿಸ್ತಾ ಇದ್ದಾನೆ. ಆ ಜಾಗದಲ್ಲಿ ಏನಂತ ಮಾಡ್ತಾನೆ, ಈ ರೀತಿ ಇದೆಲ್ಲ ಮಾಡಿದ್ರೆ ಅಲ್ಲಿ ಏನು ಹೇಳ್ತಾ ಇದ್ದಾನೆ ನೋಡಿ, 37ನೇ ವಾಕ್ಯ, ಅದನ್ನು ಮಾತ್ರ ಓದಿ. ಹೀಗಿರುವಲ್ಲಿ 41 ಓದ್ಬಿಡಿ ಸಾಕು, 41 ಓದಿ. ಇದಲ್ಲದೆ ಬಲಿಷ್ಠವಾದ ಆಡು ಕುರಿಗಳು ಸಂಗಮ ಮಾಡುವಾಗ ಆ ಕೋಲುಗಳನ್ನು ನೋಡುತ್ತಾ ಸಂಗಮ ಮಾಡಲಿ ಎಂದು ಯಾಕೋಬನು ದೋಣಿಗಳಲ್ಲಿ ಕೋಲುಗಳನ್ನಿಟ್ಟು ಬಲಹೀನ ಆಡು ಕುರಿಗಳ ಎದುರಾಗಿ ಇಡಲಿಲ್ಲ. ಆಮೇಲೆ ಸೊ ಈ ಜಾಗದಲ್ಲಿ 2 ವಿಷಯಗಳು ನಡೀತಾ ಇದೆ. ಒಂದು, ದೇವರು ಒಂದು ದೊಡ್ಡ ಅತಿಶಯವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಜಾಗದಲ್ಲಿ ಅವನು ತನಗಿರುವಂಥ ಜ್ಞಾನದಲ್ಲಿ ಏನು ಮಾಡ್ತಾನೆ, ಆ ಜಾಗದಲ್ಲಿ ಆ ಕೋಲುಗಳನ್ನು ಇಡ್ತಾ ಇದ್ದಾನೆ. ಆ ಕೋಲುಗಳು ಸರಿ ಏನಕ್ಕೋಸ್ಕರ ಈ ಒಂದು ಕುರಿಮರಿಗಳು ಮಾತ್ರ ವೈಟ್, ನೋಡಿ ಎಲ್ಲನೂ ವೈಟ್ ಆಗಿದೆ. ವೈಟ್ ಆ್ಯಂಡ್ ವೈಟು ಆ ಜಾಗದಲ್ಲಿ ಮರಿ ಹಾಕಿದ್ರೆ ಆ ಜಾಗದಲ್ಲಿ ಆ ಮರಿಗೆ ಮಾತ್ರ ಏನಿದೆ ಅಂತೆ, ಕಪ್ಪು ಮಚ್ಚೆ ಬರ್ತಾ ಇದೆ. ಯಾಕೆ ಬಂತು? ನೀವು ಜನರಲಾಗಿ ಯೋಚನೆ ಮಾಡಬೇಕಂದ್ರೆ ತಂದೆ ತಾಯಿನೇ ಇಟ್ಕೊಳ್ಳಿ, ಯಾವ ರೀತಿ ಇದ್ದಾರೋ ಅದೇ ರೀತಿಯೇ ಮಕ್ಕಳು ಹುಟ್ಟುತ್ತಾರೆ, ಆಪೋಸಿಟಾಗಿ ಹುಟ್ಟಾರೆ. ಈ ಜಾಗದಲ್ಲಿ ಮಾತ್ರ ಯಾವ ರೀತಿದು ನಡೆಯಿತು? ಆ ಒಂದು ಕೋಲಿಗೆ ಏನೋ ಸ್ಪೆಷಲ್ ಪ್ರಾಪರ್ಟಿ ಅಂತ ಏನೂ ಇಲ್ಲ. ಆ ಕೋಲ್ ಏನಕ್ಕೋಸ್ಕರ ಅಂದರೆ, ಅಲ್ಲಿರುವಂಥ ಗಿಡ ಮರ ಅದೇನಕ್ಕೋಸ್ಕರ ಅಂದರೆ, ಆ ಕೋಲಿನ ಕೆಲಸ ಚೆನ್ನಾಗಿರುವಂಥ ಹೆಲ್ತಿ ಏನು ಮಾಡುತ್ತಾರೆ ಅಂದರೆ, ಹೆಲ್ತಿ ಮೇಕೆ ಮಂದೇನ ಏನು ಮಾಡುತ್ತೆ ಅಂದರೆ, ಮೇಲ್ ಗೋಟ್ಸ್ನ ಅಂದರೆ ಗಂಡಸು ಏನು ಮಾಡ್ತಾರೆ, ಗಂಡಸು ಆಡುಗಳನ್ನು ಏನು ಮಾಡುತ್ತೆ ಅಂದರೆ ಆ ಜಾಗದಲ್ಲಿ ಅಟ್ರ್ಯಾಕ್ಟ್ ಮಾಡುತ್ತೆ. ಆ ಒಂದು ಗಿಡ ಬೇಸಿಕ್ಲಿ ಅಷ್ಟೇ. ಆ ಒಂದು ಗಿಡ ಚೆನ್ನಾಗಿ ಒಳ್ಳೆ ಹೆಲ್ತ್ ಕೊಡುವಂಥ ಗಿಡ. ಇವಾಗ ಒಂದು ಪ್ರೆಗ್ನೆಂಟ್ ಅದನ್ನು ಏನು ಮಾಡ್ತಾರೆ, ಒಂದು ಫೀಮೇಲ್ ಆ ಜಾಗದಲ್ಲಿ ನೀರು ಕುಡಿತಾ ಇರಬೇಕಾದ್ರೆ ಆ ಒಂದು ಕೋಲ್ ಆ ಜಾಗದಲ್ಲಿ ಇದ್ದರೆ ಹೆಲ್ತಿ ಮೇಲ್ನ ಅಟ್ರ್ಯಾಕ್ಟ್ ಮಾಡೋಕ್ಕೋಸ್ಕರ ಅವ್ರ ಮುಂದೆ ಮಾತ್ರ ಅದನ್ನು ಆಗ್ತಾ ಇತ್ತಂತೆ. ಅದು ಯಾರು ಯಾಕೋಬ್ ಹಾಕಿದ್ದೆ ಅದನ್ನು. ಸೊ ಅವ್ನು ಮಾಡಿದ ತನ್ನ ಕೆಲಸವನ್ನು ಮಾತ್ರ ಮಾಡ್ತಾ ಇದ್ದಾನೆ ಆ ಜಾಗದಲ್ಲಿ. ಯಾಕಂದರೆ ಅವನ ಕೆಲಸ ಏನಾಗಿತ್ತು, 20 ವರ್ಷದಿಂದ ಏನು ಮಾಡ್ತಾ ಇದ್ದಾನೆ, ಇದೇ ಅವನ ಕೆಲಸ, ಮಂದೇನು ನೋಡ್ಕೊಳ್ಳೋದು. ಸೊ ಅವನಿಗೆ ಗೊತ್ತು ಏನು ಮಾಡಿದ್ರೆ ಈ ಮಂದಿಯಲ್ಲಿ ಚೆನ್ನಾಗಿ ಪುಷ್ಟಿಯಾಗಿರುವಂಥ ಮರಿಗಳು ಬೆಳೆಯುತ್ತೆ ಅಂತ. ಸೊ ಇದನ್ನು ನಾವೆಲ್ಲಿ ನೋಡ್ಬೋದು ಅಂದರೆ 31ನೇ ಅಧ್ಯಾಯದಲ್ಲಿ 42ನೇ ವಾಕ್ಯ ನೀವು ಓದೋದು ಬೇಡ, 31ನಲ್ಲಿ 42nd ವರ್ಸಲ್ಲಿ ಏನು ಹೇಳ್ತಾರೆ ಅಂದರೆ, ದೇವರು ಅವನಿಗೆ ಕನಸಲ್ಲಿ ಬಂದು ಹೇಳ್ತಾರೆ ಈ ರೀತಿ ಇದೆಲ್ಲ ಮಾಡು ಅಂತ. ಇದೆಲ್ಲ ಮಾಡಿದ ಮೇಲೆ ಆ ಒಂದು ಮರಿಗಳು ಕಪ್ಪಿಗೆ ಬರೋದಕ್ಕೆ ಕಾರಣ ದೇವ್ರು ಮಾಡಿರುವಂಥ ಒಂದು ಅತಿಶಯ. ಹಲ್ಲೆಲೂಯಾ. ದೇವ್ರು ಮಾಡಿದ ಸೈನ್ಸ್ ಇದೆ, ಅದಕ್ಕೆ ಹಿಂದೆಗಡೆ ಸೈನ್ಸ್ ಇದೆ. ಅದೇನೆಂದರೆ ರಿಸೆಸಿವ್ ಜೀನ್ ಮತ್ತು ಸಬ್ಮಿಸಿವ್ ಜೀನ್ ಅಂತ 2 ವಿಷಯಗಳಿದೆ. ಸೊ ಅದಿರೋದ್ರಿಂದ ಏನಾಗುತ್ತೆ ಅಂದರೆ, ಕೆಲವು ಕ್ಯಾರೆಕ್ಟರ್ಸ್ ಇದ್ರೂ ಅದು ಆಚೆ ತೋರಿಸ್ಕೊಳ್ಳೋ, ಅಂದರೆ ಕಪ್ಪಗಿದ್ರೂ ಅವ್ರ ಬ್ಲಡ್ಡಲ್ಲಿ ಇದ್ರೂ ಅದು ಏನಾಗಿರಲ್ಲ, ಆ ಒಂದು ಮೇಕೆಗೆ ಕುರಿಗೆ ಏನಾಗಿರೋ ತಟ್ಟಿರಲ್ಲ. ಅದು ಆ ಒಂದು ಬ್ಲಡ್ ಶಿಫ್ಟ್ ಆಗುವಾಗ ಒಂದು ವೇಳೆ ಬಂದರೆ ಉಂಟು, ಇಲ್ಲ ಅಂದರೆ ಇಲ್ಲ. ಸೊ ದೇವರ ಆ ಜಾಗದಲ್ಲಿ ಯಾಕೋಬನ ಜೊತೆ ಮಾತನಾಡಿ ಅವನು ಏಮಾರಿ ಹೋಗೋದಂದ್ರೆ ಒಂದು ಅತಿಶಯ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಆದರೆ ಅದು ದೇವರ ಒಂದು ಅತಿಶಯ. ಸೊ 2 ವಿಷಯಗಳು ನಡೀತಾ ಇದೆ. ನಾವು ತಪ್ಪಾಗಿ ಅರ್ಥ ಮಾಡ್ಕೊಳ್ಬೋದು. ಅವನು ಕೋಲ್ ಹಾಕಿದ್ರಿಂದ ಆ ಜಾಗದಲ್ಲಿ ಅದು ಕಪ್ಪಾಗಿ ಹುಟ್ಟಿತು ಅಂತಲ್ಲ. ಕೋಲ್ ಹಾಕಿದ್ದು ಚೆನ್ನಾಗಿರೋದು, ಚೆನ್ನಾಗಿ ಪುಷ್ಟಿಯಾಗಿರಬೇಕು ಅಂತ, ಏನು ಇವಾಗ ಚೆನ್ನಾಗಿ ಬಲವಾಗಿರಬೇಕು ಅಂತ ಮಾತ್ರ ಅವ್ನು ಕೊಟ್ಟಿದೆ ಅದು. ಹಲ್ಲೆಲೂಯಾ. ಓಕೆ, ಸೊ ಇಲ್ಲಿವರೆಗೂ ಆಯಿತು. ಸೊ ಇದುವರೆಗೂ ಆದಾದ್ಮೇಲೆ ಇವನೇನು ಮಾಡ್ತಾನೆ ಅಂದರೆ, ಬೇಸಿಕಾಗಿ ಅವ್ರು ಏನು ಮಾಡ್ತಾನೆ ಅಂದರೆ, ನೈಟಿಂದ ನೈಟ್ ಓಡೋಗ್ತಾನೆ ಯಾಕೋಬನು. ನಾವು ಏನು ಮಾಡ್ತಾನೆ ಅಂದರೆ ನೋಡಿ, 31ರಲ್ಲಿ 1ನೇ ವಾಕ್ಯದಿಂದ ಓದಿ. 31ನೇ ಅಧ್ಯಾಯ ವಚನ 1-2. ನಮ್ಮ ತಂದೆಯ ಆಸ್ತಿಯನ್ನೆಲ್ಲ ಯಾಕೋಬನ ಪಾಲಾಯಿತು. ನಮ್ಮ ತಂದೆಯು ಆಸ್ತಿಯಿಂದಲೇ ಅವನಿಗೆ ಇಷ್ಟು ಐಶ್ವರ್ಯ ಉಂಟಾಯಿತು ಎಂಬುದಾಗಿ
ಲಾಬಾನನ ಮಕ್ಕಳು ಹೇಳಿಕೊಳ್ಳುವ ಮಾತುಗಳು ಯಾಕೋಬನ ಕಿವಿಗೆ ಬಿದ್ದವು. ಇದಲ್ಲದೆ ಅವನು ಲಾಬಾನನ ಮುಖ ಭಾವವನ್ನು ನೋಡಿದಾಗ ಅದು ಮೊದಲಿನಂತೆ ತೋರಲಿಲ್ಲ. ಮತ್ತು ಕರ್ತರು ಅವನಿಗೆ, ನಿನ್ನ ತಂದೆ ತಾತಂದಿರ ದೇಶಕ್ಕೂ ನಿನ್ನ ಬಂಧುಗಳ ಬಳಿಗೂ ತಿರುಗಿ ಹೋಗು, ನಾನು ನಿನ್ನೊಂದಿಗೆ ಇರುವೆನು ಎಂದು ಹೇಳಿದರು. ಹೀಗಿರುವುದರಿಂದ ಯಾಕೋಬನು ರಾಹೇಲನನ್ನು ಲೇಯಳನ್ನು ತಾನು ಆಡು ಕುರಿಗಳನ್ನು ಮೇಯಿಸುತ್ತಿದ್ದ ಅಡವಿಗೆ ಕರೆಸಿಕೊಂಡು ಅವರಿಗೆ ಹೇಳಿದ್ದೇನೆಂದರೆ, ನಿಮ್ಮ ತಂದೆಯ ಮುಖಭಾವವು ನನ್ನ ವಿಷಯದಲ್ಲಿ ಮೊದಲಿನಿದ್ದಂತೆ ಇಲ್ಲವೆಂದು ತೋರುವಂತು. ಆದರೂ ನನ್ನ ತಂದೆಯ ದೇವರು ನನ್ನೊಂದಿಗೆ ಇದ್ದಾರೆ. ನಾನು ನಿಮ್ಮ ತಂದೆಯ ಸೇವೆಯನ್ನು ಸಹವಾಸದಿಂದ ಮಾಡಿದ್ದೇನೆ, ನೀವು ಇದನ್ನು ಬಲ್ಲಿರಿ. ಅವನು ಚಪಲಚಿತ್ತನಾಗಿ 10 ಸಾರಿ ನನ್ನ ಸಂಬಳವನ್ನು ಬದಲಾಯಿಸಿ ವಂಚಿಸಿದರೂ ನನಗೆ ಕೇಡು ಮಾಡುವುದಕ್ಕೆ ದೇವರು ಅವನಿಗೆ ಅವಕಾಶ ಕೊಡಲಿಲ್ಲ. ಚುಕ್ಕೆಳುವಗಳನ್ನೇ ನಿನ್ನ ಸಂಬಳಕ್ಕೆ ತಕ್ಕೋ ಎಂದು ಅವನು ಹೇಳಿದಾಗ, ಹಿಂಡಿನ ಆಡು ಕುರಿಗಳೆಲ್ಲವೂ ಚುಕ್ಕೆಯುಳ್ಳ ಮರಿಗಳು ಈದವು, ರೆಕ್ಕೆಗಳು ಇರುವವುಗಳೆಲ್ಲವನ್ನು ಸಂಬಳಕ್ಕೆ ತಕ್ಕೋ ಎಂದು ಹೇಳಿದಾಗ ಆಡು ಕುರಿಗಳು ರೆಕ್ಕೆಯುಳ್ಳ ಮರಿಗಳು ಈದವು. ಹೀಗೆ ದೇವರು ನಿಮ್ಮ ತಂದೆಯ ಆಡು ಕುರಿಗಳನ್ನು ಅವನಿಂದ ತೆಗೆದು ನನಗೆ ಕೊಟ್ಟರು. ಕುರಿಗಳು ಸಂಗಮ ಮಾಡುವ ಕಾಲದಲ್ಲಿ ಸಾಕು. ಅಲ್ಲೆಲೂಯ. ನೋಡಿ, ಲಾಭನ್ ಏನು ಮಾಡ್ತಾ ಇದ್ದಾನೆ ಅಂದರೆ 10 ಸತಿ ಅವನು ಕೊಡಬೇಕಾಗಿರೋ ಸಂಬಳವನ್ನು ಏನು ಮಾಡ್ತಾ ಇದ್ದಾನೆ, ಚೇಂಜ್ ಮಾಡಿ. ಈ ಥರ ಇರೋದು ಮಾತ್ರ ನಿಂದು ಅಂತಾನೆ. ಅದು ಜಾಸ್ತಿ ಆಗಿದ ತಕ್ಷಣ ಈ ಥರ ಇರೋದು ಮಾತ್ರ ನಿಂದು. ದೇವರು ಅವನ್ನ ಏನು ಥರ ಮಾಡಿದ್ರು ಆಶೀರ್ವಾದ ಮಾಡ್ತಾನೆ ಇದ್ದಾರೆ. ಅಲ್ಲೆಲೂಯ. ನೋಡಿ, ಯಾಕೋಬನಿಗೆ ಯಾರೋ ಅಷ್ಟು ಏಮಾರ್ಸೋಕ್ಕೆ ಪ್ರಯತ್ನ ಪಟ್ಟರು ಯಾಕೋಬನ ಜಾಗದಲ್ಲಿ ಏನು ಮಾಡ್ತಾ ಇಲ್ಲ, ಏಮಾರ್ಸೋಕ್ಕೆ ನೋಡ್ತಾ ಇಲ್ಲ. ಇಷ್ಟು 10 ಸತಿ, 1 ಸತಿ 2 ಸತಿ ಅಲ್ಲ. ಯಾಕೋಬನ ಯೋಚನೆ ಮಾಡಿದ್ರೆ ಸಿಂಪಲಾಗಿ ಏನು ಮಾಡ್ಬೋದು, ಏಮಾರಿಸ್ಬೋದು ಆಗೈತೆ. ಯಾಕಂದರೆ ಯಾಕೋಬನ ಕ್ಯಾರೆಕ್ಟರ್ ಗುಣನೇ ಏನು, ಏಮಾರಿಸೋದು. ಇಷ್ಟು ವರ್ಷಗಳು ಅವನು ಕಷ್ಟಪಟ್ಟು 6 ವರ್ಷ ಕೆಲಸ ಮಾಡಿ ಇನ್ನೂ 2 ವರ್ಷ ಈ ರೀತಿ ಹೋರಾಡಬೇಕು ಅಂತ ಅವನಿಗೆ ನೆಸೆಸಿಟಿ ಇಲ್ಲ. ಆದರೆ ಆ ಜಾಗದಲ್ಲಿ ಯಾಕೋಬನು ದೇವರ ಮುಂದೆ ತನ್ನ ಗುಣವನ್ನು ಕಾಪಾಡ್ಕೊಬೇಕು ಅಂತ ಏನು ಮಾಡ್ತಾ ಇದ್ದಾನೆ, ಇಷ್ಟು ತಪ್ಪು ಮಾಡಿದ್ರು ದೇವರಿಗೆ ಭಯಪಟ್ಟು ಅವನು ಏನು ಮಾಡ್ತಾನೆ, ತನ್ನ ಗುಣವನ್ನು ಮಾರ್ಪಡಿಸ್ತಾ ಇಲ್ಲ. ಅವನು ಏನು ಮಾಡ್ತಾನೆ, ತನ್ನ ಚೀಟರ್ ಅಂತ ತೋರಿಸ್ತಾ ಇಲ್ಲ. ಅವನು ದೇವ್ರು ಒಂದು ಏನೇ ಚೇಂಜ್ ಮಾಡಿದ್ರು, ಲಾಭನ ಅವ್ನಿಗೆ ಏಮಾರ್ಸೋಕ್ಕೆ ಟ್ರೈ ಮಾಡಿದ್ರು, ದೇವರು ಅವನನ್ನು ಆಶೀರ್ವಾದ ಮಾಡ್ತಾನೆ ಇದ್ದಾರೆ. ಅಲ್ಲೆಲೂಯ. ಈ ರೀತಿ ಇರಬೇಕಾದ್ರೆ ಅವನು ಓಡೋಗ್ತಾನೆ. ಓಡೋದ್ಮೇಲೆ ಲಾಭನ ಏನು ಮಾಡ್ತಾನೆ ಅಂದರೆ, ಅವ್ನು ಓಡೋಗಿದ್ದಂದರೆ ಬರೀ ಯಾಕೋಬ್ ಓಡೋಗಿಲ್ಲ. ಯಾಕೋಬು ತನ್ನ ಹೆಂಡತಿ ಮಕ್ಕಳು ಮತ್ತು ತನ್ನ ಮಂದೆ ಎಲ್ಲ, ತನಗಂತ ಇದ್ದಂಥ ಕುರಿಮರಿಗಳೆಲ್ಲ ಕರ್ಕೊಂಡು ಏನು ಮಾಡ್ತಾನೆ, ಫುಲ್ ಸಂಪತ್ತೆಲ್ಲ ತೊಗೊಂಡು ತನ್ನ ಅಪ್ಪ ಮನೆಗೆ ಹೊರಟು ಹೋಗ್ತಾನೆ. ಈಸಾಕನ ಮನೆಗೆ ಹೊರಟು ಹೋಗ್ತಾ ಇದ್ದಾನೆ. ವಾಪಸ್ ಹೋಗ್ತಾ ಇರಬೇಕಾದ್ರೆ ಸ್ವಲ್ಪ ದೂರ ಹೋದ್ಮೇಲೆ ಇವ್ನು ನೋಡ್ತಾನೆ, ಲಾಭನ್ ಹಿಂತಿರುಗಿ ಅಟ್ಟಿಸ್ಕೊಂಡು ಏನು ಮಾಡ್ತಾನೆ, ಬರ್ತಾ ಇದ್ದಾನೆ. ಅಲ್ಲೆಲೂಯ. ಲಾಭನ್ ಈ ರೀತಿ ಅಟ್ಟಿಸ್ಕೊಂಡ್ಬಂದ್ರೂ ಸಹ ಅದಾದಮೇಲೆ ಸಡನ್ನಾಗಿ ಯಾಕೋಬ್ಗೆ ಏನಾಗುತ್ತೆ, ಅವಾಗ ಕೋಪ ಬರುತ್ತೆ. ಕೋಪ ಬಂದು ಅವ್ನು ಮಾತಾಡಿ ಇದೆಲ್ಲ ಆದಮೇಲೆ 43ನೇ ವಾಕ್ಯ ಓದಿ. 31 ಇಲ್ಲ ನೋಡಿ, 36ರಿಂದ ಓದಿ, ನಮ್ಗೆ ಅರ್ಥ ಆಗುತ್ತೆ. ಯಾಕೋಬ್ ಕೋಪ ಪಟ್ಟಿದ್ರಿಂದ ನಮ್ಗೆ ಅರ್ಥ ಆಗುತ್ತೆ. 36ರಿಂದ. ಕಾಡು ಮೃಗಗಳು ಕೊಂದ ಪಶುಗಳನ್ನು ನಿನ್ನ ಭಾಗಕ್ಕೆ ಹಾಕದೆ ನಾನೇ ಬದಲು ಕೊಟ್ಟೆನು. 36 ಓಕೆ. ಆಗ ಯಾಕೋಬನು ಕೋಪಿಸಿಕೊಂಡು ಲಾಬನನ್ನು ಗದರಿಸಿ, ನೀನು ಇಷ್ಟು ಆತುರಪಟ್ಟು ನನ್ನನ್ನು ಹಿಂದಟ್ಟಿ ಬರುವಂತೆ ನಾನೇನು ದ್ರೋಹ ಮಾಡಿದೆನು? ನನ್ನ ಸಾಮಾನನ್ನೆಲ್ಲ ಪರೀಕ್ಷಿಸಿ ನೋಡುವಂತೆ ನಾನೇನು ತಪ್ಪು ಮಾಡಿದೆನು? ನಿನ್ನ ಸೊತ್ತು ಏನಾದರೂ ನನ್ನಲ್ಲಿ ಸಿಕ್ಕಿದೆಯೋ? ನನ್ನವರ ಮುಂದೆಯೂ ನಿನ್ನವರ ಮುಂದೆಯೂ ಅದನ್ನು ತಂದಿಡು, ನೋಡೋಣ. ಇವರೇ ನಮ್ಮಿಬ್ಬರ ನ್ಯಾಯವನ್ನು ತೀರಿಸಲಿ. ನಾನು 20 ವರ್ಷ ನಿನ್ನ ಬಳಿಯಲ್ಲಿ ಇದ್ದೇನಲ್ಲ, ನಿನ್ನ ಆಡು ಕುರಿಗಳು ಕಂದು ಹಾಕಲಿಲ್ಲ, ನಿನ್ನ ಹಿಂಡಿನ ಟಗರುಗಳನ್ನು ನಾನೇನು ತಿಂದು ಬಿಡಲಿಲ್ಲ. ಕಾಡು ಮೃಗಗಳು ಕೊಂದ ಪಶುಗಳನ್ನು ನಿನ್ನ ಭಾಗಕ್ಕೆ ಹಾಕದೆ ನಾನೇ ಬದಲು ಕೊಟ್ಟೆನು. ಹಗಲಾಗಲಿ ഇരുಳಾಗಲಿ ಕದ್ದು ಹೋದದರ ಲೆಕ್ಕವನ್ನು ನನ್ನಿಂದಲೇ ತೆಗೆದುಕೊಂಡು, ಹಗಲಲ್ಲಿ ಬಿಸಿಲಿನಿಂದಲೂ ഇരുಳಲ್ಲಿ ಚಳಿಯಿಂದಲೂ ಬಾಧೆಪಟ್ಟೆನು. ನಿದ್ದೆ ಮಾಡುವುದಕ್ಕಾದರೂ ಅವಕಾಶವಾಗಲಿಲ್ಲ. ನನ್ನ ಸ್ಥಿತಿ ಹೀಗಿತ್ತು. 20 ವರ್ಷ ನಿನ್ನ ಮನೆಯಲ್ಲಿ ಇದ್ದೆನು. ನಿನ್ನಿಬ್ಬರ ಹೆಣ್ಣು ಮಕ್ಕಳಿಗಾಗಿ 14 ವರ್ಷಗಳು, ನಿನ್ನ ಆಡು ಕುರಿಗಳಿಗಾಗಿ 6 ವರ್ಷವೂ ಸೇವೆ ಮಾಡಿದನು. ನೀನು 10 ಸಾರಿ ನನ್ನ ಸಂಬಳವನ್ನು ಬದಲಾಯಿಸಿದ್ದಿ. ನನ್ನ ಹಿರಿಯರ ದೇವರು, ಅಂದರೆ ಅಬ್ರಹಾಮನ ದೇವರು, ಈಸಾಕನ ಭಯಭಕ್ತಿಯಿಂದ ಸೇವಿಸುವ ದೇವರು ಆಗಿರುವಾತರು ನನ್ನ ಪಕ್ಷದಲ್ಲಿ ಇರದಿದ್ದರೆ ನಿಶ್ಚಯವಾಗಿ ನೀನು ನನ್ನನ್ನು ಬರಿಗೈಯಲ್ಲಿ ಕಳುಹಿಸುತ್ತಿದ್ದೆ. ದೇವರು ನನ್ನ ಕಷ್ಟವನ್ನು ನಾನು ಪಟ್ಟ ಪ್ರಯಾಸವನ್ನು ನೋಡಿದ್ದರಿಂದಲೇ ನಿನ್ನೆ ರಾತ್ರಿ ನಿನ್ನನ್ನು ಗದರಿಸಿದರು ಅಂದನು.
ಅದಕ್ಕೆ ಲಾಬನನು ಯಾಕೋಬನಿಗೆ, ಈ ಹೆಂಗಸರು ನನ್ನ ಕುಮಾರ್ತೆಗಳಲ್ಲವೇ? ಈ ಮಕ್ಕಳು ನನ್ನ ಮೊಮ್ಮಕ್ಕಳಲ್ಲವೇ? ಈ ಹಿಂಡುಗಳು ನನ್ನವೇ? ನಿನ್ನ ಕಣ್ಣು ಮುಂದೆ ಇರುವುದೆಲ್ಲವೂ ನನ್ನದಲ್ಲವೇ? ಆದರೂ ಈ ನನ್ನ ಕುಮಾರ್ತೆಗಳಿಗೋಸ್ಕರವೂ ಇವರು ಎತ್ತ ಮಕ್ಕಳಿಗೋಸ್ಕರವೂ ಈಗ ನಾನು ಮಾಡುವೆನು. ನೋಡಿ, ಲಾಭನ ಮನಸ್ಸಲ್ಲಿ ಏನಿದೆ, ಇವಾಗಲೂ ಸಹ ಅವನೇನು ಮಾಡ್ತಾನೆ ಅಂದರೆ ಒಟ್ಟಿಸ್ಕೊಂಡು ಹೋಗ್ತಾನೆ. ಹೋದ್ಮೇಲೆ ನೀವೇನಕ್ಕೆ ನನ್ನ ಮನೇಲಿರುವಂಥ ದೇವರುಗಳೆಲ್ಲ ನನ್ನ ಹತ್ರ ಏನು ಮಾಡಿದ್ರಿ, ಕತ್ಕೊಂಬಂದ್ಬಿಟ್ರಿ. ಯಾಕಂದರೆ ರೇಚಲ್ಲಿ ಯಾಕೋಬ್ ಗೊತ್ತಿಲ್ಲದೆ ಏನು ಮಾಡಿರ್ತಾಳೆ, ಕತ್ಕೊಂಬಂದಿರ್ತಾಳೆ. ಸೊ ರೇಚಲ್ ಇದನ್ನು ಮಾಡಿದ್ರೆ, ಆದರೆ ರೇಚಲ್ ಅದನ್ನೇನು ಮಾಡಿದ್ರು ಕಂಡುಹಿಡಿಯಲ್ಲ. ಇವನೇನು ಮಾಡ್ತಾನೆ ಅಂದರೆ, ನೋಡಿ, ಯಾಕೋಬನ ಆಳುಗಳ ಮುಂದೆ ಎಲ್ಲರ ಮುಂದೆನೂ ಎಷ್ಟು ಅವಮಾನ ಆಗುತ್ತೆ. ಅವ್ನ ಮನೆ ಒಳಗಡೆ ಹೋಗಿ ಎಲ್ಲರ ಮನೆ ಏನು ಮಾಡ್ತಾರೆ, ಟೆಂಟೆಲ್ಲ ಏನು ಮಾಡ್ತಾರೆ, ಮನೆ ಎಲ್ಲ ಟೆಂಟ್, ಆ ಒಂದು ಗೂಡಾರ ಎಲ್ಲ ಹೋಗಿ ಏನು ಮಾಡ್ತಾರೆ, ಎಲ್ಲ ಚೆಕ್ ಮಾಡ್ತಾರೆ. ಫುಲ್ ಅವಮಾನ ಯಾರಿಗೆ, ಯಾಕೋಬನಿಗೆ. ಯಾಕೋಬನ ಇಷ್ಟೊತ್ತಾದ್ರೂ ಅವನು ಏನು ಮಾಡಿಲ್ಲ, ತನ್ನ ಕೋಪ ಆಚೆ ಬರೋಕ್ಕೆ ಬಿಟ್ಟಿಲ್ಲ. ಇಷ್ಟೆಲ್ಲ ಆಗ್ತಾಯಿದೆ, ಇದೆಲ್ಲ ಆದ್ರೂ ನಾವೇನು ಮಾಡ್ತಾಯಿಲ್ಲ, ಯಾಕೋಬನು ತಾನು ಕರೆಕ್ಟಾಗಿ ನಡೀತಾ, ನಾನು ತೋರಿಸ್ತಾ ಇಲ್ಲ, ನಾನು ತಪ್ಪು ಮಾಡೇ ಇಲ್ಲ. ಅವನು ಯಾಕೋಬ್ ನೈಟಿಂದ ನೈಟ್ ಓಡೋಗಿದ್ದು ಒಂದೇ ತಪ್ಪು. ಯಾಕಂದರೆ ಲಾಭನ ಏನು ಮಾಡ್ತಾಯಿಲ್ಲ, ಅವನನ್ನು ಬಿಡ್ತಾನೆ ಇಲ್ಲ. ಸೊ ಅವನೇನು ಫೋರ್ಸ್ಫುಲ್ಲಾಗಿ ಏನು ಮಾಡ್ತಾನೆ, ಓಡೋಗ್ತಾನೆ ನೈಟಿಂದ. ಇಷ್ಟಾದ ಮೇಲೇನು ನೋಡಿ, ಅವನ ಕೋಪದಿಂದ ಇಷ್ಟೆಲ್ಲ ಹೇಳ್ತಾನೆ, ಇಷ್ಟು ಕಷ್ಟಪಟ್ಟೆ ನಾನು, ಇದೆಲ್ಲ ಪಟ್ಟಿದ್ದಲ್ಲ ಅದೇ ಅಂತ ಹೇಳಿದ್ರು. 43ನೇ ವಾಕ್ಯದಲ್ಲಿ ಲಾಭನ ಏನು ಮಾಡ್ತಾನೆ, 42-43 ಏನು ಹೇಳ್ತಾನೆ ಲಾಭನು, ನೀನು ನೋಡ್ತಾ ಇರೋ ಎಲ್ಲ ವಿಷಯಗಳು ನಂದು ಅಂತಾನೆ. ಅಲ್ಲೆಲೂಯ. ಆ ಒಂದು ಸಂಪಾದನೆ ಮಾಡ್ಕೊಂಡಿರೋದನ್ನು ಸಹ, ಯಾಕಂದರೆ ಹೆಂಡತಿ ಮಕ್ಕಳಾಗಿರಲಿ ಮತ್ತು ಆ ಒಂದು ಕುರಿಮರಿಗಳ ಒಂದು ಸಂಪಾದನೆ ಮಾಡ್ಕೊಂಡಿರೋದು, ಅವ್ನು ಸಂಪಾದನೆ ಮಾಡಿರೋದನ್ನು ಸಹ ಇವನೇನು ಹೇಳ್ತಾ ಇದ್ದಾನೆ, ಇದೆಲ್ಲ ನಂದು, ಆದರೂ ನಾನು ಏನು ಮಾಡೋಕ್ಕಾಗಲ್ಲ, ಸರಿ ಹೋಗು ಅಂತ. ಈ ರೀತಿ ಅವನು ಏನಾಗಿದ್ದಾನೆ, ಒಂದು ರೀತಿಯಾದ ಮೋಸಗಾರ. ಅಲ್ಲೆಲೂಯ. ಇವಾಗ ಲಾಭನ ಏನು ಮಾಡ್ತಾ ಇದ್ದಾನೆ ಆ ಜಾಗದಲ್ಲಿ, ತನ್ನ ಮೋಸಗಾರ ಅಂತ ತೋರಿಸ್ತಾ ಇದ್ದಾನೆಲ್ಲ ಓಕೆ. ಲಾಭನ ಇನ್ನೊಂದೇನೆಂದರೆ, ಯಾಕೋಬ್ಗಿಂತ ತುಂಬ ಬಲಶಾಲಿ, ಅಂದರೆ ಅವ್ನು ತುಂಬ ಪಡೆಬಲ ಇತ್ತು, ಅಂದರೆ ತುಂಬ ಜನರು ಅವನಿಗೆ ಕೈ ಕೂಲಿಗಳು ಜಾಸ್ತಿ ಇದ್ದರು. ಸೊ ಒಂದು ದೊಡ್ಡ ಮನುಷ್ಯ ಅವನು ಯಾರೋ ಲಾಭನ. ಆದರೆ ಅವನಲ್ಲಿ ಇದ್ದಂಥ ಗುಣ ಏನು, ತುಂಬ ಒಂದು ಮೋಸ ಮಾಡುವಂಥ, ಸ್ವಲ್ಪ ಏನು ಹೇಳ್ತಾರೆ, ವಂಚಿಸುವಂಥ ಒಂದು ಗುಣ ಇದ್ದಂಥ ಒಂದು ಲಾಭನ ಗುಣ ಕೊನೆಯವರೆಗೆ ಏನಾಗಿಲ್ಲ, ಚೇಂಜು ಆಗಿಲ್ಲ. ಆವಾಗಲೂ ಸಹ ಏನು ಹೇಳ್ತೇನೆ, ಇಷ್ಟೆಲ್ಲ ಹೇಳ್ತಾನೆ, ನಾನು ಇದೆಲ್ಲ ಇಷ್ಟು ಕಷ್ಟಪಟ್ಟೆ, ಏನಾದರೂ ಆದ್ರೂ ನನಗೆ ನಾನೇ ಲೆಕ್ಕ ಕೊಟ್ಟೆ, ಇದೆಲ್ಲ ಮಾಡಿದ್ರೂ ನೀನು ಏನು ಮಾಡಿಲ್ಲ, ನನಗೆ ಸರಿಯಾಗಿ ಹೋಗೋಕ್ಕೆ ಬಿಟ್ಟಿಲ್ಲ, ನೀನು 10 ಸತಿ ಏನು ಮಾಡಿದೆ, ಇದೆಲ್ಲ ಚೇಂಜ್ ಮಾಡಿದೆ, ಇದೆಲ್ಲ ಇದ್ರೂ ನಾನು ಏನು ಮಾಡ್ತೇನೆ, ನನ್ನ ಏನು ಹೇಳ್ತಾ ಇಲ್ಲ ಅಂತ. ಇಷ್ಟು ಹೇಳಿದ ಮೇಲೇನು ಅವನೇನು ಹೇಳ್ತೇನೆ, ಎಲ್ಲಿ ನೀನು ನೋಡ್ತಾ ಇರೋದೆಲ್ಲನೂ ನಂದು, ಆದ್ರೂ ಪರವಾಗಿಲ್ಲ ಹೋಗುವಂತ. ಸೊ ಲಾಭನ ಗುಣ, ಯಾಕೋಬನ ಗುಣ ನೋಡಿ, ಯಾಕೋಬನ ಏನು ಮಾಡ್ತಾನೆ, ತನ್ನ ಗುಣ ಫುಲ್ಲಾಗಿ ಮಾರ್ಪಡ್ತಾ ಇದೆ. ಯಾಕೋಬನು ಲಾಭನ್ಗಿಂತ ಏನು ಕಡಿಮೆ ಇದ್ದಂಥ ಮನುಷ್ಯ ಅಲ್ಲ. ಒಂದು ತಂದೆನೇ, ತನ್ನ ಸ್ವಂತ ತಂದೆನೇ ಏನು ಮಾಡ್ತಾ ಇದ್ದಾನೆ ಅವನು ಆ ಜಾಗದಲ್ಲಿ ಏಮಾರಿಸಿ ಏನು ಮಾಡ್ತಾ ಇದ್ದಾನೆ, ಏಮಾರಿಸಿ ಫಸ್ಟ್ ಮಗ ಥರ ತೋರಿಸ್ಕೊತಾ ಇದ್ದಾನೆ ತನ್ನ ಆಶೀರ್ವಾದನ ಏನು ಮಾಡ್ತಾನೆ, ಕಳ್ತನ ಮಾಡ್ಕೊತಾನೆ. ಅದಕ್ಕೆ ಮುಂಚೆ ನೋಡಿದ್ರು ಈಸಾನ ಹತ್ರ ಅಂದರೆ ಸರಿಯಾದ ರೀತಿಯಲ್ಲಿ ಏನು ಮಾಡ್ತಾನೆ, ಅವನು ಹಸಿವಾಗಿರುವಾಗ ನೋಡಿ ಏನು ಮಾಡಿ ಕನ್ನಿಂಗಾಗಿ ಏನು ಮಾಡ್ತಾನೆ, ಆ ಒಂದು ಫಸ್ಟ್ ಪೊಸಿಷನ್ ಏನು ಮಾಡ್ತಾನೆ, ತೊಗೊಂಡ್ಬಿಡ್ತಾನೆ. ಅಲ್ಲೆಲೂಯ. ಇದನ್ನ ಏನು ಹೇಳ್ತಾರೆ ಅಂದರೆ, ಹುಟ್ಟುವಾಗಲೇ ಯಾಕೋಬನ ಏನು ಮಾಡಿದಂತೆ, ಅವನ ಕಾಲು ಹಿಡ್ಕೊಂಡೇ ಹುಟ್ಟಿದಂತೆ. ಯಾರು ಈಸಾನ ಕಾಲು ಹಿಡ್ಕೊಂಡು ಹುಟ್ಟಿದೆ, ಏನೂ ಇದೆ ವಾಕ್ಯ, ದೇವರ ವಾಕ್ಯದಲ್ಲಿ ಹಿಂದೆನೇ ಏನಾಗ್ತಾನೆ, ಹುಟ್ಟುತ್ತಾನೆ. ಆ ವಾಕ್ಯ ಅವನು ಓದ್ಬಿಡೋಣ, ಅದು ಓದಿದ್ರೆ ನಮಗೆ ಅವನು ಯಾವ ರೀತಿ ಒಂದು ಮನುಷ್ಯ ಅಂತ ಹೇಳ್ತಾನೆ ನೋಡಿ. 26 ಅಂದ್ಕೊಳ್ತೀನಿ, 26 ಇಲ್ಲ 25ರಲ್ಲಿ 19, 20, 21ರಿಂದ ಓದಿ, 21-22 ಅಂತ ಓದಿ. ಆದಿಕಾಂಡ 25ನೇ ಅಧ್ಯಾಯ 21 ಮತ್ತು 22. ಜೆನೆಸಿಸ್ 25 ವರ್ಸಸ್ 21 and 22. ಆಕೆ ಬಂಜೆಯಾಗಿರಲಾಗಿ ಅವನು ಆಕೆಗೋಸ್ಕರ ಕರ್ತರನ್ನು ಬೇಡಿಕೊಂಡನು. ಕರ್ತರು ಅವನ ವಿಜ್ಞಾಪನೆಯನ್ನು ಲಾಲಿಸಿದ್ದರಿಂದ ರೆಬೆಕ್ಕಳು ಬಸರಾದಳು. ಆಕೆ ಗರ್ಭದಲ್ಲಿ ಶಿಶುಗಳು ಒಂದಕ್ಕೊಂದು ನೂಕಿಕೊಂಡು, ಆಕೆಯು ಹೀಗಾದರೆ ನಾನು ಯಾಕೆ ಬದುಕಬೇಕು ಎಂದು ಹೇಳಿ ಇದರ ವಿಷಯದಲ್ಲಿ ಕರ್ತರನ್ನು ಸನ್ನಿಧಿಯಲ್ಲಿ ವಿಚಾರಿಸುವುದಕ್ಕೆ ಹೋದಳು. ಆ ಕರ್ತರು ಆಕೆಗೆ, ನಿನ್ನ ಗರ್ಭದಲ್ಲಿ 2 ಜನಾಂಗಗಳವೆ, ಆ 2 ಜನಾಂಗಗಳು ಜನರ ವಿರೋಧದಿಂದ ಭೇದವಾಗುವು, ಅವುಗಳಲ್ಲಿ ಒಂದು ಮತ್ತೊಂದಕ್ಕಿಂತ ಬಲಿಷ್ಠವಾಗುವುದು. ಸೊ ಅವನು ಹೊಟ್ಟೆಲಿರುವಾಗಲೇ ಏಸಾನ್ ಜೊತೆ ಜಗಳ ಆಡ್ಕೊಂಡೇ ಹುಟ್ಟಿದಂಥ ಒಂದು ಹುಡುಗ. ಸೊ ಇಂಥ ಒಂದು ಯಾಕೋಬನು ಇಷ್ಟೆಲ್ಲ ಮಾಡಿ ಅವನು ಫಸ್ಟ್ ಪೊಸಿಷನ್ನನ್ನು ಏನು ಮಾಡ್ತಾನೆ, ಜಗಳಾಡಿ ತೊಗೊಳ್ತಾನೆ, ಯೋಚನೆ ಮಾಡಿ ತೊಗೊಂಬಿಡ್ತಾನೆ. ತಂದೆ ಹತ್ರನೂ ಏಮಾರಿಸಿ ಆಶೀರ್ವಾದನೂ ಫಸ್ಟ್ ತಂದು ತೊಗೊಂಬಿಡ್ತಾನೆ. ಇದೆಲ್ಲ ಮಾಡಿದ್ಮೇಲೆ ಓಡೋಗಿ 20 ವರ್ಷ ಏಮಾರಿ ಇದೆಲ್ಲ ಆಗಿ ಅವ್ನು ಕಷ್ಟಪಟ್ಟು
ದೇವ್ರ ಹತ್ರನೂ ಲಾಸ್ಟಲ್ಲಿ ಬಂದು ಏನಾಗ್ತಾನೆ, ನೆಕ್ಸ್ಟು ತನ್ನ ಅನ್ನ ಹತ್ರನೂ ಕರೆಕ್ಟಾಗಿ ನಡ್ಕೊಳ್ತಾನೆ. ಈಸನ ಏನು ಮಾಡ್ತಾನೆ, ಕೋಪದಿಂದ ಬರ್ತಾನೆ. ಈಸ 20 ವರ್ಷ ಆದಮೇಲೂ ತನ್ನ ಅಣ್ಣ ಏನು ಮಾಡ್ತಾನೆ, ಕೋಪದಿಂದ ಬರಬೇಕಾದ್ರೆ ಇವನು ಏನು ಮಾಡ್ತಾನೆ, ಮೊದಲು ಎಲ್ಲ ಐಟಮ್ಸ್ ಎಲ್ಲ ಕಳಿಸ್ತಾನೆ, ಏನು ಆ ಮಂದಿ ಎಲ್ಲ ಕಳಿಸ್ತಾನೆ, ಎಲ್ಲ ಅವನಿಗೆ ಫುಲ್ಲು ಏನು ಮಾಡಿ ಸಾಫ್ಟ್ ಮಾಡಿದ್ಮೇಲೆ ಇವನು ಲಾಸ್ಟಲ್ಲಿ ಇವನ ಹೆಂಡತಿ ಮಕ್ಕಳೆಲ್ಲ ಹೋಗ್ತಾರೆ. ಸೊ ಇವನು ಏನು ಮಾಡ್ತಾನೆ, ತನ್ನ ಬುದ್ಧಿನ ತುಂಬ ಯೂಸ್ ಮಾಡುವಂಥ ಒಂದು ಮನುಷ್ಯ. ನಾವು ಯಾಕೆ ಯಾಕೋಬನ ಜೀವನವನ್ನು ಇವತ್ತು ನೋಡ್ಕೊಂಡು ಅಂದರೆ, ಯಾಕೋಬನ ಏನು ಮಾಡ್ತಾ ಇದ್ದಾನೆ ನೋಡಿ, ದೇವರು ಅವನಿಗೆ ಸಹಾಯ ಮಾಡ್ತಾ ಇದ್ದಾರೆ. ಯಾಕಂದರೆ 28:15 ಜೆನಿಸಿಸ್ 28:15 ಆದಿಕಾಂಡ 28:15 ಸಹ ದೇವ್ರು ಏನು ಹೇಳ್ತಾರೆ, ನೀನು ಹೋಗುವಂಥ ದಾರಿ ಎಲ್ಲ ನನ್ನ ಜೊತೆಯಲ್ಲಿದ್ದು ನೀನು ತಿರುಗಿ ಈ ಜಾಗದಲ್ಲಿ ಬರುವವರೆಗೂ ನಾನು ನಿನ್ನ ಜೊತೆ ಇರ್ತೀನಿ ಅಂತ ಹೇಳ್ತಾರೆ. ಅಲ್ಲೆಲೂಯ. ನೀನು ಭಯಪಡದೇ ಇರು, ನಾನು ಫುಲ್ ದಾರಿಯೆಲ್ಲ ನಾನು ಏನು ಮಾಡ್ತೀನಿ, 20-25 ವರ್ಷ ನಾನು ಏನು ಮಾಡ್ತೀನಿ, ನಿನ್ನ ಜೊತೆ ಇದ್ದು ನಡೆಸ್ತೇನೆ, ನಿನಗೆ ಸಂತಾನವನ್ನು ನಾನು ಏನು ಮಾಡ್ತೀನಿ, ಕೊಡ್ತೀನಿ ಅಂತ ವಾಗ್ದಾನ ಅವನು ಕೊಡ್ತಾರೆ. ಕೊಟ್ಟಂಥ ದೇವರು ಆ ಜಾಗದಲ್ಲಿ ಏನು ನೋಡಿ, ಏನು ಇಲ್ಲದೆ ಹೋದಂಥ ಮನುಷ್ಯ ಹೆಂಡತಿ ಮಕ್ಕಳು ಮತ್ತು ಮಂದೆ ಎಲ್ಲವನ್ನೂ ಇಟ್ಕೊಂಡು ಏನು ಮಾಡ್ತಾನೆ, ಒಂದು ದೊಡ್ಡ ಸ್ವಲ್ಪ ಐಶ್ವರ್ಯವಂತನಾಗಿ ವಾಪಸ್ ಬರ್ತಾ ಇದೆ 20-22 ವರ್ಷ ಆದಮೇಲೆ. ಹಲ್ಲೆಲೂಯಾ. ಸೊ ದೇವರು ಅವನನ್ನು ಏನು ಮಾಡ್ತಾ ಇದ್ದಾರೆ, ಆ ಜಾಗದಲ್ಲಿ ನಡೆಸ್ತಾ ಇದ್ದಾರೆ, ಆಶೀರ್ವದಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಸೊ ದೇವರ ಆಶೀರ್ವಾದ ಅವನ ಜೊತೆಯಲ್ಲಿ ಇದೆ, ದೇವರ ಆಲೋಚನೆಯೂ ಏನಿದೆ ಅವನ ಜೊತೆಯಲ್ಲಿ ಇದೆ. ಅವನಿಗೆ ಕಷ್ಟ ಬರುವಾಗೆಲ್ಲ ನೋಡಿ, ಅವನು 10 ಸತಿ ಚೇಂಜ್ ಮಾಡಿದ್ರು, 10 ಸತಿಗೂ ದೇವ್ರು ಏನು ಮಾಡಿದ್ರಂತೆ, ಅವನಿಗೆ ವಿಷನ್ ಕೊಟ್ಟರು, ಇದನ್ನು ಮಾಡಿ ಈ ರೀತಿ ಮಾಡಿದ್ರೆ ಕರೆಕ್ಟಾದ ಏನಾಗುತ್ತೆ, ಮರಿಗಳು ಹುಟ್ಟತ್ತೆ ಅಂತ ದೇವ್ರು 10 ಸತಿ ಅವನಿಗೆ ವಿಷನ್ ಕೊಡ್ತಾರೆ. 10 ಸತಿ ವಿಷನ್ ಮಾತ್ರ ಕೊಟ್ಟಿಲ್ಲ, ವಿಷನ್ ಕೊಟ್ಟ ಮೇಲೆ ಅವನಿಗೆ ನೆಕ್ಸ್ಟ್ ಏನು ಮಾಡಬೇಕು, ಈಸಾ ಬಂದಾಗ ಏನು ಮಾಡಬೇಕು, ಈ ಎಲ್ಲ ಜಾಗಗಳಲ್ಲಿಯೂ ದೇವರ ಆಲೋಚನೆನೇ ಇತ್ತು, ಮನುಷ್ಯರ ಜ್ಞಾನನೂ ಯಾಕೋಬನಲ್ಲಿ ಇತ್ತು. ಹಲ್ಲೆಲೂಯಾ. ಅವನಷ್ಟು ಸ್ವಲ್ಪ ಬುದ್ಧಿವಂತರು ಇಲ್ಲ, ಅಂದರೆ ಕರೆಕ್ಟಾಗಿ ಇಂಟೆಲಿಜೆಂಟಾಗಿ ಯೋಚನೆ ಮಾಡುವಂಥವ್ರು ಇಲ್ಲ. ಇನ್ನೊಂದು ಕಡೆ ನೋಡಬೇಕಾದ್ರೆ ಅವನಷ್ಟು ದೇವರ ಹತ್ರ ಆಲೋಚನೆ ಪಡ್ಕೊಂಡು ದೇವರ ಅತಿಶಯ ಮಾಡಿದಂಥ ಮನುಷ್ಯರು ಇಲ್ಲ. ಎರಡೂ ಅವನಲ್ಲಿ ಏನಾಗಿತ್ತು, ಹೆಚ್ಚಾಗೇ ಇತ್ತು. ನೀವು ಬೈಬಲಲ್ಲಿ ಯಾವುದೇ ಒಂದು ಎಕ್ಸಾಂಪಲ್ ತೊಗೊಂಡು ನೋಡಿ, ದಾವಿದನು ಸಹ ತನ್ನ ಸ್ವಂತ ಜ್ಞಾನನೂ ಇತ್ತು ಅವನಲ್ಲಿ. ದಾವಿದನು ಬರೀ ದೇವರ ಆಲೋಚನೆ ಮಾತ್ರ ಪಡ್ಕೊಂಡಿಲ್ಲ, ತನ್ನ ಸ್ವಂತ ಜ್ಞಾನನೂ ಇತ್ತು, ದೇವರ ಆಲೋಚನೆಯೂ ಇತ್ತು. ಎರಡು ಸೇರಿ ನಡೆಯುವಾಗ ದೇವರ ಆಲೋಚನೆಯೂ, ದೇವರು ಕೊಟ್ಟಿರುವಂಥ ಜ್ಞಾನ ಅನ್ನೋದು ದೇವರು ನಮಗೆ ಕೊಟ್ಟಿರುವಂಥ ಒಂದು ವಿಷಯ. ಹಲ್ಲೆಲೂಯಾ. ಮನುಷ್ಯರು ಕೊಡುವಂಥ ವಿಷಯ ಅಲ್ಲ. ಜ್ಞಾನ, ದೇವರಿಗೆ ಭಯಪಡುವುದೇ ಜ್ಞಾನದ ಆರಂಭ. ಹಲ್ಲೆಲೂಯಾ. ಜ್ಞಾನ ಅನ್ನೋದು ದೇವರು ನಮಗೆ ಕೊಡುವಂಥ ಒಂದು ತಿಳಿವು. ನೋಡಿ, ದೇವರ ವಾಕ್ಯದಲ್ಲಿ ದೇವರು ನಮಗೆ ತಿಳಿವಾದ ಬುದ್ಧಿ ಕೊಟ್ಟಿದ್ದಾರೆ, 2 ಮನಸ್ಸನ್ನು ದೇವರು ಕೊಡೋದಿಲ್ಲ ಅಂತ. ಹಲ್ಲೆಲೂಯಾ. ಒಂದೇ ಮನಸ್ಸನ್ನು ದೇವರು ಏನು ಮಾಡ್ತಾರಂತೆ, ತಿಳಿವಾದ ಬುದ್ಧಿ ಏನು ಮಾಡ್ತಾರೆ, ಕೊಡ್ತಾರೆ ಅಂತ ದೇವರ ವಾಕ್ಯದಲ್ಲಿ ಇದೆ. ಇನ್ನೊಂದು ಕಡೆ ಹೊಸ ಒಡಂಬಡಿಕೆಯಲ್ಲಿ ಏನೋ ಒಂದು ಕಡೆಯಲ್ಲಿ ಇದೆ, ಏನು ಹೇಳ್ತಾರೆ ಅಂದರೆ, ಗಾಡ್ ಹಸ್ ನಾಟ್ ಗಿವನ್ ಯು ಸ್ಪಿರಿಟ್ ಆಫ್ ಇಂಟಿಮಿಡೇಷನ್. ಭಯಪಡುವಂಥ ಆತ್ಮವನ್ನು ಏನು ಮಾಡಿಲ್ಲ, ದೇವ್ರು ನಿಮಗೆ ಕೊಟ್ಟಿಲ್ಲ. ದೇವ್ರು ನಿಮಗೆ ಧೈರ್ಯದ ಆತ್ಮವನ್ನು ಕೊಟ್ಟಿದ್ದಾರೆ, ಸ್ವಸ್ಥ ಬುದ್ಧಿಯ ಆತ್ಮವನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಸೊ ಇದು ದೇವರು ಕೊಡುವಂಥ ಆತ್ಮದಿಂದ ಬರುವಂಥ ಜ್ಞಾನ. ಯಾಕೋಬನಿಗೆ ಬರೀ ತನ್ನ ಸ್ವಂತ ಜ್ಞಾನ ಮಾತ್ರ ಅಲ್ಲ, ದೇವರು ಅವನಿಗೆ ಆಶೀರ್ವಾದ ಮಾಡಿದ್ದೇನು ಜ್ಞಾನ. ನನ್ನಲ್ಲೂ ಎಷ್ಟೋ ಜನರಲ್ಲಿ ಇರುವಂಥ ಪ್ರಶ್ನೆ ಏನಂದರೆ, ದೇವರೇ ನನ್ನ ಸ್ವಂತ ಜ್ಞಾನದಲ್ಲಿ ನಾನು ಇಷ್ಟು ಪ್ಲ್ಯಾನ್ ಮಾಡ್ತೀನಲ್ಲ, ಅಥವಾ ಇಷ್ಟು ವಿಷಯಗಳು ನನಗೆ ನೀವು ಹೇಳ್ತೀರ, ಕೆಲವು ಸತಿ ನಾನು ಪ್ಲ್ಯಾನ್ ಮಾಡ್ತೀನಿ, ಇದೆಲ್ಲವನ್ನು ಯಾವ ರೀತಿ ನಡೆಸುವುದು? ಯಾಕಂದರೆ ನೋಡಿ, ದೇವರು ಬಂದು ಯಾಕೋಬನ ಹೇಳಿಲ್ಲ ಈ ರೀತಿಯಾದ ಕುರಿಮರಿ ನೀನು ಆಯ್ದುಕೊ ಅಂತ ದೇವರಲ್ಲಿ ಹೇಳಿಲ್ಲ. ಯಾಕೋಬನು ತನ್ನ ಜ್ಞಾನ ಯೂಸ್ ಮಾಡಿ ಅವನು ತನ್ನ ತಾಳ್ಮೆಯಿಂದ ಏನು ಮಾಡ್ತಾನೆ, ನನಗೆ ಒಳ್ಳೇದು ಬೇಡ, ನೀನು ಈ ಥರ ಇರೋದೇ ಕೊಟ್ಬಿಡು ಅಂತಾನೆ. ಆದರೆ ಆ ಒಳ್ಳೆಯ ಗುಣವನ್ನು ಸಹ ಏನು ಮಾಡ್ತಾನೆ, ಲಾಭನೂ ಮಿಸ್ಯೂಸ್ ಮಾಡ್ಕೊಳ್ತಾನೆ. ಹಂಗೆ ಮಾಡಿದ್ರೂ ಸಹ ದೇವ್ರು ಏನು ಮಾಡ್ತಾರೆ, ಅದರಲ್ಲೂ ಸಹ ತನ್ನ ಅತಿಶಯವನ್ನು ತೋರಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಸೊ ಯಾಕೋಬನು ತನ್ನ ಸ್ವಂತ ಬುದ್ಧಿಯನ್ನು ಯೂಸ್ ಮಾಡ್ತಾ ಇದ್ದಾನೆ. ಈಸಾನ ಸಾಫ್ಟ್ ಮಾಡೋದು ಯಾಕೋಬನೇ, ಈಸಾನ ಏಮಾರಿಸಿದ್ದು ಯಾಕೋಬನೇ. ಈಸಾನ ಏನು ಮಾಡ್ತಾನೆ, ಆಮೇಲೆ ಕೋಪ ಎಲ್ಲ ತಣ್ಣಗೆ ಮಾಡಿಸ್ಬಿಡ್ತಾನೆ. ಸೊ ಯಾಕೋಬನಲ್ಲಿ ಇದ್ದಂಥ ಜ್ಞಾನನೂ ನಮಗೆ ಬೇಕು, ಯಾಕೋಬನಿದ್ದಂಥ ದೇವರ ಆಲೋಚನೆಯೂ ನಮಗೆ ಬೇಕು. ಹಲ್ಲೆಲೂಯಾ. ದಾವಿದನಿಗೆ ದೇವರು ಬಲ ಕೊಟ್ಟಿದ್ರು, ಯಾವುದೇ ಯುದ್ಧ ಮಾಡಿದ್ರು ಅವನಿಗೇನಿಲ್ಲ, ಅವನ ಜೀವನಮಾನವೆಲ್ಲ ಅವನೇನು ನೋಡಿಲ್ಲ, ಸೋಲು ಅನ್ನೋದನ್ನು ನೋಡಿಲ್ಲ. ಹಲ್ಲೆಲೂಯಾ. ಫುಲ್ಲಾಗಿ ಅವನು ಸೋತು ಹೋಗೇ ಇಲ್ಲ. ಆದರೆ ಒಂದೊಂದು ವಾರ ಹೋಗೋಕ್ಕೆ ಮುಂಚೆನೂ ಅವನು ಎಷ್ಟೇ ಬಲ ಇದ್ರೂ ದೇವ್ರ ಹತ್ರ ಕೇಳ್ದೆ ಅವನು ಏನು ಮಾಡ್ತಿರ್ಲಿಲ್ಲ, ಹೋಗ್ತಿರ್ಲಿಲ್ಲ. ದಾವಿದೇ ಬೆಸ್ಟ್ ಎಕ್ಸಾಂಪಲ್. ಏನು ಹೇಳ್ತಾನೆ, ದೇವ್ರ ವಾಕ್ಯದಲ್ಲಿ ಇರುವಂಥ ರೀತಿಯಲ್ಲಿ ಇವಾಗ ಓದೋದ್ವಲ್ಲ, ಯಾವುದು ಓದೋದ್ವಿ, ಜ್ಞಾನೋಕ್ತಿಗಳು 16ರಲ್ಲಿ ಯಾವುದೋ 15 ಯಾವುದೋ ಒಂದು ವಾಕ್ಯ ಓದಿದ್ವಿ, 9ನೇ ವಾಕ್ಯ ನೋಡು. ನಾವು ನಮ್ಮ ಪ್ಲ್ಯಾನ್ನ ಮಾಡ್ತೀವಿ, ಆದರೆ ಎಂಡು ಯಾರ ಕೈಯಲ್ಲಿದೆ ಅಂತೆ, ಕರ್ತನ ಕೈಯಲ್ಲಿದೆ. ಅದೇ ರೀತಿನೇ ನೋಡಿ, ದಾವೀದನ ಜೀವನದಲ್ಲಿ ನಾವು ನೋಡ್ಬೋದು, ದಾವೀದನ ಪ್ಲ್ಯಾನ್ ಎಲ್ಲ ಮಾಡ್ತಾನೆ, ಆದರೆ ಎಂಡು ಎಲ್ಲಿದೆ, ದೇವರ ಕೈಯಲ್ಲಿ ಇದೆ. ಹಲ್ಲೆಲೂಯಾ.
ಮನುಷ್ಯರಾದ ನಾವು ಎಷ್ಟೋ ಪ್ಲ್ಯಾನ್ಸ್ನ ಮಾಡ್ತೀವಿ. ನಮ್ಮ ಬಲದಲ್ಲಿ ನಮಗೆ ಗೊತ್ತು, ದೇವರೇ ನನಗೆ ಅಥವಾ ನಮಗೆ ಗೊತ್ತಾಗತ್ತಲ್ಲ, ನಾನು ಇಷ್ಟು ಸಂಪಾದನೆ ಮಾಡ್ತಾ ಇದ್ದೀನಿ, ಇಷ್ಟು ನಾನು ಏನು ಮಾಡ್ಬೋದು, ಇದು ಕಟ್ಬೋದು, ಇದು ಮಾಡ್ಬೋದು, ನಾನು ಇಷ್ಟು ನನ್ನ ಹತ್ರ ಕಾಸಿದೆ, ಈ ಕಾಸಲ್ಲಿ ನಾನು ಇದೆಲ್ಲ ಮಾಡ್ಬೋದು. ಆದರೆ ಆ ಕಾಸನ್ನ ಒಂದು ಕಡೆ ಖರ್ಚು ಮಾಡೋದಕ್ಕೆ ಮೊದಲು ನಿಮ್ಮ ಬಲ ಇದೆ, ಹೌದು, ನಿಮ್ಮ ಜ್ಞಾನ ಇದೆ, ಎಲ್ಲ ಇದೆ, ಸಂತೋಷ. ಆದರೆ ಅದನ್ನು ಮಾಡೋದಕ್ಕೆ ಮೊದಲು ದೇವರ ಆಲೋಚನೆಯೂ ಮನುಷ್ಯರ ಜ್ಞಾನ, ಬೇರೆ ಮನುಷ್ಯರ ಜ್ಞಾನನೂ ಸಹ ಅದಲ್ಲಿ ಇದೆಯಾ? ದಾವೀದನು ಬರೀ ತನ್ನ ಜ್ಞಾನದಲ್ಲಿ ಮಾತ್ರ ಎಲ್ಲವನ್ನು ಮಾಡಿಲ್ಲ. ಒಬ್ಬನು ಹೇಳಿದ್ರು ಎಲ್ಲರೂ ಕೇಳಿದ್ರು ಅಂತಲ್ಲ, ಅವನ ಜ್ಞಾನವೂ ಇತ್ತು. ಜೊತೆಯಲ್ಲಿರುವಂಥವ್ರು ಎಲ್ಲರೂ ಏನು ಹೇಳಿರ್ತಾರೆ, ಏನೆಲ್ಲ ಮಾಡಬೇಕು ಹೇಳಿರ್ತಾರೆ. ಕೊನೆಯದಾಗಿ ಏನು ಮಾಡ್ತಾನೆ, ದೇವರ ಹತ್ರ ಹೋಗಿ ಕೇಳ್ತಾನೆ. ದಾವೀದನ ಗುಣ ಅದು. ಎಲ್ಲ ದೇವರ ಮನುಷ್ಯರ ಎಲ್ಲರ ಗುಣನೂ ಅದೇ ಆಗಿತ್ತು. ತನ್ನ ಸ್ವಂತ ಜ್ಞಾನದ ಮೇಲೆ ಅವ್ರು ಏನಾಗಿಲ್ಲ, ಆಧಾರವಾಗಿ ನಿಂತಿಲ್ಲ. ದೇವರು ಕೊಡುವಂಥ ಜ್ಞಾನದ ಮೇಲೆ ಏನಾಗಿದ್ರು, ಆಧಾರವಾಗಿ ಇದ್ರು. ಅಲ್ಲೆಲ್ಲೂಯ. ಸೊ ನಿಮ್ಮ ಜೀವನದಲ್ಲಿ ನೀವು ತಗೊಳ್ಬೇಕಾಗಿರುವಂಥ ಡಿಸಿಷನ್ನ ಎಷ್ಟೋ ಸತಿ ದೇವರು ಬೇಡ ಅಂದ್ಬಿಡ್ತಾರೆ. ನಮಗೆ ಗೊತ್ತು ಬಲ ಇದೆ, ನಾವು ಏನೋ ಅಡ್ಜಸ್ಟ್ ಮಾಡಿ ಮಾಡ್ಬೋದು, ನಾವು ಏನೇನೋ ಮಾಡ್ಬೋದು ಅಂತ. ದೇವ್ರನ್ನ ಕೇಳದೆ ಆ ಒಂದು ವಿಷಯವನ್ನು ನಾವು ಮಾಡಬಾರ್ದು. ಓಕೆ, ಇದು ಇಲ್ಲಿವರೆಗೂ ನಾವು ಓದಿದ್ವಿ. ಏನಾದರೂ ಮಿಸ್ ಮಾಡಿದ್ನಾ? ನನ್ನ ಒಂದು ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳ್ತಾ ಇದ್ದೆ. ಓಕೆ, ಆ ಮನುಷ್ಯರ ಆಲೋಚನೆ, ದೇವರ ಆಲೋಚನೆ. ನೋಡಿ, ನನ್ನ ಜೀವನದಲ್ಲಿ ಅನೇಕ ವಿಷಯಗಳನ್ನು ನಾವು ಡಿಸೈಡ್ ಕೆಲವು ವಯಸ್ಸುಗಳಿಂದಾನೇ ನಾವು ಡಿಸೈಡ್ ಮಾಡಬೇಕಂದ್ರೆ ದೇವ್ರ ಹತ್ರ ಕೇಳಿದೆ. ಯಾವುದೇ ವಿಷಯವನ್ನು ಮನೆಯಲ್ಲಿ ಡಿಸೈಡ್ ಮಾಡಲ್ಲ. ನಾನು ಎಷ್ಟೋ ಸತಿ ಆಲೋಚನೆ ತೊಗೊಂಡು ನಾನು ಮಾಡಿಬಿಡ್ಬೋದು, ಮನೆಯಲ್ಲಂತೂ ಆ ವಿಷಯ ನಡೆಯಲ್ಲ. ಏನೇ ಆದ್ರೂ ದೇವ್ರನ್ನ ಕೇಳದೆ ಆ ಒಂದು ವಿಷಯ ನಮ್ಮ ಮನೆಯಲ್ಲಿ ಯಾವುದೇ ಒಂದು ವಿಷಯ ನಡೆಯಲ್ಲ. ಸೊ ನಾನು ಒಂದು 2 ವರ್ಷಗಳಿಂದ, ಅದಕ್ಕೆ ಮುಂಚೆ ಮೊದಲು ನಾನು ಕಾಲೇಜ್ ಹೋಗೋದಾಗಿರಲಿ, ಒಂದು ಚಿಕ್ಕ ಮೊಬೈಲ್ ತೊಗೊಳ್ಳೋದಾಗಿರಲಿ, ಹೊಸ ಮೊಬೈಲ್, ಎಲ್ಲದಕ್ಕೂ ದೇವ್ರ ಆಲೋಚನೆ ಇಲ್ಲದೆ ಮಾಡಿಲ್ಲ. ಯಾಕಂದರೆ ಮೊಬೈಲ್ ತೊಗೊಬೇಕಾದ್ರೂ ಇದು ನೋಡಿ, ಫಾರ್ ಎಕ್ಸಾಂಪಲ್, ಎಷ್ಟೋ ಜನರಿಗೆ 10-15 ಸಾವಿರ ರೂಪಾಯಿ ಫೋನ್ ತೊಗೊಂಡು 10 ವರ್ಷ ಯೂಸ್ ಮಾಡೋರು ಇದ್ದಾರೆ, 8 ವರ್ಷ ಯೂಸ್ ಮಾಡೋರು. ಚೇಂಜ್ ಮಾಡಬೇಕು ಅಂತ ಅವ್ರಿಗೇನಾಗಲ್ಲ, ಯೋಚನೆ ಬರಲ್ಲ. ಯಾಕಂದರೆ ಅವ್ರಿಗೆ ಅದೇನು ಟೂಲ್, ಯುಟಿಲಿಟಿ ಟೂಲ್ಗೆ ಅರ್ಥ ಏನಂದರೆ ಅವ್ರಿಗೊಂದು ಉಪಯೋಗ ಆಗುವಂಥ ವಸ್ತು ಅಷ್ಟೇ. ಅವ್ರಿಗೇನಿಲ್ಲ ಅದಕ್ಕೆ ಜೊತೆಯಲ್ಲಿ ಒಂದು ಇಮೋಷನ್ ಅಟ್ಯಾಚ್ಡ್ ಆಗಿ ಏನೂ ಇಲ್ಲ. ಸೊ ಕೆಲವು ಜನರಿಗೆ ಅದೇನು ವಸ್ತುಗಿಂತ ಸ್ವಲ್ಪ ಜಾಸ್ತಿ ಇಮೋಷ್ನಲ್ ಅಟ್ಯಾಚ್ಮೆಂಟ್ ಅಂತಾರೆ. ಕೆಲವು ವಸ್ತುಗಳ ಜೊತೆ ಜನರಿಗಿರುತ್ತೆ, ಅವ್ರಿಗೇನಿರುತ್ತೆ, ಆಸೆ ಇರುತ್ತೆ. ಸೊ ನನಗೆ ಮೊಬೈಲ್ ಅನ್ನೋದು, ಲ್ಯಾಪ್ಟಾಪ್ ಅನ್ನೋದು, ಅಥವಾ ಒಂದು ಗಾಡಿ ಅನ್ನೋದು, ಏನೇ ಒಂದು ವಿಷಯ ಇರಲಿ, ಇಟ್ ಈಸ್ ನಾಟ್ ಜಸ್ಟ್ ಅ ಟೂಲ್. ನನಗೆ ಅದು ಒಬ್ಬೊಬ್ರಿಗೆ ಒಂದೊಂದು ಆಸೆ ಇರುತ್ತೆ, ನನಗೂ ಆ ರೀತಿ ಒಂದು ಆಸೆ, ಇಮೋಷ್ನಲ್ ಅಟ್ಯಾಚ್ಮೆಂಟ್. ಅದು ಅದಕ್ಕೆ ಅರ್ಥ ಏನಂದರೆ ನಮ್ಮ ಲಾಜಿಕ್, ಅಂದರೆ ನಮ್ಮ ಜ್ಞಾನವನ್ನು ಮೀರಿರುವಂಥ ಒಂದು ಆಸೆ, ನಮ್ಮ ಜ್ಞಾನವನ್ನು ಮೀರಿ. ಯಾಕಂದರೆ ಎಷ್ಟೋ ಸಹ ಏನು ಮಾಡ್ತೀವಿ, ಕೆಲವು ವಿಷಯಗಳು ನಮ್ಮ ಜ್ಞಾನವನ್ನು ಮೀರಿ ಬರುವಂಥ ಆಸೆ. ಅಂದರೆ ನಮ್ಮ ನಾರ್ಮಲಾಗಿ ಯೋಚನೆ ಮಾಡಿದರೆ ಇವನೇನಕ್ಕೆ ಇಷ್ಟು ಖರ್ಚು ಮಾಡ್ತಾ ಇದ್ದಾನೆ, ಒಂದು ಫೋನ್ಗೆ ಏನಕ್ಕೆ 40,000 ರೂಪಾಯಿ 30,000 ರೂಪಾಯಿ ಕೊಡಬೇಕು, 10,000 ರೂಪಾಯಿ ಫೋನಲ್ಲಿ ಕೆಲಸ ಆಗಲ್ವಾ? ಸೊ ಇಟ್ ಇಸ್ ಅ ಸಿಂಪಲ್ ಲಾಜಿಕ್. ಯೂಸ್ ಮಾಡಿದರೆ 10,000 ರೂಪಾಯಿ ಫೋನಲ್ಲಿ ನಾವು ಏನು ಮಾಡ್ಬೋದು, ಅದೇ ಕೆಲಸ ಮಾಡ್ಬೋದು. ಆದರೆ ಏನಕ್ಕೆ ನಾವು 30,000-40,000 ಖರ್ಚು ಮಾಡ್ತೀವಿ? ಯಾಕಂದರೆ ಅದಲ್ಲಿ ಇದೆಲ್ಲ ಇದೆ, ಈ ಫೀಚರ್ಸ್ ಇದೆ, ಅಥವಾ ನಮಗೊಂದು ಇಮೋಷ್ನಲ್ ಕನೆಕ್ಷನ್ ಆ ಫೋನ್ ಜೊತೆ. ಓಕೆ, ಇದೆಲ್ಲ ಚೆನ್ನಾಗಿರುತ್ತೆ, ಇದೆಲ್ಲ ಚೆನ್ನಾಗಿದೆ, ನನಗಿದೆಲ್ಲ ಯೂಸ್ ಆಗುತ್ತೆ ಅಂತ ಹೇಳ್ತಾರೆ. ಆಚೆಗಡೆ ಇರೋರ್ಗೆ ಏನಾಗುತ್ತೆ, ಇವ್ನು ಇಷ್ಟು ಖರ್ಚು ಮಾಡಿ EMI ಹಾಕಿ ಇದೆಲ್ಲ ಮಾಡಬೇಕಾ? ನಮಗೇನಾಗುತ್ತೆ, ಇದು ನನಗೆ ಇಮೋಷ್ನಲ್ ಕನೆಕ್ಷನ್, ನನಗೆ ಬೇಕು, ನನಗೆ ಇಷ್ಟವಾಗಿರೋದು ನಾನು ಯೂಸ್ ಮಾಡಬೇಕು ಅಂತ. ಸೊ ಇದು 2 sides ಆಫ್ ದ ಸೇಮ್ ಕಾಯಿನ್. 2 ಸೈಡ್ ಏನೋ ನಾವು ಆ ಕಡೆ ಯೋಚನೆ ಮಾಡಿದರೆ ಅವ್ರು ಏನು ಹೇಳ್ತಾರೆ, ಅವರು ಜ್ಞಾನದಲ್ಲಿ ಕರೆಕ್ಟಾಗಿ ಹೇಳ್ತಾ ಇದ್ದಾರೆ. ನಮಗೂ ಗೊತ್ತು, ಜ್ಞಾನದಲ್ಲಿ ಯೋಚನೆ ಮಾಡಿದರೆ ಕರೆಕ್ಟ್ 10-15 ಸಾವಿರ ರೂಪಾಯಿ 20,000 ರೂಪಾಯಿನೇ ಇಟ್ಟರು ಒಳ್ಳೆಯ ಫೋನ್ ನನಗೆ ಸಿಗುತ್ತೆ. ಆದರೆ ನಾವು ಏನಕ್ಕೆ ಇನ್ನೂ ಡಬಲ್ ಮಾಡಿ 40,000 ರೂಪಾಯಿ ತೊಗೊಳ್ತೀವಿ ಅಂದರೆ, ನನಗೆ ಅದು ಇಷ್ಟ ಆಗಿದೆ ಅನ್ನೋದೊಂದು, ಅದರಲ್ಲಿರುವಂಥ ಫೀಚರ್ ನನಗೊಂದು ವೇಳೆ ಯೂಸ್ ಆಗ್ಬೋದು ಅಂತ ಇನ್ನೊಂದು. ಓಕೆ, ಅದು ಸೆಕೆಂಡ್ರಿ. ಸೊ ನನ್ನ ಜೀವನದಲ್ಲಿ ಇರಬೇಕಾಗಿರುವಂಥ ಎಲ್ಲ ಆಲೋಚನೆಗಳು ದೇವರು ಓಕೆ ಹೇಳಬೇಕು, ಮನೆಯಲ್ಲೂ ಓಕೆ ಹೇಳಬೇಕು. ಯಾಕಂದರೆ ಮನೆಯಲ್ಲಿರೋರೇ ಕಾಸು ಕೊಡ್ತಾ ಇದ್ದಾರೆ. ಸೊ ಮನೆಯವರು ಓಕೆ ಹೇಳಬೇಕು, ಅವ್ರನ್ನ ಕನ್ವಿನ್ಸ್ ಮಾಡಬೇಕು. ನಾನು ಇವಾಗ ಏನಂತ, ನಾನು 20,000 ರೂಪಾಯಿ ಖರ್ಚು ಮಾಡೋ ಜಾಗದಲ್ಲಿ ಏನು ಮಾಡಿ 40,000 ರೂಪಾಯಿ ನನಗೋಸ್ಕರ ಖರ್ಚು ಮಾಡಿ, ಡಬಲ್ ಖರ್ಚಾಯಿತು, ಫುಲ್ ಡಬಲ್ ಆಯಿತು. ಸೊ ಫೋನ್ಗೇ ಮನೇಲಿ ಅಷ್ಟು ಏನಾಗ್ತಾಯಿತ್ತು, ಒಂದು ರೀತಿಯಾದ ಪ್ರಾಬ್ಲಮ್. ಏನಂದರೆ, ನಾನು ಇಷ್ಟು ಖರ್ಚು ಮಾಡಿ ನೀನು ತೊಗೊಬೇಕಾ? ನಾವೆಲ್ಲ ಇಟ್ಕೊಂಡು 5 ವರ್ಷ ಆಯಿತು ಫೋನು, ನೀನೇನು ಎವ್ರಿ 2 years ಎವ್ರಿ 3 years ಚೇಂಜ್ ಮಾಡ್ತಾ ಇರ್ತೀಯ. ಸೊ ಈ ರೀತಿ ಇರಬೇಕಾದ್ರೆ ಓಕೆ, ಅದು ಇದೆಲ್ಲ ನಡೀತಾ ಇದೆ ಅಂತ ಇಟ್ಕೊಳ್ಳಿ. ಈ ರೀತಿ ನಡೀತಾ ಇರಬೇಕಾದ್ರೆ ನಾನು ಒಂದು 2 years ಮುಂಚೆ ಗಾಡಿ ಕೇಳಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು ಬೈಕ್ ಬೇಕು, ದೇವ್ರ ಹತ್ರನೂ ಕೇಳಿದೆ, ಮನೆಯಲ್ಲೂ ಕೇಳ್ತಾ ಇದ್ದೆ. ಈ ರೀತಿ ಕೇಳ್ತಾ ಇರಬೇಕಾದ್ರೆ 1 ವರ್ಷ ಸಂತೋಷದಿಂದ ಕೇಳಿದೆ. ಅಂದರೆ ಏನು ದುಃಖ ಪಡಿಲ್ಲ, ಇದು ಮಾಡಿಲ್ಲ. ಫಸ್ಟ್ 2023 ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ದು ಸಂತೋಷದಿಂದ, ಯಾವುದೇ ರೀತಿ ದುಃಖ ಇಲ್ಲದೆ. ಮನೇಲಿ ಬೇಡ ಅಂದ್ರೂ ಸರಿ, ಸ್ವಲ್ಪ ಹೊತ್ತು ಬಿಟ್ಟು ನೋಡೋಣ, ಸ್ವಲ್ಪ ದಿವಸ ಬಿಟ್ಟು ನೋಡೋಣ ಅಂತ ಕೇಳಕ್ಕೆ ಪ್ರಾರಂಭಿಸಿದೆ.
ಮನೇಲಿ ಕ್ಲಿಯರಾಗಿ ಹೇಳ್ಬಿಟ್ರು, ಇದು ಬಂದ್ಬಿಟ್ಟು ಎಸೆನ್ಷಿಯಲ್, ನಿನಗೆ ಬೇಕಾಗಿರುವಂಥ ವಸ್ತಲ್ಲ, ನಿನ್ನ ಮೀರಿ ಇರುವಂಥ, ನಿನಗೆ ಬೇಕು ಇಷ್ಟ ಇದೆ ಅಂತ ತೊಗೊಳ್ಳುವಂಥ ವಸ್ತು. ನಿನಗಿದು ಇವತ್ತಿಲ್ಲ ಅಂದರೆ ಏನು ಜೀವ ಹೋಗೋದು ಅಲ್ಲ ಅನ್ನೋಂಥ ರೀತಿಯಲ್ಲಿ ಮಾತಾಡ್ತಾರೆ ಮನೇಲಿ. ಜೀವ ಹೋಗೋದು ಏನೂ ಇಲ್ಲ, ನೀನು ಆಮೇಲೆ ತಗೋ, ಇಲ್ಲ ಆಮೇಲೆ ನೋಡೋಣ ಅಂತ 1 year ಆಯಿತು. ಸೊ 1 year ಆದಮೇಲೆ ಒಂದು ವಿಷಯ ಹೇಳೋಕ್ಕೆ ಪ್ರಾರಂಭಿಸಿದ್ರು. ಎಲ್ಲರೂ ಅಂದರೆ ಮನೆಯಲ್ಲಿರುವಂಥ ನಮ್ಮಪ್ಪ ಎಲ್ಲ ಏನು ಪ್ರಾರಂಭಿಸಿದ್ರು ಅಂದರೆ, ಪ್ರಾರ್ಥನೆ ಮಾಡು, ದೇವರು ಅತಿಶಯವಾಗಿ ಏನು ಮಾಡ್ತಾರೆ, ಆ ಒಂದು ನೀಡನ್ನ ಏನು ಮಾಡ್ತಾರೆ, ಪೂರೈಸ್ತಾರೆ ಅಂತ ಹೇಳಕ್ಕೆ ದೇವರು ಅದನ್ನು ಪೂರೈಸಲ್ಲ ಅಂತ ನಾನು ಯಾವತ್ತೂ ಹೇಳಿಲ್ಲ. ದೇವರು ಆ ನೀಡನ್ನ ಕರೆಕ್ಟಾದ ಸಮಯದಲ್ಲಿ ಪೂರೈಸ್ತಾರೆ, ಓಕೆ. ಸೊ ಇವಾಗ ದೇವರಲ್ಲಿ ಬೆಳೀತಾ ಇರುವಂಥ ನಾನು, ಅಥವಾ ದೇವರನ್ನು ಚೆನ್ನಾಗಿ ಹುಡುಕ್ತಾ ಇರುವಂಥ ನಾನು, ದೇವರ ದಾರಿಯಲ್ಲಿ ಇರ್ತಾ ಇರಬೇಕಾದಂಥ ನಾನು, ಸಡನ್ನಾಗಿ ಎಲ್ಲ ಒಂದು ಕಷ್ಟ ಕಾಲ ಬರುತ್ತೆ ಜೀವನದಲ್ಲಿ. ಅಷ್ಟು ಕಷ್ಟ ನನ್ನ ಜೀವನದಲ್ಲಿ ನೋಡಿಲ್ಲ. ಒಂದು ರೀತಿಯಾದ ಒಂದು 2-3 ತಿಂಗಳು ಕಷ್ಟಪಡ್ತಾ ಇದ್ದೀನಿ. 2-3 months ಆದ ಮೇಲೆ ದೇವರೇ ಆಯ್ತಪ್ಪ, ಇವಾಗ ತಾನೇ ಈ ಒಂದು ಕಾಲ ಬಿಟ್ಟು ಆಚೆ ಬರ್ತಾ ಇದ್ದೀನಿ, ಒಂದು ಆಶೀರ್ವಾದ ಇದ್ದರೆ ಚೆನ್ನಾಗಿರ್ತಾರೆ. ನಾನು ಇಷ್ಟು ವರ್ಷಗಳಿಂದ ಒಂದು ಫುಲ್ ಇಯರಿಂದ ಕೇಳ್ತಾ ಇದ್ದೀನಲ್ಲ ದೇವರು, ಒಂದು ಗಾಡಿ ಕೊಟ್ಟರೆ ನಾನು, ನೀವು ಅತಿಶಯ ಮಾಡಿ ಏನು ಮಾಡಿ ಗಾಡಿ ಕೊಡಿಸಿ, ಅತಿಶಯ ಮಾಡಿ ಗಾಡಿ ಕೊಡಿಸಿ. ನಾನು ಪ್ರೇಯರ್ ನೀವು ಯೋಚನೆ ಮಾಡದೇ ಇರುವಂಥ ವಾಕ್ಯ ಎಲ್ಲ ಹುಡ್ಕೊಂಡು ಹೋಗಿ ಪ್ರೇಯರ್ ಮಾಡಿರ್ಬೋದು ನಾನು. ಯಾಕಂದರೆ ಮನಸ್ಸಲ್ಲಿರುವಂಥ ಆಸೆ ಒಂದು ಕಡೆ, ನೀಡ್ ಅನ್ನೋದು ಇನ್ನೊಂದು ಕಡೆ, ಬೇಕು ನಮಗೆ ಇನ್ನೂ ಬೆಟರ, ಅದು ಬೆಟರ್ ಕಂಫರ್ಟ್, ಏನು 1000 ವಿಷಯಗಳಿರ್ಬೋದು. ಸೊ ಈ ಒಂದು ಕಾಲದ ಇದೆಲ್ಲ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮಗೆ ಎಲ್ಲೋ ಒಂದು ಕಡೆ ಉಪಯೋಗ ಆಗ್ಬೋದು. ಓಕೆ, ನೀವು ಬೇರೆ ನಿಮ್ಮ ಜೀವನದಲ್ಲಿ ಯಾವುದಕ್ಕಾದ್ರೂ ಇದನ್ನು ಯೂಸ್ ಮಾಡ್ಕೊಬೋದು. 3 ಲಕ್ಷ ರೂಪಾಯಿ, 4 ಲಕ್ಷ ರೂಪಾಯಿ ಅಥವಾ 2 ಲಕ್ಷ ರೂಪಾಯಿ ಖರ್ಚು ಮಾಡಿ ಗಾಡಿ ತೊಗೊಬೇಕಾ ಅಂತ ಮನೆಯಲ್ಲಿ ಅವರು ಲಾಜಿಕ್ಕಾಗಿ ಏನು ಮಾಡ್ತಾ ಇದ್ದಾರೆ, ಯೋಚನೆ ಮಾಡಿ. ಇಷ್ಟು ಕಾಸು ಇದೆಯಾ EMI ಕಟ್ಟಬೇಕು, ಅಥವಾ ನಮ್ಮ ಹತ್ರ ದೇವ್ರ ಹತ್ರ ಕೇಳಿದ್ರು. ಎಕ್ಸಾಂಪಲ್ ಯೋಚನೆ ಮಾಡಿ ನೋಡಿ, ನನಗೆ ಮನಸ್ಸಲ್ಲಿ ಚುಚ್ತಾ ಇತ್ತು ಪ್ರಾರ್ಥನೆ ಮಾಡಬೇಕಾದ್ರೆ, ದೇವರೇ ಯಾರೋ ಒಬ್ಬರು ಬಂದು ನನಗೆ 2-3 ಲಕ್ಷ ಕೊಟ್ಬಿಟ್ಟು ನಿನ್ನ ಗಾಡಿ ತೊಗೊಂಡ್ರೆ ಅದು ನನಗೆ ಅವಮಾನ ಅನ್ನುವಂಥ ರೀತಿಯಲ್ಲಿ. ಅವಮಾನ ಅಂದರೆ ಅದಕ್ಕೆ ಅರ್ಥ ಯೋಚನೆ ಮಾಡಿ ನೋಡಿ. ಯಾರೋ ದೇವ್ರ ಸೇವೆ ಕೊಟ್ಟರೆ ಅದು ಬೇರೆ ವಿಷಯ, ಹಲ್ಲೆಲೂಯಾ. ದೇವ್ರ ಸೇವೆ ಕೊಟ್ಟರೆ ಬೇರೆ ವಿಷಯ, ಅಥವಾ ದೇವ್ರಿಗೋಸ್ಕರ ಕೊಟ್ಟರೆ ಬೇರೆ ವಿಷಯ, ಅಥವಾ ನಿನಗೆ ಅಂತ ಕೊಟ್ಟರೆ, ನಿಮ್ಮ ತಂದೆ ತಾಯಿ ಕೊಟ್ಟರೆ ಈಸಿಯಾಗಿ ತೊಗೊಬೋದು 3 ಲಕ್ಷ. ನಿಮ್ಮ ಅಪ್ಪ ಅಮ್ಮ ಕೊಟ್ಟರೆ, ಯಾರು ಕೊಟ್ಟರು ಏನು ಮಾಡ್ತೀವಿ, ಗೊತ್ತಿರೋರು ಅಂದರೆ ಏನು ಮಾಡ್ತೀವಿ, ನಮ್ಮವ್ರು ತಾನೇ ಕೊಟ್ಟರೆ ಪರವಾಗಿಲ್ಲ. ಇದೇ ಬೇರೆ ಯಾರೋ ಬಂದು 3 ಲಕ್ಷ ಕೊಟ್ಟರೆ ಏನಾಗುತ್ತೆ, ಏನಕ್ಕೋ ಒಂಥರ ಗಿಲ್ಟಿ ಫೀಲಿಂಗ್ ಏನಾಗುತ್ತೆ, ಒಂಥರ ಚುಚ್ಚೋದು, ಯಾರೋ ಕಾಸು ಏನಕ್ಕೂ ಕೊಟ್ಟು ಇದನ್ನು ನಾನು ಎತ್ಕೊಂಡು 3 ಲಕ್ಷ ಒಂದೇ ಸತಿ ಕೊಡ್ತಾ ಇದ್ದೀನಲ್ಲ, 2 ಲಕ್ಷ ಒಂದೇ ಸತಿ ಕೊಟ್ಬಿಡ್ತಾ ಇದ್ದೀನಲ್ಲ ಅಂತ ರೀತಿಯಲ್ಲಿ ನಮಗೇನಾಗುತ್ತೆ, ಮನಸ್ಸು ಚುಚ್ಸುತ್ತೆ. ಇದನ್ನು ಇನ್ನೊಂದು ರೀತಿಯಾದ ಪ್ರಾರ್ಥನೆ, ದೇವರೇ ನನಗೆ ಈ ರೀತಿ ಬೇಡ, ನನ್ನ ಕಾಸಲ್ಲಿ ನಾನು ಏನು ಮಾಡಬೇಕು, ತೊಗೊಳ್ಬೇಕು. ನಾನು ಬೇರೆಯವ್ರ ಕಾಸಲ್ಲಿ ನಾನು ಏನು ಮಾಡಲ್ಲ, ತೊಗೊಳಕ್ಕಾಗ. ಯಾಕಂದರೆ ಜೀವ ಹೋಗುವಂಥ ಹೆಲ್ತ್ ವಿಷಯ ಇರ್ಬೋದು, ಅಥವಾ ನಮಗೆ ಗಾಡಿನೇ ಇಲ್ಲ ದೇವರೇ ಮನೆಯಲ್ಲಿ ಅಂದರೆ ನಾನು ಏನು ಮಾಡ್ಬೋದು, ದೇವ್ರ ಹತ್ರ ಅತಿಶಯವಾಗಿ ಕೊಡಿ ದೇವ್ರೆ ಅಂತ ಕೇಳೋದಲ್ಲಿ ತಪ್ಪಿಲ್ಲ. ಇಟ್ಕೊಂಡು ನಾನು ನನ್ನ ಆಸೆಗೆ, ನನ್ನ ಲಕ್ಸುರಿಗೆ ದೇವ್ರ ಹತ್ರ ಕೇಳಿದ್ರೆ ದೇವ್ರು ಏನು ಮಾಡಲ್ಲ, ಅದನ್ನು ನೆರವೇರಿಸಲ್ಲ. ಆದ್ರೂ ನನ್ನ ಪ್ರಾರ್ಥನೆ ಯಾವ ರೀತಿ ಐತೆ ಅಂದರೆ, ದೇವರೇ ನಿಮ್ಮನ್ನು ಬಿಟ್ಟರೆ ನನಗೆ ಇದೆಲ್ಲ ಕೊಡಿಸೋದಕ್ಕೆ ಬೇರೆ ಯಾರೂ ಇಲ್ಲ. ಒಂದು ನಾನು ಸಂಪಾದನೆ ಮಾಡಿ ತೊಗೊಬೇಕು, ಅಥವಾ ನೀವೇನೋ ಒಂದು ರೀತಿಯಾಗಿ ಅತಿಶಯ ಮಾಡಿ ಕೊಡಿಸ್ಬೇಕು. ಸೊ ಈ ರೀತಿ ಆಗ್ತಾ ಇರಬೇಕಾದ್ರೆ 1 ತಿಂಗಳು ನೀವು ಫರ್ವೆಂಟಾಗಿ ಪ್ರೇಯರ್ ಮಾಡ್ಬೋದು, 2 ತಿಂಗಳು ಮಾಡ್ಬೋದು, 3 ತಿಂಗಳು ಮಾಡ್ಬೋದು. 6 ತಿಂಗಳು ಆದಮೇಲೆ ಟಯರ್ಡ್ ಆಗಿಬಿಟ್ಟೆ. ಏನಾಯಿತು, 6 months ಪ್ರೇಯರ್ ಮಾಡ್ತೀನಿ, ದೇವರೇ ಎವ್ರಿ ಡೇ ಅದೇ ಪ್ರೇಯರು, ದೇವರೇ ನನಗೆ ಈ ಒಂದು ವಿಷಯ ಬೇಕು, ಇದು ಬೇಕು, ಇದು ಬೇಕು 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 ಅಂತ 6 months ಪ್ರೇಯರ್ ಮಾಡಿ ನೋಡಿ, ನಿಮ್ಗೆ ಅರ್ಥ ಆಗತ್ತಾ ನೋವು. ಯಾಕಂದರೆ ನಿಮಗೆ ಬೇಕು ಅಂತಿರುವುದು ನಿಮ್ಮ ನೀಡ್ ಅನ್ನೋದು ವಾಂಟಾಗಿ ಮಾರ್ಪಟ್ಬಿಡುತ್ತೆ, ಅಷ್ಟೊತ್ತಲ್ಲಿ ಬೇಕೇ ಬೇಕು ಅಂತ ಮಾರ್ಪಡುತ್ತೆ. ಸೊ ಈ ರೀತಿ ಇರಬೇಕಾದ್ರೆ ಇಂಥ ಕಾಲದಲ್ಲಿ ನನಗೆ ದೇವ್ರ ಮೇಲೆ ಕೋಪ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಾನು ಎಷ್ಟೇ ಪ್ರಾರ್ಥನೆ ಮಾಡಿದ್ರು ನೀವೇನು ಮಾಡ್ತಾರೆ, ಒಂದು ದಾರಿ ಓಪನೇ ಎಷ್ಟೊತ್ತಿ ನಿಮ್ಮ ಹತ್ರ ಬಂದು ಕೇಳಿದ್ರೆ ನೀವೇನು ಮಾಡ್ತಾರೆ, ನನಗೆ ಒಂದು ಗಾಡಿ ಅಂದರೆ ನೀವು ಕೊಡಿಸ್ತಾ ಇಲ್ಲ. ಗಾಡಿ ಬೇಕು ಅಂತ ಇರುವಂಥ ಆಸೆ ನಾನು ಯಾರ ಹತ್ರ ಎಕ್ಸ್ಪ್ಲೇನ್ ಮಾಡಿದ್ರು ಅವ್ರಿಗೇನಾಗಲ್ಲ, ಅರ್ಥ ಆಗಲ್ಲ. ನನ್ನ ಮನಸ್ಸಲ್ಲಿರುವಂಥ ಆಸೆ ಇವಾಗ ಯಾರೋ ಒಬ್ರು ಹೇಳ್ತಾರೆ ನನ್ನ ಮಕ್ಕಳು ಬೇಕು ಅಂತ, ಅವ್ರ ಮಕ್ಕಳು ಬೇಕು ಅನ್ನೋದು ನನಗೆ ಆಸೆ ಇವಾಗ ಈ ವಯಸ್ಸಲ್ಲಿ ನನಗೇನಾಗಲ್ಲ, ಅರ್ಥ ಆಗಲ್ಲ. ಅವ್ರಿಗೆ ಮಾತ್ರ ಗೊತ್ತು ಯಾಕೆ ಆ ಮಕ್ಕಳು ಬೇಕು, ಏನಕ್ಕೋಸ್ಕರ ಬೇಕು, ಏನಕ್ಕೆ ಅಂತ. ಅದು ಇಮೋಷ್ನಲ್, ಅವ್ರಿಗಿರುವಂಥ ಒಂದು ಯೋಚನೆ ಮಾಡಿದರೆ ಯಾರೋ ಹೋಗಿ ದತ್ತು ತೊಗೊಳ್ಳೋದೇನು ತಪ್ಪು ಇಲ್ಲ, ನಾನೇ ಮಕ್ಕಳು ಹುಟ್ಟಿಸ್ಬೇಕು ಅಂತ ಏನೋ ಇಲ್ಲ. ಆದರೆ ಎಲ್ಲರೂ ಮನಸ್ಸಲ್ಲಿ ಏನೋ ಒಂದು ಆಸೆ. ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ, ಓಕೆ. ಈ ರೀತಿ ಇರಬೇಕಾದ್ರೆ ಇಷ್ಟು ವರ್ಷಗಳು ದೇವ್ರ ಹತ್ರ ನಾವು ಕೇಳಿ ಕೇಳಿ ಕೇಳಿ, ಯಾಕಂದರೆ ದೇವ್ರ ಹತ್ರ ಆಲೋಚನೆ ತೊಗೊಳ್ದೆ ಮನೇಲಿ ಏನು ಮಾಡಲ್ಲ, ಒಂದು ವಸ್ತುನೂ ತೊಗೊಳ್ಬಿಡಲ್ಲ. ನಾನೇ ಹೋದ್ರೂ ಇದೊಂದು ದೊಡ್ಡ ಕಮಿಟ್ಮೆಂಟ್. 2 ಲಕ್ಷ 3 ಲಕ್ಷ ಅನ್ನೋದು ಒಂದು ದೊಡ್ಡ ಕಮಿಟ್ಮೆಂಟ್. ಅಂದರೆ ನಾನು ಅಷ್ಟು ಕಾಸು ಏನು ಮಾಡಬೇಕು, ಕಟ್ಟಬೇಕು. 2 ವರ್ಷನ 4 ವರ್ಷ ನಾನು ಏನು ಮಾಡಬೇಕು, ವಾಪಸ್ ಕಟ್ಟಬೇಕು.
ದೇವರ ಕೃಪೆ ಅದಲ್ಲಿ ಇಲ್ಲದೆ ಹೋದರೆ ನಾನೇನು ಮಾಡೋಕ್ಕಾಗಲ್ಲ, ಕಾಸನ್ನು ತಿರುಗಿ ಕಟ್ಟೋಕ್ಕೆ ಆಗಲ್ಲ, ಕಷ್ಟ ಆಗ್ಬಿಡುತ್ತೆ. ತಿಂಗ್ಳಿಗೆ 10,000 ರೂಪಾಯೋ 5,000 ರೂಪಾಯಿ ಎಷ್ಟೋ ಒಂದು ಕಟ್ಟಬೇಕಂದ್ರೆ ಅದು ನನ್ನ ಮೇಲೆ ಭಾರ. ದೇವರ ಕೃಪೆ ಇಲ್ಲದೆ ಹೋದರೆ, ದೇವರು ನಿಮ್ಮನ್ನು ನಡೆಸದೆ ಹೋದರೆ ಆ ಒಂದು ಜಾಗಕ್ಕೆ ನಾನು ಏನು ಮಾಡೋಕ್ಕಾಗಲ್ಲ, ಒಳಗಡೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಹೋದ್ರೂ ನನಗೇನಾಗುತ್ತೆ, ಅದು ಭಾರವಾಗಿ ಕಷ್ಟದಲ್ಲಿ ಹೋಗಿ ಸಿಕ್ಕಾಕೊಳ್ತೀವಿ. ಸೊ ನಾನು ಕೆಲಸ ಮಾಡಿದೆ, ಓದ್ತಾ ಇರುವಂಥ ವಯಸ್ಸಲ್ಲಿ ನಾನು ಇದನ್ನು ಕೇಳಿದ್ದು ನನ್ನ ಆಸೆ ಇರ್ಬೋದು, ಆದರೆ ದೇವರು ಆ ಕಾಲದಲ್ಲಿ ನಾನು ಏನು ಮಾಡಿ ಎಷ್ಟೇ ಕೇಳಿದ್ರು ಇಲ್ಲ ಅಂತ ಕಂಟಿನ್ಯೂಸ್ ಆಗಿ ಪ್ರಾಪರಾಗಿ ಹೇಳ್ತಾ ಇದ್ದಾರೆ. ಇಲ್ಲ ಇಲ್ಲ ಅನ್ನುವಾಗ ಒಂದೊಂದು ಸತಿ ನೀವು ಇಲ್ಲ, ಒಂದು ಸತಿ ಕೇಳ್ಬೋದು, 2 ಸತಿ ಕೇಳ್ಬೋದು. ನೀವು ಕೇಳ್ತಾನೆ ಇರುವಾಗೆಲ್ಲ ಇಲ್ಲ 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 ಅಂದರೆ ನಿಮ್ಗೇನಾಗುತ್ತೆ, ಒಂದು ರೀತಿಯಾದ ದುಃಖ, ನೋವು. ಈ ರೀತಿಯಾದ ನೋವೆಲ್ಲ ದಾಟಿ ಬರುವಾಗಲೇ ನಿಮ್ಗೆ ಅರ್ಥ ಆಗತ್ತೆ, ದೇವರು ನೀವು ಹೇಳುವಂಥ ರೀತಿಯಲ್ಲಿ ಆಡುವಂಥ ದೇವರು ಅಲ್ಲ. ಹಲ್ಲೆಲೂಯಾ. ನಿಮ್ಮ ಇಷ್ಟಕ್ಕೆ ಆಡುವಂಥ ದೇವರು ಅಲ್ಲ. ಯು ಕೆನಾಟ್ ಮ್ಯಾನುಪ್ಯುಲೇಟ್ ಗಾಡ್ ವಿತ್ ಯುವರ್ ವರ್ಡ್ಸ್. ನಾವೇನು ಮಾಡ್ತೀವಿ ಅಂದರೆ, ಮನುಷ್ಯರನ್ನ ಏನು ಮಾಡ್ಬೋದು ಅಂದರೆ ಅಂದರೆ ನಾವು ಏನು ಮಾಡ್ಬೋದು, ನಮ್ಮ ಮಾತು ಇಟ್ಕೊಂಡು ಏನು ಮಾಡ್ಬೋದು, ಮನುಷ್ಯರನ್ನು ಏಮಾರಿಸ್ಬೋದು. ಹಲ್ಲೆಲೂಯಾ. ಯಾವ ರೀತಿ ಯಾರ ಹತ್ರ ಮಾತಾಡಿದ್ರೆ ಯಾವ ಕೆಲಸ ಮಾಡಿಸ್ಕೊಬೇಕು ಅಂತ ಮನುಷ್ಯರಿಗೆ ಚೆನ್ನಾಗಿ ಗೊತ್ತು. ನಾವೇನು ಮಾಡ್ತೀವಿ ಅಂದರೆ, ನಾವು ಅಳ್ಬೋದಿಲ್ಲ, ನಾವು ಒಂದು ರೀತಿಯಾಗಿ ದುಃಖವಾಗಿ ಮಾತಾಡ್ಬೋದು, ಎಲ್ಲ ಮಾತಾಡ್ಬೋದು. ದೇವ್ರ ಹತ್ರನೂ ಸಹ ಆ ರೀತಿ ಎಲ್ಲ ಮಾತಾಡ್ಬೋದು, ನಿಜವಾದ ದುಃಖನೇ ಇರ್ಬೋದು. ಆದರೆ ದೇವರ ಸಮಯ ಬರುವವರೆಗೂ ನೀವೇನು ಮಾಡೋಕ್ಕಾಗಲ್ಲ, ಆ ಒಂದು ವಿಷಯವನ್ನು ಹೆಜ್ಜೆ ಎತ್ತಿಡೋಕ್ಕಾಗಲ್ಲ. ದೇವರು ಅದೆಲ್ಲ ರೋಡ್ನ ಏನು ಮಾಡಿಬಿಡ್ತಾರೆ, ಕಷ್ಟ ಮಾಡಿ ಬ್ಲಾಕ್ ಮಾಡಿಬಿಡ್ತಾರೆ. ಅದೆಲ್ಲ ಮೀರಿ ನೀವು ಹೋದರೆ ನಿಮ್ಗೇನಾಗುತ್ತೆ, ಹೋಗಿ ಕಷ್ಟದಲ್ಲಿ ಸಿಕ್ಕಾಕೊಳ್ತೀರ. ಹಲ್ಲೆಲೂಯಾ. ಸೊ ಈ ರೀತಿ ಇರಬೇಕಾದ್ರೆ ಇದನ್ನೇ ಪ್ರಾವರ್ಬ್ಸ್ 6ನೇ ಅಧ್ಯಾಯದಲ್ಲಿದೆ ಅಂದ್ಕೊಳ್ತೀನಿ, 1ನೇ ವಾಕ್ಯ. ಬೇರೆಯವ್ರ ಲೋನ್ ನೀನೇನು ಮಾಡಬೇಡ, ನೀನು ಬಾಯಿ ಮಾತು ಕೊಟ್ಬಿಡ್ಬೇಡ ಅಂತ ವಾಕ್ಯ ಇದೆ. ಅಂದರೆ ಬೇರೆ ಯಾರೋ ಲೋನ್ ತೊಗೊಂಡ್ರೆ ನೀನೇನು ಮಾಡೋ, ಶ್ಯೂರಿಟಿ ಮಾಡಬೇಡ ಅಂತ ದೇವ್ರ ವಾಕ್ಯದಲ್ಲಿ ಇದೆ. ಅದು ನೋಡಿ, ಜ್ಞಾನೋಕ್ತಿಗಳು ಅನ್ನೋದು ಇದು ಈ ರೀತಿಯೇ ಕಟ್ ಆ್ಯಂಡ್ ರೈಟಾಗಿ ಇದು ಮಾಡಿದ್ ನಡೆಯುತ್ತೆ ಈ ರೀತಿ ಅನ್ನುವಂಥ ವಾಕ್ಯಗಳಲ್ಲ. ಅದು ಪ್ರಾವರ್ಬ್ಸ್, ಜ್ಞಾನೋಕ್ತಿಗಳಂದರೆ ಪ್ರಾವರ್ಬ್ಸ್, ಒಬ್ಬರು ಅನುಭವದಿಂದ ಬರೆದಿರುವಂಥ ಪುಸ್ತಕ. ದೇವರು ಇಷ್ಟು ಇದು ಮಾಡಿದ್ರೆ ಇದು ನಡೆಯುತ್ತೆ ಅನ್ನುವಂಥ ಪುಸ್ತಕ ಜ್ಞಾನೋಕ್ತಿಗಳು ಅಲ್ಲ. ಅನುಭವದಿಂದ, ಯಾರು ಸಾಲಮೋನ್ ರಾಜನು ಬೇರೆಯವರೆಲ್ಲ ಅನುಭವದಿಂದ ಬರೆದಿರುವಂಥ ಒಂದು ಪುಸ್ತಕ. ಅನುಭವದಿಂದ ಬಂದಿರೋದು, ಒಬ್ಬೊಬ್ಬರ ಅನುಭವನೂ ಮಾರ್ಪಡುತ್ತೆ. ಓಕೆ, ಎಲ್ಲ ಸಂತೋಷ. ಸೊ ಈ ರೀತಿ ಇರಬೇಕಾದ್ರೆ ಏನಕ್ಕೋಸ್ಕರ ಒಂದು ವಿಷಯ ಹೇಳಿದೆ ಅಂದರೆ, ಕೆಲವು ವಿಷಯಗಳು ನಾವು ದೇವ್ರ ಹತ್ರ ಕೇಳಿ 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 ಅದನ್ನು ಪಡ್ಕೊಳ್ದೇ ಇರುವಾಗ, ಒಂದು ವಿಷಯ ಅಂದರೆ ಓಕೆ, ಬೇರೆ ಬೈಕ್ ಅಂತ ನೀವು ಯೋಚನೆ, ಬೇರೆ ಒಂದು ಗಾಡಿ ಅಂತ ಯೋಚನೆ ಮಾಡ್ತೀರಾ. ಬೇರೆ ವಿಷಯಗಳಲ್ಲೂ ಸಹ ನನಗೆ ಕಷ್ಟ, ಒಂದೇ ಕಾಲದಲ್ಲಿ ಬೇರೆ ವಿಷಯಗಳಲ್ಲೂ ಸಹ ಏನೋ ಕಷ್ಟ. ನೆಕ್ಸ್ಟ್ ನಾನು ದೇವರೇ, ನಾನು ಏನು ಓದಬೇಕು, ಅಥವಾ ನಾನು ಎಲ್ಲಿ ಹೋಗಿ ಕೆಲಸ ಮಾಡಬೇಕು, ನೆಕ್ಸ್ಟ್ ಏನೇನು ಮಾಡಬೇಕು ಅಂತ ಒಂದೊಂದಲ್ಲೂ ಏನಿಲ್ಲ, ಗ್ಯಾರಂಟಿ ಆದ ಒಂದು ವಿಷಯ ಇಲ್ಲ. ಇಂಥ ಒಂದು ಸ್ಥಳದಲ್ಲಿ ಇರಬೇಕಾದ್ರೆ ಆವಾಗ ನೀವು ದೇವರನ್ನು ಹುಡುಕುವಾಗ ನಿಮ್ಗೆ ನಿಜವಾಗ್ಲೂ ಅರ್ಥ ಆಗುತ್ತೆ. ಬೇಸರ ಪಟ್ಟು ಲೋ ಆಗಿರುವಾಗ ನಾವು ದೇವರನ್ನು ಹುಡುಕ್ತೀವಲ್ಲ, ಆವಾಗ ನಿಮ್ಗೆ ಅರ್ಥ ಆಗುತ್ತೆ ನಿಜವಾಗ್ಲೂ ದೇವರು ಎಲ್ಲಿ ಏನನ್ನಕ್ಕೆಲ್ಲ ಬೇಕಾಗತ್ತೆ ಅಂತ. ಹಲ್ಲೆಲೂಯಾ. ಯಾಕಂದರೆ ಇಂಥ ಒಂದು ಕಷ್ಟವಾದ ಒಂದು ಸ್ಥಳದಲ್ಲಿ ಏನಾಗ್ತಾ ಇದೆ, ಆ ಒಂದು ಕಷ್ಟವಾದ ಸ್ಥಳದಲ್ಲಿ ನಾವು ಏನು ಮಾಡ್ತಾ ಇದ್ದೀವಿ, ನಾವು ಈ ಒಂದು ದೇವರನ್ನು ಹುಡುಕೋಕ್ಕೆ ಪ್ರಾರಂಭಿಸ್ತಾ ಇದ್ದೀವಿ. ಹಲ್ಲೆಲೂಯಾ. ನನ್ನ ಜೀವನದಲ್ಲಿ ಅದಕ್ಕಿಂತ ಕಷ್ಟವನ್ನು ನಾವು ನೋಡಿರೋಕ್ಕೆ ಸಾಧ್ಯ ಇಲ್ಲ. ಆದರೆ ಅಂಥ ಕಾಲದಲ್ಲಿ ದೇವರು ನಮಗೆ, ನಾನು ನಿನ್ನನ್ನು ಆಶೀರ್ವಾದ ಕೊಡ್ತೀನಿ ಅಂತ ಹೇಳುವಾಗ ನಂಬೋಕ್ಕೂ ಸಹ ಆಗಲ್ಲ. ಇವಾಗ ನೆಕ್ಸ್ಟ್ ಸ್ಟೆಪ್ ದೇವ್ರು ಹೇಳ್ತಾ ಇರಬೇಕಾದ್ರೆ ನಮಗೆ ಎಷ್ಟೋ ಸತಿ ನಮ್ಗೆ ಅರ್ಥ ಆಗಲ್ಲ, ದೇವ್ರೇ ಇದನ್ನು ಮಾಡಬೇಕಾ ಮಾಡಬಾರ್ದಾ, ನಿಜವಾಗ್ಲೂ ನೀವು ಹೇಳ್ತಾ ಇದ್ದೀರಾ ಅಂತ. ದೇವರು ಓಕೆ ಅಂತ ಹೇಳ್ಬಿಟ್ರು ಮನುಷ್ಯರಿಗೆ ಗೊತ್ತಾಗುತ್ತೆ ಆ ಭಾರ ಏನು ಅಂತ. ಒಂದು ವೇಳೆ ದೇವ್ರು ನಾಳೆ ಹೋಗು ಮಾಡು ಅಂತ ಹೇಳ್ಬಿಟ್ರು ಆ ಭಾರ ಯಾರು ಹೊರಬೇಕು? ದೇವರು ನಮ್ಮ ಜೊತೆಗೆ ಇರ್ತಾರೆ, ನಮ್ಗೆ ಬಲ ಕೊಡ್ತಾರೆ, ಎಲ್ಲ ಆದರೆ ಭಾರ ನಾನು ಸ್ವಲ್ಪ ಹೊರಬೇಕು. ಸೊ ಈ ರೀತಿ ದೇವರು ಓಕೆ ಅನ್ನುವಾಗ, ಮಾಡು ಅನ್ನುವಾಗ ಇದೆಲ್ಲ ಹೇಳ್ತಾ ಇರಬೇಕಾದ್ರೆ, ಆ ಭಾರವನ್ನು ಹೊರಬೇಕಾದ್ರೆ ನಾವೇನು ಮಾಡಬೇಕು? ದೇವರ ಹತ್ರ 1-2 ಸತಿ ಕೇಳಿ ವಾಕ್ಯಗಳನ್ನು ಪಡ್ಕೊಂಡು ನಾವೇನು ಮಾಡಬೇಕು? ಮುಂದುವರೆದು ಹೋಗಬೇಕು. ಹಲ್ಲೆಲೂಯಾ. ನಿಮ್ಮ ಕಷ್ಟವನ್ನು ನೀವು ಭಾರವನ್ನು ತಗೊಳ್ಳೋದಕ್ಕೆ ಮುಂಚೆನೇ ನಾವು ಏನು ಮಾಡಬೇಕು? ದೇವರ ಹತ್ರ ಕೇಳದೆ ಆ ಒಂದು ವಿಷಯವನ್ನು ನಾವು ಏನು ಮಾಡಬಾರ್ದು. ಯಾವುದೇ ಒಂದು ವಿಷಯ ಇರಲಿ. ಆದರೆ ಯಾವುದೇ ಒಂದು ವಿಷಯ ದೇವರ ಹತ್ರ ಕೇಳೋದಕ್ಕೆ ಮೊದಲು ನಿಮ್ಮ ಮನಸ್ಸು ಸ್ಟ್ರೈಟ್ ಆಗಿರಬೇಕು. ಹಲ್ಲೆಲೂಯಾ. ಯಾಕಂದರೆ ಜ್ಞಾನೋಕ್ತಿಗಳು 16 ನೋಡಿ, ಆ ಜಾಗದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಮೊದಲು ನಿಮ್ಮ ಪ್ಲ್ಯಾನ್ಸ್ನ ನೀವು ದೇವರ ಹತ್ರ ಕೊಡಬೇಕು. ಕೊಟ್ಟ ಮೇಲೆ ದೇವರು ನಿಮ್ಗೆ ಅವರ ಆಲೋಚನೆ ಕೊಡ್ತಾರೆ. ಹಲ್ಲೆಲೂಯಾ. ದೇವರು ಆಲೋಚನೆ ಕೊಡುವಂಥ ದೇವರು, ಹೌದು. ಹಲ್ಲೆಲೂಯಾ. ಆದರೆ ಆ ಆಲೋಚನೆಯೂ ಸಹ ನಿಮ್ಮ ಹತ್ರ ಪ್ಲ್ಯಾನ್ ಇರಬೇಕು. ನಾನು ಇದು ಮಾಡಬೇಕಾ, ಅದು ಒಂದು 4-5 ಪ್ಲ್ಯಾನ್ ತೊಗೊಂಡೋಗಿ ದೇವ್ರ ಹತ್ರ ನೀವು ಪ್ರಪೋಸ್ ಮಾಡಿ, ದೇವ್ರು ಇದು ಮಾಡಲ. ಅದರಲ್ಲಿ ದೇವ್ರು ಏನು ಹೇಳ್ತಾರೆ? ಯಾಕಂದರೆ ದೇವ್ರು ಜ್ಞಾನ ಕೊಡೋದೇ ಹೋದರೆ ಆ ಪ್ಲ್ಯಾನಲ್ಲಿ ನಿಮ್ಮ ಹತ್ರ ಬರೋಕ್ಕೆ ಸಾಧ್ಯನೇ ಇಲ್ಲ.
ಕೆಲವು ಪ್ಲ್ಯಾನ್ಗಳು ದೇವ್ರು ಕೊಡ್ತಾರೆ, ಕೆಲವು ಪ್ಲ್ಯಾನು ಪಿಶಾಚನ ಏನು ಮಾಡ್ತಾರೆ, ನಿಮ್ಮ ಮಾಂಸನ ಏನು ಮಾಡುತ್ತೆ ಆ ಜಾಗದಲ್ಲಿ ಒಳಗಡೆ ಇರುತ್ತೆ ಅಂತ ಇಟ್ಕೊಳ್ಳಿ. ಇದರಲ್ಲಿ ಯಾವುದು ಮಾಡಿದ್ರೆ ದೇವರ ನಾಮ ಮಹಿಮೆ ಪಡುತ್ತೆ, ಇದು ದೇವರಲ್ಲಿ ಯಾವ್ದು ಆಲೋಚನೆ ಕರೆಕ್ಟಾಗಿರುತ್ತೆ ಅಂತ ದೇವ್ರ ಹತ್ರ ಕೇಳಿ ನಾವು ಏನು ಮಾಡಬೇಕು, ಆದ್ಕೊಬೇಕು. ನನ್ನ ಮನಸ್ಸಿನ ಆಸೆ 1000 ಇರ್ಬೋದು, ಬೇರೆಯವ್ರು 70,000 ಇರ್ಬೋದು, ಅದೆಲ್ಲವನ್ನೂ ದಾಟಿ ದೇವರ ಆಲೋಚನೆ ಇದೆಯಾ? ಅಲ್ಲೆಲೂಯ. ಮನುಷ್ಯರ ಆಲೋಚನೆ ಬೇಕು. ನಿಮ್ಮ ಆಪ್ಷನ್ಸ್ ದೇವ್ರ ಹತ್ರ ಇಟ್ಟ ಮೇಲೆ ನೀವೇನು ಮಾಡಬೇಕು, ದೇವರು ಇದೆಲ್ಲ ನನ್ನ ಆಪ್ಷನ್ ಇದೆ, ಇದರಲ್ಲಿ ನಾನು ಏನು ಮಾಡಿದ್ರೆ ನನ್ನ ಜೀವನಕ್ಕೆ ಕರೆಕ್ಟಾಗಿರುತ್ತೆ ಅಂತ ನಾವು ಕೇಳೋದ್ರಲ್ಲಿ ತಪ್ಪಿಲ್ಲ. ಆದರೆ ಮೊದಲು ನಿಮ್ಮ ಪ್ಲ್ಯಾನ್ ನೀವು ಕರ್ಕೊಂಡು, ಯಾವುದೇ ರೀತಿ ಪ್ಲ್ಯಾನ್ ಇಲ್ಲದೆ ದೇವರೇ ನನ್ನನ್ನು ಕಾಪಾಡಪ್ಪ ಅಂದರೆ ದೇವರು ಯಾವಾಗಲೂ ಕಾಪಾಡ್ತಾನೆ ಇರಲ್ಲ. ಯಾಕಂದರೆ ನಾವು ಕಲಿಬೇಕು. ಒಂದು ಚಿಕ್ಕ ಮಗು ಕೈಯಲ್ಲಿ ಬೆಂಕಿಯಲ್ಲಿ ಕೈ ಇಟ್ಕೊಂಡ್ರೆ ಅದು ಮಾಡಿಬಿಟ್ರೆ ನೀವು ಕಾಪಾಡ್ಬಿಡ್ಬೋದು. ಒಂದು 20 ವಯಸ್ಸು 30 ವಯಸ್ಸು ಹುಡುಗ ಆಯ್ತು, ಒಂದು 40 ವಯಸ್ಸು ಒಂದು ಮನುಷ್ಯ ಬೇಕಂತ ಹೋಗಿ ಇದನ್ನು ಮಾಡಿದ್ರೆ ಬೆಂಕಿಯಲ್ಲಿ ಇಟ್ಟರೆ ಅವನಿಗೇನರ್ಥ, ಅವನಿಗೆ ಬುದ್ಧಿ ಬೆಳೆದಿಲ್ಲ, ಅಥವಾ ದೇವ್ರ ಹತ್ರ ಅವನ ಆಲೋಚನೆ ಪಡ್ಕೊತಾ ಇಲ್ಲ ಅಂತ ಅರ್ಥ. ಸಿಂಪಲ್. ಸೊ ನಾವು ಚಿಕ್ಕ ಮಕ್ಕಳಾಗಿರ್ಬೇಕಾದ್ರೆ ದೇವ್ರು ನಮ್ಮನ್ನು ಏನು ಮಾಡ್ತಾರೆ, ಇಲ್ಲಾಂದ ಬಿಡಿಸಿ ಏನು ಮಾಡ್ತಾರೆ, ಕರ್ಕೊಂಬರ್ಬೋದು. ನಾವು ತಪ್ಪಾದ ಡಿಸಿಷನ್ ತೊಗೊಳ್ತೀವಿ, ಕ್ರಿಸ್ತುವಲ್ಲಿ ಇದ್ರೂ ನಾವು ತಪ್ಪಾದ ಆಲೋಚನೆ ಎಷ್ಟೋ ಸತಿ ನಾವು ಮಾಡಿಬಿಡ್ತೀವಿ. ಆದರೆ ಅದರಿಂದ ದೇವ್ರು ನಮ್ಮನ್ನು ಏನು ಮಾಡ್ತಾರೆ, ಬಿಡಿಸ್ತಾರೆ. ಹಲ್ಲೆಲೂಯಾ. ಆದರೆ ಅದನ್ನು ಮೀರಿ ಒಂದು ವಿಷಯ ಏನಂದರೆ, ನೆಕ್ಸ್ಟ್ ಆಲೋಚನೆ ತೊಗೊಳೋಕೆ ದೇವ್ರ ಹತ್ರ ಕೇಳದೆ ಅದನ್ನು ಮಾಡಬಾರ್ದು. ಹಲ್ಲೆಲೂಯಾ. ನಾವು ದೇವ್ರ ಹತ್ರ ಕೇಳಿ ಕ್ಲಿಯರಾದ ಮೈಂಡಿಂದ ದೇವರೇ ಓಕೆ ಹೇಳ್ತಾ ಇದ್ದಾರೆ ಅಂತ ಮೊದಲು ಏನು ಮಾಡಬೇಕು, ವಾಕ್ಯದಿಂದ ತಿಳಿಸ್ಕೊಬೇಕು. ವಾಕ್ಯ ಆದಮೇಲೆ ಅದನ್ನೇ ಲಾಸ್ಟ್ ವಾಕ್ಯ 33ನೇ ವಾಕ್ಯ 16ರಲ್ಲಿ 33ನೇ ವಾಕ್ಯ ಏನು ಹೇಳ್ತಾ ಇದೆ ನೋಡಿ, 16:33. ಜ್ಞಾನೋಕ್ತಿಗಳು 16ನೇ ಅಧ್ಯಾಯ ವಚನ 33. Proverbs 16:33. ಉಡಿಯಲ್ಲಿ ಚೀಟು ಹಾಕಬಹುದು, ಅದರ ತೀರ್ಪು ಕರ್ತರದ್ದೇ. ನೋಡಿ, ಲಾಸ್ಟ್ ಸ್ಟೆಪ್ಪೇ ಎಲ್ಲರೂ ಸುಮ್ಮನೆ ಏನು ಮಾಡಿಬಿಡ್ತಾರೆ, ಎಷ್ಟೋ ಸತಿ ನಾವು ಚೀಟಿ ಆ ರೀತಿ ಇರಬಾರ್ದು. ಲಾಸ್ಟಲ್ಲಿ ಏನೂ ಇಲ್ಲ, ನಾವು ನೆಕ್ಸ್ಟು ದೇವರು ಇದನ್ನೇ ಹೇಳ್ತಾ ಇದ್ದಾರೆ, ನಮ್ಮ ಫೈನಲೈಸ್ ಮಾಡಬೇಕು ಅನ್ನುವಂಥ ಸ್ಥಳದಲ್ಲಿ ಮಾತ್ರ ನಾವೇನು ಮಾಡಬೇಕು, ಚೀಟಿ ಹಾಕಿ ನೋಡಬೇಕು, ದೇವರೇ ಇದನ್ನು ಮಾಡಬೇಕಾ ಮಾಡಬಾರ್ದ. ಎಷ್ಟೋ ಏನು ಮಾಡಿಬಿಡ್ತೀವಿ, ಸ್ಟಾರ್ಟಿಂಗಲ್ಲೇ ಕೆಳಗೆ ಪ್ರಾರಂಭಿಸ್ತೀವಿ, ನಾವು ತಪ್ಪು ಮಾಡ್ತೀವಿ ಎಷ್ಟೋ ಸತಿ. ಆದರೆ ದೇವ್ರು ಆ ರೀತಿ ಬೇಡ ಅಂತ ಹೇಳುವಾಗ, ಆ ಒಂದು ಸ್ಥಳದಲ್ಲಿ ದೇವ್ರು ಬೇಡ ಅಂತ ಹೇಳುವಾಗ ನಮ್ಮ ಮನಸ್ಸು ಏನಾಗಿರಬೇಕು, ಅದನ್ನು ಕೇಳೋದಕ್ಕೆ ತಯಾರಾಗಿರಬೇಕು. ದೇವ್ರು ಏನು ಮಾಡಲ್ಲ, ಅವ್ರು ತನ್ನಂತಾನು ಏನು ಮಾಡಲ್ಲ, ಫೋರ್ಸ್ ಮಾಡಲ್ಲ ಯಾವುದೇ ಒಂದು ಸ್ಥಳದಲ್ಲೂ. ಹಲ್ಲೆಲೂಯಾ. ಓಕೆ. ಸೊ ಈ ಜಾಗದಲ್ಲಿ ಏನು ಅರ್ಥ ಮಾಡ್ಕೊಳ್ಳಿ, ಎಲ್ಲರೂ ಎದುರು ನಿಂತ್ಕೊಳ್ಳೋಣ. ಈ ಜಾಗದಲ್ಲಿ ನಾವು ಏನು ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಅಂದರೆ, ನಮ್ಮ ಪ್ಲ್ಯಾನ್ಸ್ ನಾವು ಏನು ಮಾಡಬೇಕು, ದೇವ್ರ ಹತ್ರ ಸಮರ್ಪಿಸಬೇಕು. ನಮ್ಮ ಫ್ಯೂಚರ್ಗೋಸ್ಕರ 1000 ಆಲೋಚನೆ ಇರ್ಬೋದು. ದೇವರೇ ನಾನು ಇಷ್ಟು ಸೇರಿಸಿಡಬೇಕು, ನಾನು ಇದು ಮಂತ್ಲಿ ಇದೆಲ್ಲ ಮಾಡಬೇಕು, ಇದು ಮಾಡಬೇಕು, ಅದು ಮಾಡಬೇಕು ಅನ್ನೋದೆಲ್ಲ ಒಳ್ಳೆಯ ವಿಷಯಗಳು. ಮನುಷ್ಯರ ಜ್ಞಾನ ಫುಲ್ಲಾಗಿ ವ್ಯರ್ಥ ಅಲ್ಲ, ವೇಸ್ಟ್ ಅಲ್ಲ. ಮನುಷ್ಯರ ದೇವರು ಜ್ಞಾನ ಕೊಟ್ಟಿದ್ದಾರೆ ಮನುಷ್ಯರಿಗೆ. ಹಲ್ಲೆಲೂಯಾ. ನಿಮಗೋಸ್ಕರ ನೀವು ಸೇವ್ ಮಾಡಿ ಇಟ್ಕೊಳ್ಳೋದಾಗಲಿ, ಯಾವುದೇ ಒಂದು ವಿಷಯ ಆಗಲಿ ಒಳ್ಳೆಯದು. ಹಲ್ಲೆಲೂಯಾ. ಆದರೆ ಅದನ್ನು ಮೀರಿ ದೇವ್ರ ಹತ್ರ ಕೇಳಬೇಕು, ದೇವರೇ ಎಲ್ಲಿ ನಾನು ಏನು ಮಾಡಬೇಕು, ಈ ಜಾಗದಲ್ಲಿ ಇದನ್ನು ನಾನು ಖರ್ಚು ಮಾಡ್ಬೋದಾ ಮಾಡಬಾರ್ದಾ. ನಿಜವಾಗ್ಲೂ ದೇವರ ಚಿತ್ತ ಆದರೆ ಮೊದಲು ವಾಕ್ಯದ ಮೂಲಕ ಏನು ಮಾಡ್ತಾರೆ, ಮಾತಾಡ್ತಾರೆ. ನಮಗಿಷ್ಟ ಇಲ್ಲದೆ ಇರ್ಬೋದು, ಅಥವಾ ನಮಗೆ ದೇವರು ಇದಕ್ಕಿಂತ ಚೆನ್ನಾಗಿರೋದು ನಾನು ಮಾಡ್ಬೋದಲ್ಲ, ಇದಕ್ಕಿಂತ ಸ್ವಲ್ಪ ಒಳ್ಳೆ ಕಾಲೇಜ್ ಹೋಗ್ಬೋದಾ, ಇದಕ್ಕಿಂತ ನಾನು ಒಳ್ಳೆ ಕೆಲಸಕ್ಕೆ ಹೋಗ್ಬೋದಲ್ಲ, ನಮ್ಮ ಮನಸ್ಸಲ್ಲಿ ಇರುತ್ತೆ, ಕೇಳೋದು ತಪ್ಪಿಲ್ಲ. ಆದರೆ ದೇವ್ರು ತೋರಿಸುವಂಥ ದಾರಿ ಹೋಗು ಅಂತ ಹೇಳುವಾಗ ನಾವೇನು ಮಾಡಬೇಕು, ನಮ್ಗೆ ಇಷ್ಟ ಇದೆಯೋ ಇಲ್ಲೋ ಏನು ಮಾಡಬೇಕು, ಯಾಕಂದರೆ ಅದು ನಮಗೆ ಆಶೀರ್ವಾದವಾಗಿ ಮಾರ್ಪಡುತ್ತೆ. ಹಲ್ಲೆಲೂಯಾ. ಕಣ್ಗಳ ಮುಚ್ಚಿ ಪ್ರಾರ್ಥಿಸೋಣ. ದೇವರೇ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಒಂದು ಹಾವಿನ ರೀತಿಯಲ್ಲಿ ನಾವು ಜ್ಞಾನವಾಗಿ ನಡ್ಕೊಳ್ಳೋದಕ್ಕೆ ನೀವು ಸಹಾಯ ಮಾಡಿ, ಮತ್ತು ಆ ಒಂದು ಬಾರಿವಾಳದ ರೀತಿಯಲ್ಲಿ ನಿಮ್ಮ ಮುಂದೆ ನಾವಪ್ಪ ಇನ್ನೋಸೆಂಟಾಗಿರೋದಕ್ಕೆ ಪರಿಶುದ್ಧವಾಗಿರೋಕ್ಕೆ ಸಹಾಯ ಮಾಡಿ. ಹೌದಪ್ಪ, ನಮ್ಮ ಆತ್ಮ ಪ್ರಾಣ ದೇಹ ಶರೀರ ಎಲ್ಲೂ ನಿಮ್ಮ ಹತ್ರ ಸಮರ್ಪಿಸೋಕ್ಕೆ ಸಹಾಯ ಮಾಡಿ. ಇದನ್ನೇ ಹೇಳ್ತಿರಲ್ಲ ಜ್ಞಾನೋಕ್ತಿಗಳು, ನೀವು ಹೇಳೋದು ಅದೇ ವಾಕ್ಯ. ನೀವು ದೇವ್ರ ಹತ್ರ ನಿಮ್ಮ ಪ್ಲ್ಯಾನ್ಸ್ ಎಲ್ಲ ನೀವು ಸಬ್ಮಿಟ್ ಮಾಡಿ, ಅದರ ಎಂಡನ್ನ ದೇವ್ರು ನಿಮ್ಗೆ ಆಶೀರ್ವಾದವಾಗಿ ಕೊಡ್ತಾರೆ ಅಂತ. ಅದಕ್ಕಾಗಿ ಸ್ತೋತ್ರ ಅಪ್ಪ. ನಮ್ಮ ಇಲ್ಲಿರುವಂಥ ಎಲ್ಲರಿಗೂ ಒಂದೊಂದು ರೀತಿಯಾದ ಒಂದು ಪ್ಲ್ಯಾನ್ ಇರುತ್ತೆ ಜೀವನದಲ್ಲಿ, ಮತ್ತು ನೆಕ್ಸ್ಟ್ ಮಾಡಬೇಕು, ಮಕ್ಕಳಿಗೆ ಇದು ಮಾಡಬೇಕು, ಮತ್ತು ನಮಗೋಸ್ಕರ ಇದನ್ನು ಮಾಡ್ಕೊಬೇಕು ಅಂತ. ಎಲ್ಲ ಒಳ್ಳೆಯ ವಿಷಯಗಳೇ ದೇವರೇ. ಆದರೆ ಅದೆಲ್ಲವನ್ನು ದೇವರ ಹತ್ರ ಸಮರ್ಪಿಸಿ ದೇವರ ಆಲೋಚನೆಯ ಪ್ರಕಾರ ಮಾಡುವಾಗ ನಮ್ಗೆ ಅದು ಆಶೀರ್ವಾದವಾಗಿ ಮಾರ್ಪಡುತ್ತೆ. ಅದಕ್ಕಾಗಿ ಸ್ತೋತ್ರ ದೇವರ. ನಾವೆಲ್ಲಿ ಹೋಗಿ ಏನನ್ನು ಮಾಡಬೇಕು ಅಂತ ನಮಗೆ ತಿಳಿಸಿಯಪ್ಪ. ವಾಕ್ಯದ ಮೂಲಕ ಮಾತನಾಡಿ, ನೀವು ನಮ್ಮ ಜೊತೆ ಮಾತನಾಡಿ ನಮ್ಮನ್ನು ನಡೆಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನೀವು ಹೇಳ್ತಿರಲ್ಲ, ದೇವರ ಹೆಸರು ಯೇಸು ಕ್ರಿಸ್ತುವಿನ ನಾಮದಲ್ಲಿ ನಮ್ಮ ತಂದೆಯಾದ ದೇವರ ಬಳಿಯಲ್ಲಿ ಹೋಗಿ ನಾವು ಏನನ್ನು ಕೇಳಿದ್ರು ಅದನ್ನು ಪಡ್ಕೊಳ್ತೀವಿ ಅಂತ. ಅದಕ್ಕಾಗಿ ಸ್ತೋತ್ರ. ಆದರೆ ಅದು ನಿಮ್ಮ ಚಿತ್ತದ ಕರೆಕ್ಟಾಗಿದ್ದರೆ ಮಾತ್ರ ಕೊಡ್ತೀನಿ ಅಂತ ವಾಕ್ಯದಲ್ಲಿದೆಯಪ್ಪ.
ದೇವರ ಆಲೋಚನೆ ಕರೆಕ್ಟಾಗಿರುವಾಗ ನಿಮ್ಮ ಹತ್ರ ಅದನ್ನು ಪ್ಲ್ಯಾನ್ ಸಬ್ಮಿಟ್ ಮಾಡಿ ಯೇಸು ಕ್ರಿಸ್ತ ನಾಮದಲ್ಲಿ ನಾವು ಬೇಡಿಕೊಳ್ಳುವಾಗ ಅದನ್ನು ನೀವು ನಮಗೆ ದಯಪಾಲಿಸ್ತೀರಾ, ಅದಕ್ಕಾಗಿ ಸ್ತೋತ್ರ. ಇಲ್ಲಿರುವಂಥ ಎಷ್ಟೋ ಜನರಿಗೂ ಒಳ್ಳೆ ಆಸೆಗಳಿದೆಯಪ್ಪ, ಬೇಕಾಗಿರುವಂಥ ಆಸೆಗಳಿರ್ಬೋದು, ಎಸೆನ್ಷಿಯಲ್ ವಿಷಯ ಇರ್ಬೋದು, ಫೀಸ್ ಕಟ್ಟಬೇಕು, ಊಟಕ್ಕಿರ್ಬೋದು, ಅಥವಾ ಅದನ್ನು ಮೀರಿರ್ಬೇಕಾದ್ರೂ ಗಾಡಿ ಮತ್ತು ಫೋನ್, ಎಷ್ಟೆಷ್ಟು ವಿಷಯಗಳಿದೆಯಪ್ಪ. ಒಬ್ಬೊಬ್ರಿಗೆ ಒಂದೊಂದು ಆಸೆ ಇರುತ್ತೆ ಮನಸ್ಸಲ್ಲಿ. ಎಲ್ಲ ಆಸೆಗಳನ್ನು ಕ್ರಿಸ್ತ ಯೇಸುವಿನ ಸಮಯದಲ್ಲಿ ಹೌದಪ್ಪ ಅವರ ಹೆಸರಿನಲ್ಲಿ ನಾವು ದೇವರಿಗೋಸ್ಕರ ಕಾದಿದ್ದು ಪೇಷಂಟಾಗಿ ಪಡ್ಕೊಳ್ಳೋಕ್ಕೆ ಸಹಾಯ ಮಾಡಿ. ನಮ್ಮ ಪ್ಲ್ಯಾನ್ಸ್ ವೇಸ್ಟ್ ಆಗಿ ಹೋಗಬಾರ್ದಪ್ಪ, ಹೌದು, ಆದರೆ ಅದನ್ನು ನೀವು ಆಶೀರ್ವದಿಸಬೇಕು. ನಿಮ್ಮ ಹೆಸರಿನ ಎಲ್ಲವನ್ನೂ ನಾವು ಬೇಡಿಕೊಳ್ತಾ ಇದ್ದೀವಿ. ಹೌದಪ್ಪ, ನೀವು ಹೇಳ್ತಿರಲ್ಲ, ತಂದೆಯಾದ ದೇವರ ಪ್ರೀತಿಯು, ಯೇಸು ಕ್ರಿಸ್ತುವಿನ ಕೃಪೆಯು, ಪವಿತ್ರಾತ್ಮರ ಅನ್ಯೋನ್ಯತೆ ಐಕ್ಯತೆ ನಮ್ಮೆಲ್ಲರ ಜೊತೆಯೂ ಸರಿಯಾದ ಸಮಯದಲ್ಲಿ ಹೌದಪ್ಪ ನೀವು ನಮಗೆ ದಾರಿಯನ್ನು ಕೊಟ್ಟು ಆಲೋಚನೆ ಕೊಟ್ಟು ನಡೆಸುವಂಥ ದೇವರು. ಕೀರ್ತನೆಗಳು ಹೇಳ್ತಿರಲ್ಲ, ಹೋಗ್ಬೇಕಾಗಿರೋ ದಾರಿಯನ್ನು ನಾನು ಆಲೋಚನೆ ಕೊಟ್ಟು ನಡೆಸ್ತೀನಿ ಅಂತ. ಆ ರೀತಿ ನಿಮಗೆ ಆಲೋಚನೆ ಕೊಟ್ಟು ನಡೆಸೋದಕ್ಕಾಗಿ ನಿಮಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಿಮ್ಮ ವಾಕ್ಯ ಅನ್ನೋದು ಅಪ್ಪ ಬಿರಿ ವಾಕ್ಯವಲ್ಲ, ಜೀವ ಇರುವಂಥ ವಾಕ್ಯ. ನಮ್ಮ ಎಲ್ಲ ಆಲೋಚನೆಗಳನ್ನು ದೇವರ ಹತ್ರ ಕೇಳಿ ಆ ಒಂದು ವಾಕ್ಯದ ಪ್ರಕಾರ ನಡ್ಕೊಳ್ಳೋಕೆ ಸಹಾಯ ಮಾಡಿಯಪ್ಪ. ಹೌದಪ್ಪ, ನಮ್ಮ ಜೀವನ ವ್ಯರ್ಥವಾಗಿ ಹೋಗಬಾರ್ದು. ನಿಮ್ಮ ವಾಕ್ಯದಲ್ಲಿ ನಾವು ಅದನ್ನು ಕೇಳುವಾಗ ಅಪ್ಪ ಸ್ತೋತ್ರ, ಅದೆಲ್ಲವನ್ನು ಕೇಳಿ ನಾವು ನಡೆಯುವಾಗ ನಮ್ಮ ಸ್ವಂತ ಜ್ಞಾನದ ಮೇಲೆ ನಾವು ಆಧಾರ ಮಾಡಿಕೊಳ್ಳದೆ ನಿಮ್ಮ ಜ್ಞಾನದ ಮೇಲೆ ಆಧಾರ ಮಾಡಿಕೊಳ್ಳೋಕೆ ಸಹಾಯ ಮಾಡಿ. ಎಲ್ಲರ ಪ್ಲ್ಯಾನ್ಸ್ನ ಅಪ್ಪ ನಿಮ್ಮ ಹತ್ರ ಸಬ್ಮಿಟ್ ಮಾಡಲಿ, ಅದೆಲ್ಲವನ್ನೂ ನೀವು ಸರಿಯಾದ ಸಮಯದಲ್ಲಿ ನಡೆಸ್ಕೊಡಿ. ಎಲ್ಲವನ್ನು ಯೇಸುವಿನ ನಾಮದಲ್ಲಿ ನಾವು ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್ ಆಮೇನ್ ಆಮೇನ್. ಕೀರ್ತನೆಗಳು ಒಂದೇ ಒಂದು ವಾಕ್ಯ ಓದ್ಬಿಟ್ಟು ನಾವು ಮುಗಿಸ್ಬಿಡೋಣ. ನೇ ವಾಕ್ಯ 32:8 ಅಷ್ಟೇ, ಮುಗೀತು. ಕೀರ್ತನೆಗಳು 32:8. ಕರ್ತರು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆಯನ್ನು ಹೇಳುವೆನು ಅನ್ನುತ್ತಾರಲ್ಲ. ಆಮೇನ್. ನೋಡಿ, ಆ ವಾಕ್ಯವನ್ನು ನೀವೇನು ಮಾಡಿದ್ರೆ ಪ್ರಾಮಿಸ್, ವಾಗ್ದಾನ ವಾಕ್ಯವಾಗಿ ಇಟ್ಕೊಳ್ಳಿ. ದೇವರೇ ಹೋಗ್ಬೇಕಾಗಿರೋ ದಾರಿಯನ್ನು ನನಗೆ ತಿಳಿಸ್ತೀರ ಅಂತ ವಾಗ್ದಾನ ಕೊಟ್ಟಿದ್ದಾರಲ್ಲ, ಆ ವಾಕ್ಯದ ಪ್ರಕಾರ ನಮ್ಮನ್ನು ನಡೆಸಿ. ಹಲ್ಲೆಲೂಯಾ.